पुस्तकं चापरेण भासा कुन्देन्दु शङ्खस्फटिकमणिविद्धा भासमाना समाना सा मे वाग्देवतेयं निवस्तुवदने सर्वदा प्रविश्यवाचमिमां प्रसुप्तां सञ्जीवयत्यग्रशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय इति गुरुभ्यो ಈಗಾಗಲೇ ಪ್ರಸ್ತಾವನೆ ಹೇಳಿದ ಹಾಗೆ ಅಷ್ಟೇನು ದೊಡ್ಡ ಹೇಳೋದ ಹಾಗಲ್ಲ ಮೊತ್ತ ಮೊದಲಾಗಿ ಹೇಳ್ತಾ ಇದ್ದೆ ಏನೋ ಒಂದು 4 ಅಕ್ಷರ ಎಷ್ಟು ಮತ್ತು ಬೇರೆ ಬಿಟ್ಟು ಬೇರೆ ಏನೂ ಅಂತಿಲ್ಲ ಹವ್ಯಕ ಭಾಷೆ ಹೇಳಿದ್ರೆ ಗೊತ್ತಾಗ್ತಾನೆ ಎಲ್ಲರಿಗೂ ಗೊತ್ತಾಗ್ತದೆ ಪರಿಚಯವಲ್ಲ ಇಂದೀಗ ಹೇಳಿದ ಹಾಗೆ ಹೆಂಗೆ ಹೇಳಿದ್ರೆ ಯಜಮಾನರ ಮಾತುಶ್ರೀ ತನ್ನ ದೇಹತ್ಯಾಗ ಮಾಡಿದಂತಹ 11ನೆಯ ದಿನದ ಈ ಒಂದು ಕಾರ್ಯಕ್ರಮ ಔಷಧೈಹಿಕ ಹಾಗೂ ಸಂಸ್ಕಾರದ ವಿಭಾಗದಲ್ಲಿ ನಾವಿದ್ದು ಹೆಂಗಂದರೆ ಸಂಸ್ಕಾರ ಹೇಳುವಂತಹ ಪುಟವ ತೆರೆದಪ್ಪಂತಹದ್ದು ಹೆಂಗೆ ಹೇಳಿದ್ರೆ ಯಾವ ರೀತಿಯಲ್ಲಿ ಸಂಸ್ಕಾರ ಹೇಳುವಂತಹದ್ದು ಹೇಳುವಂತಹ ವಿಚಾರ ಪ್ರಧಾನವಾಗಿ ನಮಗೆಲ್ಲ ಗೊತ್ತಿರುವ ವಿಷಯವೇ ಪ್ರಧಾನವಾಗಿ ಹೆಂಗೆ ಹೇಳಿದ್ರೆ ಪೂರ್ವ ಸಂಸ್ಕಾರ ಇನ್ನೊಂದು ಅಪರ ಸಂಸ್ಕಾರ ಹೇಳಿ 2 ವಿಭಾಗಗಳು ಪೂರ್ವ ಹೇಳಿರ್ತಾರೆ ಅಂದರೆ ಯಾವುದೇ ಸಂಸ್ಕಾರ ಪುಟವ ತೆಗೆದಪ್ಪಳೆ 16 ಹೊಳಿಕೊಂಡು ಹೋಗುವಂಥದ್ದು ಷೋಡಶ ಹೇಳುವಂತಹ ಸಂಸ್ಕೃತ ಪದ ಷೋಡಶ 16 ಪಟ್ಟುಗಳದ್ದೇ ಕಾಂಬಂತಹದ್ದು ಎಲ್ಲವೂ ಕೂಡ ಎಲ್ಲ ಸಂಸ್ಕಾರ ಹೇಳುವ ಪುಟವ ತೆಗೆದಪ್ಪ 16 ಪಟ್ಟು 16 ಏನಪ್ಪ ಕಟ್ಟು ಹೊರಗಡೆ 16 ಷೋಡಶ ಹೇಳುವಂಥ ಸನ್ನಿವೇಶದಲ್ಲಿ ಗೊತ್ತವನು ಹೇಗೆ ಪೂರ್ವ ಹೇಳುವಂಥದ್ದು ಏನಪ್ಪ ಹೇಳಿದರೆ ಪೂರ್ವ ಹೇಳಿದರೆ ಮಕ್ಕಳಿಗೆ ಅಪ್ಪ ಅಮ್ಮ ಮಾಡುವಂಥದ್ದು ದಂಪತಿ ಯಾವಾಗ ದಂಪತಿ ಹೇಳುವಂತಹ ವಿಭಾಗ ಅಂದರೆ ಗೃಹಸ್ಥ ಹೇಳುವಂತಹ ಧರ್ಮ ಸ್ವೀಕಾರ ಮಾಡಿ ದಂಪತಿ ಹೇಳಿ ಯಾವಾಗ ಆತೋ ಅದು ಮೊದಲ್ಕೊಂಡು ಏನೇನು ಕರ್ಮಾಂಗ ಮಾಡ್ತೋ ಅದೆಲ್ಲವೂ ಕೂಡ ಅಂದರೆ ಗರ್ಭಾಧಾನಾದಿ ಕರ್ಮಾಂಗ ಬೇಕು ಆ ಗರ್ಭಾಧಾನಾದಿ ಕರ್ಮಾಂಗ ಅದೇ ಥರದಲ್ಲಿ ಮುಂದೆ ಮಾಡುವಂತಹ ಯಾವ ಪುಂಸವನೈಕು ಸೀಮಂತೈಕು ಅಥವಾ ಇಂದು ವಿಷ್ಣು ಬಲಿ ಜಾತಕರ್ಮ ಹೀಗೆ ಬೇರೆ ಬೇರೆ ಸಂಸ್ಕಾರಗಳು ಹೇಳ್ತಾ ಬೇರೆ ಬೇರೆ ವಿಭಾಗ ಹಾಗಿದ್ದಂತಹ ಕರ್ಮಕ್ಕೆ ಪೂರ್ವ ಸಂಸ್ಕಾರ ಹೇಳಿದೆ ಅಂದರೆ ಇಲ್ಲಿಂದ ಕೊಟ್ಟದು ಬೀಜಾವಾಪನ್ನು ತೊಡಗಿ ನಾವೆಲ್ಲರೂ ಅದು ಬೀಜ ಅಂತ ಮತ್ತೊಂದು ಕಡೆ ನಮ್ಮ ಇಹದ ಸುಸ್ಥಿತಿಗೆ ಕಾರಣ ಯಾವುದು ಹೇಳಿದ್ರೆ ಮೂಲ ಯಾವುದು ಹೇಳಿದರೆ ಬೀಜ ಅಂದರೆ ಬೀಜ ಇಲ್ಲಿಂದ ಪರಂಪರೆಯಿಂದ ಬಂದಂತಹ ಬೀಜ ಅದಕ್ಕೆ ನಾವು ಹೇಳೋದು ಇಂಗ್ಲೀಷಲ್ಲಿ ಅಂದರೆ ಜೀನ್ಸ್ ಹೇಳೋದು ಏನು ಜೀನ್ಸ್ ಹೇಳೋದಾದ್ರೆ ನಾವು ಗೊತ್ತಾಗೋದು ಅಂದರೆ ಈ ಎಂತಕ್ಕೆ ಹೇಳಿದ್ವಿ ಹೇಳಿದ್ರೆ ಮೊತ್ತ ಮೊದಲಿಗೆ ನಾವು ತಿಳ್ಕೊಬೇಕಾದ್ರೆ ಅಂತ ಹೇಳಿದ್ರೆ ನಮ್ಮ ಮನುಷ್ಯ ಧರ್ಮ ಮೊತ್ತ ಮೊದಲಿಗೆ ಹೇಳುವಾಗ ಹೇಳಿದ್ರೆ ಒಂದು ಸುಭಾಷಿತ ಹೇಳುವಂಥ ಹೆಂಗೆ ಹೇಳಿದ್ರೆ ಸುಭಾಷಿತ ಹೇಳಿದ್ರೆ ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಸಂಶಯ ದುರ್ಲಭಂ ತ್ರಯಮೇವೈತತ್ ಯಾವ ರೀತಿಲಿ ದುರ್ಲಭಂ ತ್ರಯಮೇವೈತತ್ ದೇವಾನುಗ್ರಹ ಹೇತು ಅಥವಾ ದೈವಾನುಗ್ರಹ ಹೇತು ಎರಡಾರು ಸರಿ ಒಂದು ಸುಭಾಷಿತ ಯಾವುದು ಕಡೆ ಒಂದು ಮನುಷ್ಯತ್ವ ಹೇಳುವಂತಹ ಒಂದು ಪದ ಮೊದಲ ಪದವೇ ನಾವು ಮನುಷ್ಯತ್ವ ಮನುಷ್ಯತ್ವವೇ ನಾವೇನು ಒಂದು ಮನುಷ್ಯತ್ವವೇ ಇಲ್ಲ ನಾವು ಪ್ರಕಾರ ನಾವು ಒಂದೊಮ್ಮೆ ಬೈಯುವಾಗ ಎಲ್ಲ ಮನುಷ್ಯತ್ವ ಇಲ್ಲ ಮನುಷ್ಯ ಅಮ್ಮ ಏನಪ್ಪ ಮನುಷ್ಯತ್ವ ಏನ ಮೊದಲ ಮನುಷ್ಯತ್ವ ಎರಡನೇದೇ ಮುಕ್ಷುತ್ವ ಮತ್ತೊಂದು 3ನೇ ಪದ ಯಾವುದಪ್ಪ ಕಡೆ ಮಹಾಪುರುಷ ಸಂಶ್ರಯ ಇದು 3 ಕೂಡ ದುರ್ಲಭಂ ತ್ರಯಮೇ ಬೇಕು ಇದು 3 ಕೂಡ ಸಿಗುತ್ತೆ ಇಲ್ಲ ಯಾವುದೆಲ್ಲ 3 ಹೇಳಿದ್ರೆ ಮೊದಲ ಪದ ಮನುಷ್ಯತ್ವ ಸಿಗುತ್ತಿಲ್ಲ ಮತ್ತೆ ಮುಕ್ಷುತ್ವ ಹೇಳುತ್ತದಿಲ್ಲ ಮಹಾಪುರುಷ ಸಂಶಯ ಇಲ್ಲ ಇದು 3 ಕೂಡ ದುರ್ಲಭ ಇದು 3 ಕೂಡ ಸಿಕ್ಕಲೇ ಕಷ್ಟ ಹೇಗೆ ಯಾವುದಕ್ಕೆ ಬೇಕಾಗಿತ್ತು ಕೇಳಿದ್ರೆ ಮುಂದೆ ಹೇಳ್ತಾ ಮುಂದಿನ ಪದದಲ್ಲಿ ಮುಂದಿನ ಇದರಲ್ಲಿ ವಾಕ್ಯಲ್ಲಿ ಹೇಳ್ತಾ ಹೆಂಗೆ ಹೇಳಿದ್ರೆ ಇದು 3 ಕೂಡ ದುರ್ಲಭಂ ತ್ರಯಮೇ ಬೇಕು ಹೆಂಗೆ ಹೇಳಿದ್ರೆ ದೇವಾನುಗ್ರಹ ಹೇತು ಯಾವುದಕ್ಕೆ ಭಗವಂತನ ಅನುಗ್ರಹಕ್ಕೆ ಬೇಕಾಗಿ ಭಗವಂತನ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಏನೇನು ಮಾಡಬೇಕು ಅದೆಲ್ಲ ಬಪ್ಪದು ಈ 3ರಲ್ಲಿ ಈ 3 ವಿಭಾಗ ಇಲ್ಲೇ ಇದೆ ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಈ 3 ಕೂಡ ಅಂಶಂಗೋ ಈ 3 ಅಂಶ ಯಾವುದಕ್ಕೆ ಕೇಳಿ ದೇವಾನುಗ್ರಹವೇ ಹೇತುಕವಾಗಿಪ್ಪಂತ ಅಂದರೆ ಕಾರಣವಾಗಿಪ್ಪಂತ ಅಥವಾ ದೈವಾನುಗ್ರಹ ಎರಡಾರು ಸರಿ ನಮಗೆ ಬೇಕಾದಲ್ಲೂ ಕೂಡ ದೈವಾನುಗ್ರಹ ಬೇಕು ದೇವಾನುಗ್ರಹ ನಮಗೆ ಬೇಕೇ ಬೇಕು ಹೇಳ್ತಾನೆ ಒಂದು ಕಡೆಯಲ್ಲಿ ಹಿಂಗಡೆ ಉದ್ಯಮಂ ಸಾಹಸಂ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ನವತ್ತಂತೆ ತತ್ತೈವ ಸಹಾಯ ಹಿಂಗೆ ನಾವು ಅದನ್ನು ಓದಿದಂತಹ ಸುಭಾಷಿತ ಅದ ಹೆಂಗೆ ಹೇಳಿದ್ರೆ ಉದ್ಯಮಂ ಮೊದಲ ಪದವೇ ಉದ್ಯಮಂ ಉದ್ಯೋಗ
ಉದ್ಯಮಶೀಲನಾಗದ್ದೇ ವಿನಃ ಯಾವುದೂ ಪ್ರಯೋಜನ ಇಲ್ಲ. ಎಲ್ಲೋ ನಿಷ್ಫಲ. ನಾವು ಯಾವುದೊಂದು ಕರ್ಮ ಮಾಡಬೇಕಾದ್ರೆ ಆ ಕರ್ಮಕ್ಕೆ ಮೊದಲು ಬೇಕಪ್ಪ ಎಂದರೆ ಅವನು ಉದ್ಯಮಿ ಹೇಳಿದ್ರ ಕೆಲಸ ಮಾಡೇಕ ಕೆಲಸ ಮಾಡದೆ ವಿನಃ ಯಾವುದು ಕೂಡ ಪ್ರಾಪ್ತಿ ಆಗುತ್ತಿಲ್ಲ. ಸುಮ್ಮನೆ ಹಾಗೆ ಮಾಡಿರ್ತಾವೆ ಹೀಗೆ ಮಾಡ್ರಿ ಅಂತ ಹೇಳಿದ್ರೆ ಅಂದಾಜು ಮಾಡಿದ್ರೆ ಯಾವುದು ಗುಣ ಇಲ್ಲ. ಅಂದಾಜು ಮಾಡೋಕ್ಕೆ ನಾವು ಅಂದಾಜು ಮಾಡಬೇಕು, ಅಂದಾಜು ಮಾಡಿದ್ರೆ ಅವ್ರು ಕಾರ್ಯದ ತೊಡಗೆ ಅದು ತಾಕತ್ತು. ಅದಕ್ಕೆ ಮೊದಲ ಉದ್ಯಮಶೀಲತೆ ಬೇಕು. ಉದ್ಯಮ ಇಲ್ಲದ ಯಾವುದು ಅಲ್ಲ. ಉದ್ಯಮಂ ಸಾಹಸ, ಬರೀ ಉದ್ಯಮ ಮಾಡಿದ್ರೆ ಸಾಲ ಅಲ್ಲಿ ಸಾಹಸ ಮಾಡೇಕ. ಅದರಲ್ಲಿ ಅವನು ಎಂದರೆ ಅವನಿಗೆ ಒಬ್ಬಂಗೆ ಒಬ್ಬ ಕೃಷಿಕ ಅವನಿಗೆ ಭೂಮಿ ಇದ್ದರೆ ಸಾಲ. ಭೂಮಿ ಇದ್ದರೆ ಅಲ್ಲ ಬಾಡೆ ಕೂಡ ಎಂದ ಮಾಡಿದ್ದು ಭಾವ ಇದು ಈ ಥರ ಗೆದ್ದೆ ಮಾಡಿ ಕೂಡ ಎಂದ ಮಾಡಿದ್ದು ಓಟ ಮಾಡಿ ಕೂಡ ಅಂದಾಜು ಮಾಡಿಕೊಳ್ಳಿ. ಅಂದಾಜು ಕುರ್ಚಿ ಅಂದಾಜು ಮಾಡಿಕೊಳ್ಳೋ ಗುಣ ಇಲ್ಲ. ಹೋಯಕ್ಕೆ ಅದಕ್ಕೆ ಅಂದಾಜು ಮಾಡಿದ್ರೆ ಹೋಗಿ ಅವೆಂತ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ಸಲಕರಣೆ ಕ್ರೋಢೀಕರಿಸಿಕೊಂಡು ನಾವು ಮಾಡಿ ಕೆಲಸ ಯಾವುದ್ರ ಕಡೆ ನಾವು ಮಾಡಿ ಕಾರ್ಯದ ಏನು ಕೃಷಿ ಮಾಡಿದ್ರೆ ಏನೇನು ಬೇಕು ಅದಕ್ಕೆ ಏನು ಒಬ್ಬ ಸಿದ್ಧ ಅದೆಲ್ಲ ಮಾಡೇಕ ಮಾಡಿದ್ರೆ ಮಾತ್ರ ಕಷ್ಟ ಇಲ್ಲದ್ರೆ ಉದ್ಯಮ ಸಾಹಸ ಮಾಡೇಕ. ಸುಮ್ಮನೆ ಕುತ್ಕೊಂಡಿದ್ರೆ ಆಗುತ್ತಿಲ್ಲ. ಎದ್ದನ್ನು ಹೆರಡು ಬಿಡೇಕ ಅಲ್ಲಿ ಹೋಗಿ ಕೆಲಸ ಮಾಡಬೇಕು. ಇವನು ತೊಡಗಿ ಒಳಗೆ ಅಲ್ಲಿ ಉದ್ಯಮಂ ಸಾಹಸಂ ಧೈರ್ಯ ಬೇಕು ನಮಗೆ. ಅದು ಹೇಳ್ತಾ ಒಂದು ಇನ್ನೊಂದು ಕಡೆಯಲ್ಲಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ. ಯಾವುದು ನಾನು ಕಾಡಿನ ರಾಜ ಸಿಂಹ ಬಾಯಿ ದೊಡ್ಡಗೆ ತೆಗೆದುಕೊಂಡು ಎಲ್ಲರೂ ಬಂದು ಒಬ್ಬೊಬ್ಬಗೆ ಒಂದೊಂದೇ ಮೃಗ ಇನ್ನು ಬೀಳಕ್ಕಿಂತ ಬಾಯಿಗೆ ಬಂದು ಬೀಳಕ್ಕೆ ಅವ್ರಿಗೂ ಬೀಳ ಇದು ಜಿಕ್ಕೆ ಬೀಳಕು, ನಾಳೆ ಮೊಲ ಬೀಳಕು, ನಾಳೆ ಇನ್ನೊಂದು ಬೀಳಕ್ಕೆ ಇವರು ಬೀಳ ಬಂದು ಎಂತಗೆ ಅದು ಕಾಡಿನ ರಾಜ. ಅದು ಇನ್ನು ಬಾಯಿಗೆ ಬಂದು ಬೀಳಕ್ಕೆ ಹಸು ಹೋಗಿದ್ದೆ ಹೇಳಿದೆ ಬೀಳುತ್ತಿಲ್ಲ ಯಾವುದು ಬೀಳ. ಇದಕ್ಕೆ ಸಿಂಹಕ್ಕೆ ಹಸು ಆಯ್ದು ಆದರೆ ಇದು ಓಡಿಸಿ ಬೇಟೆಯಾಡಿ ಹಿಡಿದು ಮಾಡಿ ಹೆಂಗಾರು ತಿಂದರೆ ಬಚ್ಚು ಸಿಕ್ಕು ಇದಕ್ಕೆ ಬಾಯಿಗೆ ಆಹಾರ, ಈ ಹೊಟ್ಟೆಗೆ ಆಹಾರ. ಇಲ್ಲಂದರೆ ಇದಕ್ಕೆ ಆಹಾರ ಎಂಬುದು ಇಲ್ಲ. ಇದಕ್ಕೆ ಉದ್ಯಮ ಬೇಕು. ನಹಿ ಸುಪ್ತಸ್ಯ ಸಿಂಹಸ್ಯ ಹೊರಗಿಂಡಿಪ್ಪ ಸಿಂಹದ ಬಾಯಿಗೆ ಬಂದು ಯಾವುದು ಬಂದು ಒಂದೊಂದೇ ಬೀಳಕ್ಕೆ ಇವನಿಗೆ ಬೇಕು ಆದರೆ ಇವ ಹೋಯಕ್ಕೆ ಅಂಬ ಅದಕ್ಕೆ ಉದ್ಯಮದೊಟ್ಟಿಗೆ ಸಾಹಸವೂ ಬೇಕು. ಎತ್ತಗೆ ಹೆಣ್ಣು ಕಡೆ ದೇವಾನುಗ್ರಹ ಹೇಳುವ ವಿಷಯ ಕೇಳ್ತಾ ಇರ್ತದೆ. ಈಗ ದೇವಾನುಗ್ರಹ ಹೇಳಿದ್ರೆ ಅದು ಅಕೇರಿ ಅನ್ನೋದು ಷಡೇದೇ ಯತ್ನ ವರ್ತನೆ ತತ್ವದೈವ ಸಹಾಯ ಈ 6 ಇದ್ದಾವಾಗ ಮಾತ್ರ ಯಾವುದು ಹೇಳಿದ್ರೆ ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ ಬೇಕು, ಶಕ್ತಿ ಬೇಕು, ಪರಾಕ್ರಮ ಬೇಕು. ಈ 6 ಬೇಕು. 6 ಇದ್ದವಾಗ ಮಾತ್ರ ತತ್ವದೈವ ಸಹಾಯ, ಅಲ್ಲಿ ದೈವ ಸಹಾಯ ಬೇಕು. ಸತ್ಸಂತಾನಾಯಕ ದಂಪತಿತ್ವವಾಗಿ ಬಂದಂತಹಕ್ಕೆ ಸತ್ಸಂತಾನಾಯಕ ಜ್ಯೋತಿಷಲ್ಲಿ ಒಪ್ಪಂದ ಹೇಳಿ ಸಂತಾನ ಪ್ರಾಪ್ತಿ ಆಗಿದೆ ಭಾವ ಅಂತಾರೆ. ಜ್ಯೋತಿಷಲ್ಲಿ ಜ್ಯೋತಿಷ ಒಂದು ಅಮ 20 6 ಈ ಸಂತಾನಕ್ಕೆ ಬೇಕಾದಂತಹ ವಿಚಾರ ಏನಿತ್ತು ನಾವೆಂದಿಗೆ ಹೇಳೋದಿಗೆ ಗರುಡ ಪುರಾಣಕ್ಕೆ ಹೇಳ್ತೇವೆ. ಗರುಡ ಪುರಾಣದಲ್ಲಿ ಸಂತದ ನಾವು ಆದ್ಯದಿಂದಲೇ ಮೊದಲು ಹೇಳಿದ್ದಲ್ಲಿ ಹೆಂಗೆ ಹೇಳಿದ್ರೆ ಮನುಷ್ಯ ಯಾಕಂದರೆ ಮೊದಲು ಬೀಜ ಕಾರಣ ಅದರಲ್ಲಿ ಕೂಡ ಬೀಜ ಕಾರಣ. ಸಂತಾನ ಪ್ರಾಪ್ತಿಗೆ ಬೇಕಾಗಿರುವಂತಹ ವಿಷಯ ಏನಾಯಿತು ಹೇಳಿದರೆ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಆಯಿತು ಒಂದನೇದು. ಇನ್ನೊಂದು ಅವು ಒಟ್ಟಿಗೆ ಇರಬೇಕು. ಹೊರತು ಒಬ್ಬ ಓವಲ್ಲಿ ಉದ್ಯೋಗದಲ್ಲಿರ್ಬೋದು, ಇನ್ನೊಂದು ಈ ಸಿಪ್ಪದು ಇನ್ನೊಂದು ಕಡೆ ಇನ್ನೊಂದು ರಾಜ್ಯದಲ್ಲಿ ಬೆಳ್ಳಿರಾಗಲಿ ಯಾವುದೇ ಇದರಲ್ಲಿ ಕೂಡ ಇಲ್ಲಿ ಬಂದು ಜೋಶಲ್ಲಿ ಬಂದರೆ ಅಲ್ಲಿ ಏನು ಪ್ರಶ್ನೆ ಮಾಡಿದ್ರು ಕೂಡ ಅದು ಆ ದೋಷ ಭಾವ ಈ ದೋಷ ಏವ ದೋಷ ಆದರೂ ಕೂಡ ಅಲ್ಲಿ ಅವರ ಆ ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಏನಪ್ಪ ಅದನ್ನೆಲ್ಲದೆ ಮಾತ್ರದಲ್ಲಿ ಬೇಕಾದಂತಹ ಸಂತಾನ ಪ್ರಾಪ್ತಿ ಆಗಷ್ಟು ಇಲ್ಲದ ಸಂತಾನ ಎಂಬುದು ಭಾಗ್ಯ ಭಾರ. ಹೀಗೆ ಒಂದೊಂದೇ ಕೆಲಸಕ್ಕೂ ಕೂಡ ಅದರದ್ದೇ ಆದಂತಹ ವ್ಯವಸ್ಥೆಗಳು ಹಾಗೆ ಬಂತಹ ವ್ಯವಸ್ಥೆಗಳಿಂದ ಕೂಡಿಕೊಂಡಂತಹದ್ದು ಅವರು ನಮ್ಮ ಇಂಡಿಯಾಕ್ಕೆ ಮನುಷ್ಯತ್ವ ಅಂತ ಮೊದಲನೇ ಪದ. ನಾವು ಮೊದಲನೇ ಪದ ಯಾವುದು ಅಂದರೆ ಮನುಷ್ಯತ್ವ ಅಂತ ಪದ. ಈ ಮನುಷ್ಯತ್ವ ಪದ ಇಲ್ಲಿಂದ ಬಂತು ಹೇಳಿದೆ. ಅದನ್ನೇ ಹೇಳ್ತು ಹೇಗೆ ಪುರಾಣ ಹೇಳ್ತು. ನಾವೀಗ ಪುರಾಣ ಹೇಳ್ತು ಮೊದಲು ಪುರಾಣ ಹೇಳಿ ಅದ್ರ ಬೆಳಕ್ಕೆ ನಾವು ಸುಮ್ಮನೆ ಪುರಾಣ ಹೇಳಸಾಲ. ನಾವೀಗ ಅದರಲ್ಲಿ ಕೂಡ ವಿಶೇಷವಾಗಿ ಗರುಡ ಪುರಾಣ. ನಾವೀಗ ಪುರಾಣಗಳಲ್ಲಿ ಬಹಳಷ್ಟು ಪುರಾಣಗಳಿದ್ದು ಎಷ್ಟೋ 108 ಪುರಾಣಗಳಿದ್ದು ಹೇಳ್ತಾ ಎಲ್ಲ ಕಡೆಗೂ ಕೂಡ. ಅದೇ ಪ್ರಧಾನವಾದ ಪುರಾಣ ಎಷ್ಟೇ ಇರಲಿ ಕೂಡ ಪ್ರಧಾನವಾದ ಪುರಾಣ ಅಂತ ಹೇಳಿದ್ರೆ ಎಷ್ಟು ಅಂದರೆ ಅಷ್ಟಾದಶ 18 ಪುರಾಣ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಕೂಡ ಸಂಖ್ಯೆ 20 ಮೊದಲು ತಿಳ್ಕೊಬೇಕಾದ್ರೆ ಇಂಥದ್ದು ಎಲ್ಲ ಸಂಖ್ಯೆಯಲ್ಲಿ 20 ಸಂಖ್ಯೆ ಹೆಂಗೆ ಹೇಳಿದರೆ 4ರ ಮೇಲೆ 3ರ ತೀರಿಸು ಹೇಳಿದರು. ಏನು 4 ಏನು 3 ಹೇಳುವಂಥದ್ದು ಮತ್ತೆ ಗೊತ್ತಾಗುತ್ತೆ. 4ರ ಮೇಲೆ 3ರ ತೀರಿಸು ಸಂಖ್ಯೆ ಎಲ್ಲ ಸಂಖ್ಯೆಯಲ್ಲಿ ಅಂಕೆಯಲ್ಲಿ ಹೇಳಬೇಕು. 4 ಎಂತರಪ್ಪ 3 ಎಂತರ ಹೇಳಿದೆ. ಈ 4 ಯಾವುದು ಬೇರೆ ನಾವು ದಿನಾಲು ಮಾಡುವಂತಹ ಕೆಲಸ. ಉದಿಯಪ್ಪಗೆ ನಾವು ಎದ್ದು ಯಾವಾಗ ಹೊರಕ್ಕೆ ಎಚ್ಚರಿಯಪ್ಪಗೆ ನಾವು ಹೇಳ್ತಾವ ಹಸೆಯಿಂದ ಆಸೆಯಿಂದ ಹೇಳ್ತಾವ.
ಎದ್ದಲ್ಲ ಆಗಾಯ್ತು, ನಾವು ಎದ್ದಪ್ಪ ನಾವೊಂದು ಕಲ್ಪನೆ ಮೂಡ್ತು, ಹಿಂಗೆ ಅಂದು ಇಂದಿಷ್ಟು ಕೆಲಸ ಇದ್ದ ನನಗೆ ಎಚ್ಚರಿಕೆ ಅಪ್ಪ ನೋವಂತ ಅದು ಇಂದಿಷ್ಟು ಕೆಲಸ ಏನಾಗಿದ್ದು, ಎಷ್ಟೋ ಕೆಲಸ ಇದ್ದು ಮುಂದೆ ಮಾಡ್ಲಿಕ್ಕೆ ಅಂತ ಎಲ್ಲ ನಿನ್ನೆ ನಾವು ಸೆಟ್ ಮಾಡಿ ಮಾಡಿದ್ದು, ನಾಳೆ ಇಷ್ಟು ಕೆಲಸ ಮಾಡಲಿದ್ದು ನೋಡಿ ಹಬ್ಬ ಇವಾಗ ಎಚ್ಚರಿಕೆ ಅಪ್ಪಗೆ ಬರುವಂಥದ್ದು. ಇಂದೀಗ ಕುಮಾರಸ್ವಾಮಿ ನಾವು ನೆಪ್ಪ ಹೋಯಕು ಅಲ್ಲಿ ಪಾರಾಯಣಕ್ಕೆ ಹೋಯಕು ಹೇಳಿದರೆ ಅದಕ್ಕಿಂತ ಸಂಬಂಧಪಟ್ಟ ಕೆಲಸಗಳೆಲ್ಲವನ್ನು ಕೂಡ ಅಲ್ಲಿ ಕರೆಗೆ ಮಾಡಲಿಕ್ಕೆ ಅಲ್ಲಿ ಬರೀ ಬಪ್ಪ ಪ್ರಯತ್ನ ಮಾಡಿ ಇಲ್ಲದಲ್ಲಿ ಇಲ್ಲಿ ಅಂತ ಎತ್ತೆ ಕಾರ್ಯ ಮಾಡಬೇಕು ಪ್ರಯತ್ನ ಮಾಡಕ್ಕೆ ಎನ್ನ ಪ್ರಯತ್ನ ಬೇಕು, ಎನ್ನ ಪ್ರಯತ್ನಗಳಲ್ಲಿ ಇಲ್ಲಿ ಎತ್ತುತ್ತಿಲ್ಲ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದೇ ಒಬ್ಬೊಬ್ಬರು ಕೂಡ ಅವಾಗ ಅಂತಹ ಏನು ಅದಕ್ಕೆ ಧರ್ಮ ಅಂತ ಹೇಳ್ಬೋದು. ಧರ್ಮ ಹೇಳಿದ್ರೆ ಧರ್ಮ ಅಂದರೆ ಬಹಳಷ್ಟು ಅದು ನಾವು ಕಂಡಷ್ಟು ಸುಲಭದ ವಿಷಯ ಅಲ್ಲ, ಅದು ಆ ಶಬ್ದಕ್ಕೆ ಬಹಳಷ್ಟು ವಿಸ್ತಾರ ಇರುವಂತಹ ವಿಷಯ ಧರ್ಮ ಅನ್ನೋದು. ಹಾಗೆ ಧರ್ಮ ಹೇಳಿದ್ರೆ ಕರ್ತವ್ಯ ಮೊದಲು ನಾವು ಕಡಪಣೆಕಾದ ನಮ್ಮಂತಹ ಕರ್ತವ್ಯ. ನಾವೊಂದು ಮಾರ್ಜಿನ್ ಉಳಿತು, ನಮಗೆ ಒಂದು ಗಡಿ ನಮಗೆ ನಾವೇ ಹಾಕೊಂಡಂಥ ಒಂದು ಗಡಿ ಇದ್ದು, ಆ ಗಡಿಯಿಂದ ಹೆರೆ ಹೊಟ್ಟು ನಮಗೆ ಎಂಥದ್ದು ಮಾಡುವಂಗಿಲ್ಲ. ಆ ಗಡಿಯೊಳಗೆ ನಾವು ಮಾಡಿ ನಾವೇ ನಮ್ಮನ್ನೇ ನಾವು ತಿಳ್ಕೊಬೇಕು ಮೊದಲು. ಅದಕ್ಕೆ ಇದು ತನ್ನ ತಾನವೇ ನಿನ್ನೆ ತಾನಯ್ಯ ಮೊದಲು ಆ ನಾನು ತಿಳ್ಕೊಬೇಕು. ಎನಗೆಷ್ಟು ಕರ್ತವ್ಯ, ಎನಗೆಷ್ಟು ಗಡಿ, ಆ ಗಡಿ ಒಳಗೆ ಒಂದು ಗಡಿ ಇತ್ತು, ಅದರ ಒಳಗೆ ವ್ಯವಹಾರ ಮಾಡ್ಲಕ್ಕ ಎಂತ ಕೇಳಿ ಆನು ಮಗನಾಗಿ ಅಪ್ಪಂಗೆ ಅಂತ ಮಾಡಿ ಅಪ್ಪಗೆ ಅಂತ ಮಾಡಿ ಹೇಳಿ ಒಂದು ಗಡಿ ಇತ್ತು. ಮಗನಾಗಿ ಒಂದು ಕರ್ತವ್ಯ ಓದಿದ್ದಾನೆ. ಅದೇ ಹೆಂಡತಿಗೆ ಅಪ್ಪ ಹೆಂಡನಾಗಿ ಆನು ಏನು ಕರ್ತವ್ಯ ಅದು ಒಂದು ಗಡಿ ಬೇರೆ. ಅದೇ ಆನು ಇನ್ನಿತರ ವಿಷಯ ನೋಡಿದರೆ ಭಾವನಾಗಿ ಅಂತ ಮಾಡಬೇಕು, ಮಾವಂಗೆ ಅಯ್ಯನಾಗಿ ಅಂತ ಮಾಡಬೇಕು. ಹೀಗೆ ಒಂದೊಂದೇ ಒಬ್ಬೊಬ್ಬಗೆ ಒಂದೊಂದೇ ಸಂಬಂಧದಲ್ಲಿ ಒಂದೊಂದು ಕೂಡದ ಗಡಿ ಅದ ಗಡಿ, ಆ ಗಡಿದೇ ವ್ಯವಹಾರ ಮಾಡಬೇಕು ಹೊರತು ಆ ಗಡಿಯಿಂದ ಹೆರ ಹೋಗಂಗಿಲ್ಲ. ಹೇಗೆ ಹೆಂಡತಿಗೆ ಗಂಡನಾಗಿ ಅವನು ಮಾಡಿದಂಥ ಕರ್ತವ್ಯದಾಗೆ ಎನ್ನ ಅಪ್ಪಂಗೋ ಎನ್ನ ಹಬ್ಬವೋ ಮಾಡಿ ಆಗುತ್ತಿಲ್ಲ. ಅದಕ್ಕೆ ವ್ಯವಹಾರವೇ ಬೇರೆ, ಅಲ್ಲಿ ಬಂದ ವ್ಯವಹಾರವೇ ಬೇರೆ, ಅದಕ್ಕೆ ಗಡಿಯೇ ಬೇರೆ. ಅದಕ್ಕೆ ಧರ್ಮ ಹೇಳಿದ್ರು. ಹಾಗೆ ನಾವು ಅಥವಾ ಎನ್ನ ಮಗನಿಗೆ ಅವನು ಅಪ್ಪನಾಗಿ ಎಂತ ಮಾಡಬೇಕು, ಅದಕ್ಕೆ ಗಡಿ ಬೇರೆ. ಅದಕ್ಕಿಂತ ಗಡಿ ಆ ಗಡಿಲೇ ಮಾಡಿಕಷ್ಟೆ, ಆ ಗಡಿಯೊಳಗೆ ವ್ಯವಹಾರ ಮಾಡಿಕಷ್ಟೆ. ಹಾಗೆ ಪ್ರತಿಯೊಬ್ಬ ನಾವಾರು ಇಟ್ಕೊಂಡು ನಮ್ಮ ಸಂಬಂಧ ಅಂತ ಇಟ್ಕೊಂಡು ಮಾಡಬೇಕಾದ ವ್ಯವಹಾರ ಇದ್ದು ಅದು ವ್ಯವಹಾರ ಧರ್ಮ ಮೊದಲು ಇಪ್ಪಂಥದ್ದು. ಹಾಗಿಪ್ಪಂತಹ ಧರ್ಮದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಅರ್ಥ ಹೇಳಿದ್ರೆ ಪೈಸೆ ಹೇಳುವ ಅರ್ಥ ಅಲ್ಲ. ಅರ್ಥ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ರೋಢೀಕರಿಸುವಂತಹ ಏನೇನು ಇನ್ನಿತರ ಸಲಕರಣೆಗಳಿದ್ದು ಅದೆಲ್ಲವೂ ಕೂಡ ಅರ್ಥ. ಕಾಮ ಹಾಗೆ ಬಪ್ಪಂತಹ ಉದಿಸುವಂತಹ ಯೋಚನೆ, ಮನಸ್ಸಿಗೆ ಒಂದು ಎಂಥ ಯೋಚನೆ ಉದಿಸುತ್ತು ಆನೆಂತ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಕಾಮನ ಇಚ್ಛೆ ಕಾಮ. ಅದೇ ಮೋಕ್ಷ ಯಾವಾಗ ಅದು ಸಂಪೂರ್ಣವಾಗಿ ಎಂತ ಗುರಿ ತಲುಪಿತ್ತೋ, ಗುರು ತಲುಪಿಯಪ್ಪನ ಮೋಕ್ಷ. ಇಲ್ಲಿಗೆ ಮನೆಯಿಂದ ಹೆರಟು ಕುಮಾರಸ್ವಾಮಿ ಭಜನಾ ಮಂದಿರಕ್ಕೆ ಆ ಎತ್ತೆ ಕೂಡಿದ ಒಂದು ನಿರ್ಧಾರ ಅಂತ ಇದ್ದೋ ಆ ನಿರ್ಧಾರ ಮಾಡಿಯಪ್ಪ ಇಲ್ಲಿ ಎತ್ತೆಪ್ಪತ್ತಿನ ಮೋಕ್ಷ ಇದಾವುದು. ಚತುರ್ವರ್ಗ ಅನ್ನೋ ಅದಕ್ಕೆ 4 ಹೇಳಿದ್ವಿ. ಈ 4 ನಮ್ಮ ಇಂದು ಹುಟ್ಟಿದ ಬಾಬೆನದೊಡಗಿ ಈಗಷ್ಟೇ ತೀರಿ ಹೋಗುವಂತಹ ಆತುರನ ತನಕೂ ಕೂಡ ಎಲ್ಲರಿಗೂ ಕೂಡ ಸಮಾನವಾಗಿ 4 ಈ 4 ಇದ್ದೇ ಪ್ರತಿನಿತ್ಯವೂ ಈ 4 ನಾವು ಗುಂತೆ ಇಲ್ಲದೆ 4 ಅನುಸರಿಸ್ತಾ ಇತ್ತು. ಅದು ಅದಕ್ಕೆ ಚತುರ್ವರ್ಗ ಅಂದ್ರೂ ಆ ಚತುರ್ವರ್ಗದ ಮೇಲೆ ನಿಂತುಕೊಂಡು 4ರ ಮೇಲೆ ನಿಂತುಕೊಂಡು 3ರ ತೀರಿಸುವ ಜೀವನ. 3 ಯಾವುದಪ್ಪ ಆಗಿದೆ, 3 ಸೆಟ್ ಯಾವುದು ಅಂದರೆ 3 ಸಾಲಗಳು. ಸೊಸೈಟಿ ಸಾಲವೋ, ಬ್ಯಾಂಕಿನ ಸಾಲವೋ ಅಥವಾ ಕೈ ಸಾಲವೋ ಅಲ್ಲ, ಯಾವ ಸಾಲವೋ ಅಲ್ಲ, ಎಲ್ಲ ಸಾಲಕ್ಕಿಂತ ಮಿಗಿಲಾದ ಮತ್ತೊಂದು ಸಾಲ ಇತ್ತು. ಹೇಳ್ತಾರೆ ವೇದಲ್ಲಿ ಹೇಗೆ ವೇದ ಹೇಳಿದ ಸಾಲ ಅದು. ಜಾತಾವೈ ತ್ರಿಭಿರ್ನವಾದಾಯತೆ, ಹುಟುಕ ಮನುಷ್ಯನಿಗೆ 3 ಸಾಲವೋ ಆಗ್ತಾ. ಎಷ್ಟೇ ಬಂಗಾರದ ಚಮಚ ಬಾಯಿಗೆ ಮಡಗಿದ್ದು ಬಂತರೋ ಈ 3 ಸಾಲ ಒಂದು 20 ಇದ್ದೇ ಇದ್ದು. ಯಾವ 3 ಸಾಲ ಅಂದರೆ 3 ಸಾಲ ಅಂದರೆ ಸಾಮಾನ್ಯ ಸಾಲ ಅಲ್ಲ, ಅದು ತೀರ್ಸಕ್ಕೆ ಅಷ್ಟೇ ಕಠಿಣವಾದ ಸಾಲ, ಅದು ಬಹಳ ಕಷ್ಟದ ಸಾಲ. ಒಂದೊಮ್ಮೆ ಬ್ಯಾಂಕಿಂದ ಈಗಿಂದ ಆದ ಸಾಲ ಹೇಗೆ ಮಾಡಿ ತೀರ್ಸಲಕ್ಕ. ಆದರೆ ಈ ಸಾಲ ತೀರ್ಸೋದು ಸಾಲ ಅಲ್ಲ. ಹಾಗೆ 20 ಸಾಲ ಇದೆ. 1ನೇ ಸಾಲವೇ ಹೇಳ್ತಾ ಯಾವ ಸಾಲ ಕೇಳಿದರೆ ಋಷಿಗಳ ಸಾಲ. ಮೊದಲನೇ ಸಾಲವೇ ಋಷಿಗಳದ್ದು ಸಾಲ ಇದೆ. ಈ ಋಷಿಗಳ ಸಾಲ ತೀರಿಸದೆ ವಿನಃ ಮತ್ತಿನ್ನು 2 ಸಾಲ ತೀರಿಸಲಿ ಅನರ್ಹ ಆಗ್ತಾನೆ ಇಲ್ಲ, ಅರ್ಹತೆ ಪಡಿತಾ ಇಲ್ಲ. 1ನೇ ಕ್ಲಾಸ್ ಪಾಸ್ ಆಗುತ್ತೆ ವಿನಃ ಹೇಗೆ 2ನೇ ಕ್ಲಾಸಿಗೆ ಒಬ್ಬರೇ ಅರ್ಹತೆ ಪಡಿತಾರೆ ಇಲ್ಲಿಯ ಮನುಷ್ಯ ಒಂದು ಮಗು. ಅದೇ ಪ್ರಕಾರವಾಗಿ 1ನೇ ಕ್ಲಾಸಿಗೆ ಪಾಸ್ ಆಗಿ ಅಷ್ಟು ದೂರ ಕೆಲಸ ಅಲ್ಲ. 1ನೇ ಕ್ಲಾಸ್ ಪಾಸಪ್ಪ ಬಹಳ ಕಷ್ಟ. ಯಾವುದು ಋಷಿಗಳ ಸಾಲ ಹೇಗೆ ಇದರಲ್ಲಿ ಹೇಳ್ತಾನೆ ಅಧ್ಯಯನೇನ ಋಷಿಭ್ಯ ಹೇಳಿಬಿಟ್ಟು ಒಳ್ಳೆ ರೀತಿಯಲ್ಲಿ ಅಧ್ಯಯನ ಮಾಡಪ್ಪ. ಅದೇ ಸಾಕು ನಮಗೆ ಬೇಕಾದ ನಮ್ಮ ಇಡೀ ಜೀವನ ಸಾಕಲ್ಲ. ಒಂದೇ ಶಬ್ದ ಅಧ್ಯಯನ. ಏನು ಅಧ್ಯಯನ ಕೇಳಿದರೆ ಯಾವುದ್ರ ಅಧ್ಯಯನ ಮಾಡಬೇಕು ಕೇಳಿದರೆ ಒಳ್ಳೆಯ ರೀತಿಯಲ್ಲಿ
ವಿದ್ಯೆಯ ಅಧ್ಯಯನ ಮಾಡಿಕವ ಅಧ್ಯಯನ ಮಾಡಿದ್ರೆ ಮೊದಲನ ಗುರುವಾರ ನಾವು ಒಂದು ಇಪ್ಪಂತಾದಿತ್ತು ಅಬ್ಬೆ ಮೊದಲನ ಗುರು ಸ್ವತಃ ಅಬ್ಬೆ ಬೇಕಾದ ರೀತಿ ಮೈಮಂಡೆಯ ಹೇಗೆ ಕವರ್ ಮಾಡಬೇಕು ಹೇಗೆ ಯಾವ್ದು ಹೇಗೆ ಮುಚ್ಚೋಡಬೇಕು ಹೇಳುವಂತಾದರೆ ಪಾಠ ಅಬ್ಬೆ ಕಲಿಸೋದು ಅಬ್ಬೆ ಕಲಿಸಿದ ಪಾಠದೊಂದಿಗೆ ಅಬ್ಬೆ ಹೇಗೆ ಯಾವ ರೀತಿ ಶರೀರ ಮುಚ್ಚಬೇಕು ಹೇಳುವಂತಾದ್ರೆ ಯಾವ ಶರೀರ ಯಾವ ಅಂಗಗಳು ಹೇಗೆ ಮುಚ್ಚಬೇಕು ಹೇಳುವಂತಾದ್ರೆ ಪೂರ ಪಾಠ ಮಾಡಿ ಸಮಾಜಕ್ಕೆ ಬಿಡ್ತು ಸಮಾಜ ಮುಖಕ್ಕೆ ಬಿಡ್ತು ಸಮಾಜಕ್ಕೆ ಹೆರಬಿಡ್ತು ಅಷ್ಟರವರೆಗೆ ಆ ಮಗು ಎಲ್ಲಿ ಬೇರೆ ಮನೆಯೊಳಗೆ ಕೂತ್ಕೊಂಡಿರ್ತು ಮನೆಯೊಳಗೆ ಅಬ್ಬೆ ಅಪ್ಪ ಅಜ್ಜಿ ಚಿಕ್ಕಮ್ಮ ಅಪ್ಪಾಜಿ ಅತ್ತೆ ಹೇಳಿದ್ದು ಒಂದಷ್ಟು ಸಂಬಂಧರೊಳಗೆ ಕುದೋಂಡದು ತೊಳ್ಳಾಡ್ತಾ ಇರ್ತ ಆ ಮಗು ಎಳೆ ಮಗು ಹುಟ್ಟಿದ ಮಗು ಆ ಮಗು ಅಷ್ಟು ಹೋಗಿ ಮತ್ತೆ ಅದು ಹೇಗೆ ಅದರ ಮೈಮಂಡೆಗ ಬೇಕಾದ ರೀತಿ ಮುಚ್ಚೋಳಬೇಕು ಹೇಗೆ ಆಹಾರ ಸ್ವೀಕಾರ ಮಾಡೋದು ಹೇಗೆ ಯಾವ ರೀತಿಯಲ್ಲಿ ವ್ಯವಹಾರ ಮಾಡಬೇಕು ಎಲ್ಲ ಅಭ್ಯ ಸಾಮಾನ್ಯವಾಗಿ ಬಾಲ ಪಾಠ ಮಾಡಿಕ್ಕೆ ಅಭ್ಯ ಹೆರಬಿಡ್ತು ಮಗುವಿನ ಹೆರಬಿಡ್ತು ಅಧ್ಯಯನೇನ ಋಷಿಭ್ಯ ಅಲ್ಲಿ ನಾವು ಮೊದಲ ಹೇಳಿದ್ದೀಗ ಆ ಅಧ್ಯಯನ ಹೇಳುವಂಥದ್ದು ಎಲ್ಲಿಂದ ಮತ್ತು ಮೊದಲನ ಪಾಠ ಬರ್ಬೋದು ಅಬ್ಬೆಂದ ಆ ಅಬ್ಬೆ ಮಾಡಿದಂತಹ ಯಾವ ಪಾಠ ಇದ್ದೋ ಆ ಪಾಠದೊಂದಿಗೆ ಆ ಮಗು ಹೆರಬಿಡ್ತು ಹೆರಬಿದ್ದ ಮಗು ಶಿಶು ನಾವೆಲ್ಲ ಅದೇ ಆದದ್ದು ಅಲ್ಲಿಂದ ಹೆರಬಿದ್ದೊಂಡು ಮತ್ತೆ ಹೋತು ಎಲ್ಲಿಗೆ ಹೋತು ಮೊದಲನ ಸಹ ತೀರಿಸೋದು ಹೆಣ್ಣು ತೀರ್ಮಾನ ಮಾಡಿಟ್ಟು ಅಧ್ಯಯನಕ್ಕೆ ಯಾವುದಲ್ಲ ಅಷ್ಟಕ್ಕ ಬರ್ತದ ತೊಡಕುಗಳ ರಾಶಿ ಅಧ್ಯಯನ ಮಾಡಲೆ ಒಂದು ಮಗುವಿಗೆ ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಮಾಡಲೆ ಅಧ್ಯಯನಕ್ಕೆ ತೊಡಕುಗಳ ರಾಶಿ ಬಂದು ಬೀಳ್ತು ಓಡ್ಕೊಂಡು ಎದುವರೆಗೆ ಬಂದು ರಾಶಿಗಳು ಆ ರಾಶಿಗಳೆಲ್ಲ ದೂರ ಮಾಡಿಟ್ಟು ಈ ಮಗು ಕಲ್ಕೊಂಡು ಹೋಗಿ ಮುಂದಾಗಿ ಅದು ಯಾವಾಗ ಒಂದು ಎಳೆಯ ಮಗುವಿನ ಮನಸ್ಸು ಆ ಮಗುವಲ್ಲಿ ಹೋದಪ್ಪ ಅಲ್ಲಿ ಪ್ರಧಾನ ಕ್ಲಾಸು ಮೊದಲು ಕಂಗನ ಮಾಡಿ ಸರಿ ಬಾಲವಾಡಿಗೆ ಹೋಗ್ತು ಬಾಲವಾಡಿಗೆ ಹೋಗೋದಕ್ಕೆ ನೀರು ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದು ಹೇಗೆ ಚೀಲ ಬೇಕು ಅದು ಬೇಕು ಇದು ಬೇಕು ಪೆಟ್ಟಿಗೆ ಕಂಪಾಸು ಪೆಟ್ಟಿಗೆ ಮತ್ತೊಂದು ಮೊದಲೊಂದೆಲ್ಲ ಪೆಟ್ಟಿಗೆಗಳು ಬೇಕು ಆ ಪೆಟ್ಟಿಗೆಯ ಬಣ್ಣಕ್ಕಿಂತ ತೊಡಗಿ ಅಂದರೆ ಈ ಮಗು ಇಟ್ಟಿದಲ್ಲಿ ಮನೇಲಿ ಇಷ್ಟೊಳಗೆ ಯಾರೆಲ್ಲ ಹಿರಿಯರಾಗಿದ್ದರು ಮನೇಲಿ ಇಪ್ಪರೆಲ್ಲರೂ ಹಿರಿಯರು ಆ ಮಗುವಿಗೆ ಅಲ್ಲಿ ಎತ್ತಪ್ಪದ್ದೆ ಅದರಾಗೆ ಪ್ರಾಯದ ಮಕ್ಕಳು ಅದಷ್ಟು ಜನಿಸ್ಕೊತಾರೆ ಅದಕ್ಕೆ ನಾವು ಹೇಳೋದು ಎಲ್ಲಿ ಭಗವದ್ಗೀತೆ ಕಾಣುವಾಗ ಸೀದಾ ಎಂತ ಸಂಜಾಯತೆ ಕಾಮಃ ಸಂಘದಿಂದ ಶುರುವಾಯಿತು ಎಂತ ಇದೆ ಕಾಮನಗ ಉದಿಸುವುದು ಯಾವ ಸಂಘ ಅಂತ ಕೇಳಿದರೆ ತನ್ನಂತೆ ಪ್ರಾಯದ ಎಳೆ ಮಕ್ಕಳ ಅಲ್ಲಿ ಕಾಂಬಗ ಆ ಮಕ್ಕಳಲ್ಲಿ ಕಾಂಬಂತಹ ವೈವಿಧ್ಯಗಳ ಕಾಂಬಗ ಅಲ್ಲಿ ಅಂತ ಹೌದು ಅವರ ಕೈಲಿ ವಸ್ತುಗಳ ಕಾಣುತ್ತೆ ಈ ಮಗುವಿಗೆ ಇದು ಮನೆಗೆ ಬಂದಪ್ಪ ಅಭ್ಯಾಸ ಹೇಳು ನನಗೆ ಆಗಿರ್ತಕ್ಕಂಥ ಪಾಸ್ ಆಯಿತು ಹಾಗಿದ್ದ ಪೆಟ್ಟಿಗೆ ನಾಳೆ ನಾ ಶಾಲೆ ಬಾಯಕಾರೆ ಏನ ಪಡೆಕಂತಾರೆ ಅದೇ ಕೆಂಪು ಅದನ್ನೊಂದು ಫ್ರೆಂಡ್ ಇದ್ದು ಆ ಫ್ರೆಂಡಿನ ಕೈಲಿ ಇಪ್ಪತ್ತಾದ್ರು ನೀಲಿ ಪೆಟ್ಟಿಗೆ ಇವತ್ತು ಕೆಂಪಿನ ಪೆಟ್ಟಿಗೆ ಇದ್ದಂಗೆ ಹೇಳು ಅದಾಗ ನೀಲಿ ಪೆಟ್ಟಿಗೆ ಅದು ಯಾವ ಅಂಗಡಿಯಲ್ಲಿ ಕೂತ್ಕೊಂಡು ಕೂಡ ಅದು ಏನಾದ್ರು ತೀರ್ಮಾನ ಮಾಡಿಕೊಂಡು ಆ ಕಾಮನೆ ತೀರಿಸಲಿಕ್ಕಂತಹ ಪಟ್ಟು ಪಾಠಗಳು ಪಡ್ತು ಯಾವುದೇ ಅಬ್ಬೆ ಅಪ್ಪ ಅಂದರೆ ಅದು ಹೆಂಗೆ ಮಾಡಿ ಶಾಲೆ ಹೋಗಲಿ ಶಾಲೆ ಬಂದರೆ ಹೋಗಲಿ ಹೇಳಿ ಆದರೆಲ್ಲ ಪಾಪ ಕಷ್ಟ ಬಂದುಕೊಂಡು ಈ ಶಾಲೆಗೆ ಹೇಗೋ ಮಾಡಿ ಶಾಲೆಯಿಂದ ಕಳಿಸಿ ಅಲ್ಲಿ ಸಣ್ಣ ಒಂದು ಕಾಮನೆ ಅಂತ ಅದೇ ಕಾಮನೆ ಹಾಗೆ ಇದೇ ಕಾಮನೆ ದೊಡ್ಡ ಕಾಮನೆ ಹೋಗು ಬೇರೆ ಎಂಥದ್ದು ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಎಲ್ಲ ಎಂಥದ್ದು ಇವನ ಇಚ್ಛೆಗಳು ಬಯಕೆ ಹೋಗ್ತಾನೆ ಈ ಬಯಕೆ ಏಳೆ ಮಗುವಿನ ಬಯಕೆಯ ತೊಡಗಿ ಬೆಳೆದ ಮಗುವಿನ ಬಯಕೆಯನ್ನು ಕೂಡ ಈ ಅಬ್ಬೆ ಅಪ್ಪ ಕಷ್ಟಪಟ್ಟು ಸಾಕು ಒಂದಾರಿ ಕಲ್ತು ಕಲಿಸಿಗೆ ಸಿಕ್ಕಿದ ಸಾಕು ಒಂದಾರಿ ಕಲ್ತು ಹೆರೋದ್ರೆ ಸಾಕು ಎಂದ ಮಗ ಸಾಕೋ ಸಾಕು ಎಂದರೆ ಅಧ್ಯಯನೇನ ಋಷಿಭ್ಯ ಹೊರಳಿಗೆ ಬಂತು ಅದರ ಅಷ್ಟು ಸುಲಭದ ವಿಷಯವೇ ಅಲ್ಲ ಅದರ ಅಧ್ಯಯನ ಮಾಡಿ ಚೆಂದಲ್ಲಿ ಒಂದಾರಿ ಗುರಿ ತಲುಪಬೇಕು ಅದು ಒಂದು ಸ್ಥಿತಿಗೆ ಬರೆಯಕೂಡಿ ಆದರೆ ಪಟ್ಟು ಹಾಗಾಗಿ ಹೋಗ್ತದೆ ಈ ಅಬ್ಬೆ ಅಪ್ಪ ಕಷ್ಟಪಡ್ತವೆ ಹೀಗೆ ಒಂದೊಂದೇ ಅದು ಸಾಲ ತೀರಿಸ್ಬೋದು ಇದು ಅಷ್ಟಮ ಜೀವ ಒಂದೇ ಹೋಗ್ತದೆ ನಮಗೆ ದಿನವಪಿ ರಜನಿ ಸಾಯಂ ಪ್ರಾತಃ ಉದಿಯುವ ಹೊತ್ತು ಕತ್ತಲೆ ಆಗೋದು ಉದಿಯುವ ಹೊತ್ತು ಕತ್ತಲೆ ಆಗೋದು ದಿನ ಸಾಯಂ ಪ್ರಾತ ಇರುಳು ಹೊತ್ತು ಆಗೋದು ಎಲ್ಲ ಅವತಾರ ಅಷ್ಟಪ್ಪ ಇಲ್ಲಿ ನಮಗೊಂದೇ ಹೋಗ್ತದೆ ನಮಗೆ ಪ್ರಾಯ ನಮಗೆ ತಲೆ ಹಣ್ಣಾಗಿರುತ್ತೆ ನಮಗೆ ಗೊಂದೇ ಆದಂಗೆ ಅರ್ಧ ಜೀವನವೇ ಕಳೆದಿರ್ತಿ ಇಲ್ಲಿ ಈ ಮಗುವಿನ ಒಂದಾರಿ ಹುಟ್ಟಿದ ಮಗುವಿನ ಒಂದಾರಿ ಬೆಳೆಸಿ ಅದು ಒಂದು ಹಂತಕ್ಕೆ ತಲುಪಿಯಪ್ಪಾಗ ಉತ್ಸವ ಅರ್ಧ ಜೀವನ ಹೋಗಿತ್ತು ಯಾವುದು ಅಷ್ಟಪ್ಪ ಅದಕ್ಕೆ ಜಾಸ್ತಿ ಜೀವನ ಆ ಜೀವನದಲ್ಲಿ ಮಾಡುವ ಪಾಡೇ ಅಷ್ಟಲ್ಲ ಬೇಕಾದಾಗೆ ಕಷ್ಟಪಡ್ತಾರೆ ಆ ಕಷ್ಟ ಬಂದುಕೊಂಡು ಆ ಮಗುವಿನ ಒಂದು ಸ್ಥಿತಿಯನ್ನು ತಂದು ಒಂದು ಸಮಾಜ ವ್ಯಕ್ತಿಯಾಗಿ ಅದು ನಮ್ಮ ಅವಸ್ಥೆ ನಾವೀಗ ಪಡುವಂತಹ ನಾವೀಗ ಈ ಸ್ಥಿತಿಗೆ ಇದ್ದರೆ ಕಾರಣ ಆಡ್ಕೊಂಡು ನಮ್ಮ ಅಭ್ಯಾಸ ಅದೆಷ್ಟೋ ಕಷ್ಟ ಬಂದಿತ್ತು ಅಭ್ಯಾಸ ಕಷ್ಟ ಬಂದ ಕಾರಣ ಈ ಸ್ಥಿತಿಗೆ ನಾವು ಇಂದಿಗೆ ಬಂದು ಇಂದಿಗೆ ಬಂದು ನಾವೇನು ಶುಭಗರಲ್ಲ ಯಾವುದೇ ಅದೇ ಪ್ರಕಾರವಂತಹ
ಅಂದರೆ ಮರ ಹೊಡೆದು ಬಂದವಲ್ಲ, ನಾವು ಅದೇ ರೀತಿಯಿಂದ ಅದಕ್ಕೆ ಆವಾಗ ಜೀನ್ಸ್ ಪರಂಪರೆ ಬೀಜ 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 ಅಂದರೆ ಯೋಚನೆಯೇ ಅರ್ಥ. ಬೀಜ ಅಂದರೆ ಬರೀ ಬೀಜ ಮಾತ್ರ ಯೋಚನೆ ಅಲ್ಲಿ ಎಲ್ಲಿಂದ ಅದು ನಮ್ಮ ಅಭ್ಯರ್ಥನ ಯೋಚನೆಗೆ ಒಂದು ಸ್ಥಿತಿ ಇದು ಈ ಮಗು ಇಲ್ಲಿಗೆ ಬರಬೇಕು ಅಂತ ಸ್ಥಿತಿ ನಾವು ಹೀಗೆ ಜೀವನ ಮಾಡ್ತಾ ಹೋಗ್ಬೋದು. ಅದಕ್ಕೆ ನಮ್ಮ ಮಕ್ಕಳಿಗೂ ನಾವು ಅದೇ ಪ್ರಕಾರ ಬೆಳೆಸಬೇಕು ಅಂದರೆ ಅದಕ್ಕೆ ಪರಂಪರೆ ಹೇಳ್ಬೋದು. ಇಲ್ಲ ಪರಂಪರೆ ಹೇಳ್ತವೆ ಮುಂದೆ ಹೋಗುವಂಥದ್ದಕ್ಕೆ ಪರಂಪರೆ ಮುಂದೆ 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 ಹೋಗುವಂಥದ್ದು. ಇದಕ್ಕೆ ಜೀವನ ಆಡುವಂಥದ್ದು, ಅಂತಹ ಜೀವನ ಅಂತ ಕಲ್ಪನೆ ಕೊಡುವಂಥದ್ದು ಯಾವುದು ವೇಳೆ ಈಗ ಒಂದಷ್ಟು ಪುರಾಣಗಳ ವಿಷಯಗಳು ಗೊತ್ತಿಲ್ಲ. ಹೇಗೆ ಇವತ್ತು ನಾವು ಇದು ಪುರಾಣ ಯಾವಾಗ ಹೇಳಿದ್ದು 18 ಹೇಳೋದು ಮುಗಿಸಿದ್ದಲ್ಲಿಗೆ 18 ಹೇಳಿ ನಮ್ಮದಲ್ಲಿ ಕೂಡ 4 ಮತ್ತು 3 ಹೇಳಿಕೆ ಪುನಃ ಹಿಂದೆ ಈಗ ಇರಲಿ 18 ಹೇಳ್ತದ್ದು ಈಗ ಅಲ್ಲಿ ಪುನಃ ಬಂತು. ಅದು ಅತ್ಯಂತ ಪವಿತ್ರ ಸಂಖ್ಯೆ, ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಪವಿತ್ರ ಸಂಖ್ಯೆ 18 ಹೇಳುವಂಥದ್ದು. ಎಂತ ಕೇಳಿದ್ರೆ 18 ನಾವು ಬಂದಿದ್ದು ಭಗವದ್ಗೀತೆಯಲ್ಲಿ 20 ಅಧ್ಯಾಯಗಳಷ್ಟು. ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದ್ದು, ಮಹಾಭಾರತ ಯುದ್ಧ ನಡೆದಂಥದ್ದು 18 ದಿನ. ಅದೇ ರೀತಿಯಲ್ಲಿ ಎಲ್ಲೂ ಕೂಡ 18 ಒಳಗೆ ಅಷ್ಟೇನು ಕಾಮಂತ 18 ಅಷ್ಟಾದಶ ಆಗ್ತವೆ. ನಮಗೆ ಹೊಂದಿದ್ದು ಅಯ್ಯಪ್ಪನಲ್ಲಿ ಶಬರಿಮಲೆಯಲ್ಲಿ ಹೇಳುವಂಥ ಮೆಟ್ಟು ಇಸ್ಕೊಳ್ಳಿ 18 ಆದ ಮೇಲೆ 18ನೇ ಮೆಟ್ಟು ಕಳೆದ ಮೇಲೆ ಬಪ್ಪಂತಾದ್ದು ಅಲ್ಲಿ ಎಲ್ಲ ಸನ್ನಿಧಾನ. ಈ 18 ಹೇಳುವಂಥದ್ದು ಪರಮ ಪವಿತ್ರ ಸಂಖ್ಯೆ ಅಂತ ಕೇಳಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಹೇಳಿದ ಕೇಳಿ 0 ಪ್ರಾರಂಭ ಮಾಡಿ 9 ತನಕ ಮಾತ್ರ ಮತ್ತೆ ಹೇಳಿದರೆ ಮತ್ತೆಲ್ಲ ಪರಾರ್ಧ ಪರ್ಯಂತ ನಾವು ಮಾಡಿಕೊಂಡ ಸಂಖ್ಯೆ ಹೊರತು ಅಲ್ಲಿಪ್ಪ ಸಂಖ್ಯೆ ಮೂಲ ಎಲ್ಲಿ ಹೇಳಿ 0 ಪ್ರಾರಂಭ 9ಕ್ಕೆ ನಿಂತಿದೆ. ಅದಕ್ಕೆ 9 ಬರೋದು ಈ 8 ಮತ್ತು 1 ಕೂಡಿಸಿದಪ್ಪ ಅಂತದೇ 9. ಹೀಗಿಪ್ಪಂತಹ ಸಂಖ್ಯೆ ಹೇಳುವಂಥದ್ದು 81 ಹೇಳುವಂಥ ಅಥವಾ ಬರೋದು ಯಾವ ಸಂಖ್ಯೆ ಬರೋದು 80 ನೋಡಿ ಬರುವುದು ಓದುವುದು ಮಾತ್ರ ಅಂಕಾನ ವಾಮತೋ ಬಂದಿರಿ 18 ಓದಿ ಶಾಸ್ತ್ರ. ಹಾಗೆ 18 ಈ ಥರ ಬರೋದು 81 ನೋಡಿ ಬರುವಂಥದ್ದು. ಈ ರೀತಿಯಾಗಿಪ್ಪಂತಹ 18 ಹೇಳುವ ಸಂಖ್ಯೆಯ ಸಂಬಂಧಪಟ್ಟು 18 ಪುರಾಣಗಳು ಅತ್ಯಂತ ಪರಮ ಪವಿತ್ರ ಹೇಳಿ. ಅದಲ್ಲಿಯೂ ಹೇಳಿದರೆ ಮಹಾವಿಷ್ಣು ಪ್ರೀತಿಕರವಾದಂತಹ ಗರುಡ ಪುರಾಣವನ್ನು ನಾವು ಪಾರಾಯಣ ಮಾಡುವಂಥದ್ದು. ಗರುಡ ಪುರಾಣದಲ್ಲಿ ಕೂಡ ಗರುಡ ಪುರಾಣದ ಸಾರೋದ್ಧಾರ ಹೇಳಿ. ಗರುಡ ಪುರಾಣದಲ್ಲಿ ಕೂಡ ಗರುಡ ಪುರಾಣ ಸಾರೋದ್ಧಾರ ಅಂತಹ ಸಾರೋದ್ಧಾರವಾದಂತಹ ವಿಷಯದಲ್ಲಿ ಅದರಲ್ಲಿ 3 ತುಂಡಾಗಿ ಮಾಡ್ತಾರೆ. 3 ತುಂಡಾಗಿ 16 3 ತುಂಡಾಗಿ ಮಾಡಿದಂಥದ್ದಲ್ಲಿ ಪ್ರೇತಕಾಂಡ ಹೇಳುವಂಥ ಕಾಂಡ ಮಾತ್ರ ಓದಲಿಕ್ಕಂಥದ್ದು, ಬೇರೆ ಯಾವುದೂ ಇಲ್ಲ. ಅದೇ ಪ್ರೇತಕಾಂಡವೇ ಸಾಕು ನಮಗೆ. ಎಂತ ಕೇಳಿದ್ರೆ ಪ್ರೇತ ಹೇಳುವ ಪದದ ವಿಚಾರ ನಾವು ಹೇಳಿಪ್ಪಂಥದ್ದು. ಪ್ರೇತ ಅಂದರೆ ಎಂತಾರ ನಾವು ಮೊದಲಿಗೆ ಹೇಳಿದ್ದು ಗರುಡ ಪುರಾಣ. ಅಲ್ಲಿ ಗರುಡ ಎಂತಕ್ಕೆ ಬೇಕು ಎಂತಕ್ಕೆ ಮಹಾವಿಷ್ಣು ಪ್ರೀತಿಕರವಾದಂತಹ ವಿಷ್ಣು ಪುರಾಣವನ್ನು ವಾಯು ಪುರಾಣವನ್ನು ಅಥವಾ ವಾಮನ ಪುರಾಣವನ್ನು ಏಕೆ ಹೇಳಲಾಗ ಓದಲಾಗ ಎಂತಕ್ಕೆ ಗರುಡ ಪುರಾಣವೇ ಹೇಳಬೇಕು. ಅದರಲ್ಲಿ ನಾವು ತಿಳ್ಕೊಳ್ಳೇಕಾದ ಅದು ಗರುಡ ಹಾಡಿನ ನಂತರ ನಾವು ಬಂದಿದ್ದು ಗರುಡ ಅಂದರೆ ಮಹಾವಿಷ್ಣುವಿನ ವಾಹನ ಒಂದನೇದು. ಇನ್ನೊಂದು ಗರುಡ ಹಾಡಿನ ನಂತರ ಕಡೆ ಗರುಡ ಹಾಡಿದ್ರೆ ಒಂದು ಪಕ್ಷಿ, ವಾಯುವೋ ವಾಮನನೋ ವಿಷ್ಣುವೋ ಅಲ್ಲ. ಗರುಡ ನಂತರ ಗರುಡ ಸ್ವರೂಪ ಎಳ್ಳೆಯ ಮಗು ಕೇಳು ಕೂಡ ಕೋಳಿ ನಂತರ ಹೊಂದಿದಾಗ ಒಂದು ಹಕ್ಕಿ, ಪಾರಿವಾಳ ಒಂದು ಹಕ್ಕಿ. ಹಾಗೆ ಗರುಡ ಅನ್ನೋದು ಹಕ್ಕಿ ಹೊಂದಿದ್ದು. ಹಕ್ಕಿಯ ಸ್ವಭಾವ ಎಂತಪ್ಪ ಕೇಳಿದ್ರೆ ಹಕ್ಕಿಗೆ 2 ಇದ್ದು. ಹಕ್ಕಿಯ ಪಕ್ಷಿ ಅದು ಪಕ್ಷ ಇದು ಪಕ್ಷ ಇಂಥ ಪಕ್ಷ ಇದ್ದ ಪಕ್ಷಿ ಅದು. ಪಕ್ಷ ಅಂದರೆ 2 ರೆಂಕ. ಆ 2 ರೆಂಕೆ ಅದು ಮೇಘ ಕೆಳ ಚಾಲನೆ ಕೊಟ್ಟಪ್ಪಂದೇ ಎಂಥವತ್ತು ಆ ಪಕ್ಷಿ ಎಂಥವತ್ತು ಅಲ್ಲಿ ನಿಂದರಿಂದ ಉಡ್ಡಯನವತ್ತು. ನಮ್ಮ ಉದ್ದೇಶ ಇರೋದು ಅದುವೇ. ನಾವೀಗ ಹೇಳ್ತದೆ ಎಂಥ ಕೆಲಸಕ್ಕೆ ಈ ಸಂಸ್ಕಾರ ಎಂಥ ಭಟ್ರು ಹೇಳ್ತವೆ, ಆಚಾರ್ಯ ಹೇಳ್ತವು, ಆ ಪ್ರಕಾರವಾಗಿ ನಾವು ಯಾವಾಗ ದೇಹ ಹೇಳುವಂಥದ್ದು ಈ ಶರೀರ ಇದು ಕೆಳ ಬೀಳ್ತು ಧೋಪ್ಪನೆ ಭೂಮಿ ಮೇಲೆ ಬೀಳ್ತು. ಯಾವಾಗ ನಿರ್ಗತೆ ಪುರಾಣ ಹೇಳ್ತು ನಿರ್ಗತೆ ಮರುತೀಶ್ವರೆ. ಯಾವಾಗ ಮರುತೀಶ್ವರ ಅಂದರೆ ಒಳಗಿಪ್ಪಂತಹ ಅಂತಃಸಂಚಾರಿಯಂತಹ ಗಾಳಿ ಕಣ್ಣಿಗೆ ಕಾಣುತ್ತಂತ ಆ ಗಾಳಿ ಯಾವಾಗ ಹೆರಟಿಕ್ಕಿ ಹೋದಲಾಗಾಯಿತು ಈ ಶರೀರ ನಿರಾಧಾರೋ ಯಥಾ ಧ್ರುವ ಪುರಾಣ. ಹೇಗೆ ಆಧಾರರಹಿತವಾದ ಧ್ರುವ ಅಂದರೆ ಮರ ಹೇಗೆ ಭೂಮಿ ಮೇಲೆ ಢೋಪ ಬೀಳ್ತು ಬೂಡ ಸಮೇತ ಕಿತ್ತು ಬೀಳ್ತೋ ಆ ರೀತಿಯಲ್ಲಿ ಬೀಳ್ತು ಈ ಶರೀರ. ಯಾವಾಗ ಶರೀರ ಪತನ ಆದಲಾಗಾಯಿತು ಅದು ಮೊದಲುಕೊಂಡು ಏನೇನು ಕರ್ಮಗಳ ಅನುಷ್ಠಾನ ಮಾಡಿಸ್ತೋ ನಮ್ಮ ಕೈಲಿ ಇದಕ್ಕೆ ಬೇಕಾಗಿ ಈ ಶರೀರದಲ್ಲಿಪ್ಪಂತಹ ಆತ್ಮದ ಉಡ್ಡಯನಾಯ ಮೇಲ್ಗತಿಯಾಯ. ನಮ್ಮ ಉದ್ದೇಶ ಇಪ್ಪದು ಅದುವೇ ಮೇಲ್ಗತಿ ಹೇಳುವಂತಹ ಉದ್ದೇಶ. ಆ ಮೇಲ್ಗತಿ ಉದ್ದೇಶಕ್ಕೆ ಔಚಿತ್ಯ ಯಾವುದು ಅಂತ ಕೇಳಿದ್ರೆ ಪಕ್ಷಿಲಿ 2 ಚಾಲನೆ ಯಾವುದು ಒಂದು ರೆಂಕೆ 2ಕ್ಕೆ ಒಂದೊಂದಕ್ಕೂ ಕೂಡ ಒಂದು ಸಂಕೇತ ಇತ್ತು. 2 ಸಂಖ್ಯೆಗಳು ಕೂಡ 2 ಸಂಕೇತ ಕೇಳಿ ಒಂದು ಪಾಪ ಇನ್ನೊಂದು ಪುಣ್ಯ. 2 ಕೂಡ ನಮಗೆ ಬಪ್ಪಂತ
ನಾವು ಮಾಡುವಂತಹ ನಿತ್ಯ ಕರ್ಮಂದ ನಮಗೆ ಪಾಪವೂ ಬಂತು, ನಿತ್ಯ ಕರ್ಮಂದ ಪುಣ್ಯ ಸಂಚಯವೂ ಹೋಗುದು. ಪರೋಪಕಾರ ಒಳ್ಳೊಳ್ಳೆಯ ಸಾತ್ವಿಕವಾದ ನಡತೆಯಿಂದ ನಾವು ಮಾಡುವಂತಹ ನಡವಳಿಕೆ ಇದ್ದಾನೆ, ಆ ನಡವಳಿಕೆಗೆ ಸಂಬಂಧಪಟ್ಟು ಪುಣ್ಯ ಸಂಚಯವೂ ಹೌದು. ದೈನಂದಿನ ಜೀವನದಲ್ಲಿ ತಿಂಬಂತಹ ವಿಷಯ ಏನೇನೋ ತಿಂತಾ ಇರುತ್ತೆ, ಬೇಡದ್ದು ಇದು ಗೊತ್ತಿಲ್ಲ, ಹೇಗೆ ಎಂತ ತಿನ್ನಬೇಕು ಗೊತ್ತಿಲ್ಲ, ಬಾಯಿಗೆ ಎಂತ ರುಚಿಸುತ್ತ ನಾವು ತಿಂತಾ ಇದ್ವಿ. ಆ ಅಭ್ಯವಹಾರ ಅಂದರೆ ತಿಂಬಂತಹದ್ದು, ಆ ತಿನ್ನುವಿಕೆ ನಮ್ಮ ಆಚರಣೆ ನಿತ್ಯಗಳಿಂದ ಪಾಪವೂ ಒಂದಷ್ಟು ಅಂಟುತ್ತಾ ಇತ್ತು. ಕರ್ಮಲೇಶ ಅಂತ ಕರ್ಮದ ಪಾಪಗಳೂ ಅಂಟುತ್ತು, ಪುಣ್ಯ ಸಂಚಯವೂ ಹೌದು. ಎರಡೂ ಕೂಡ ಇದ್ದ ಕಾರಣ ಈ ಎರಡು ಪಾಪ ಪುಣ್ಯಗಳ ಸಂಚಯನ ಅದೇ ಎರಡು ರೆಕ್ಕೆ. ಆ ಎರಡು ರೆಕ್ಕೆ ಬಡ್ದಪ್ಪದ್ದೇ ಆ ಶರೀರ ಹೇಗೆ ಉಡ್ಡಯನ ಆಯಿತು. ಶರೀರ ಉಡ್ಡಯನ ಆಗರ ಕಾರಣ ಯಾವುದು ಬೇರೆ ಈ ಪಾಪ ಪುಣ್ಯಗಳ ಸಂಚಯ, ಅದರ ಶಕ್ತಿ. ಆ ಶಕ್ತಿಯಿಂದಾಗಿ ಅಂಬಗ ಮೊದಲು ಕಾಣುವಂತಹದ್ದೇ ಏನು ಕಡೆ ನಮಗೆ ಪ್ರಸ್ತುತವಾಗಿರುವಂತಹದ್ದು ಗರುಡ ಹೇಳುವಂತಹ ಪದ, ಗರುಡ ಹೇಳುವಂತಹ ರೂಪ, ಪಕ್ಷಿಯ ರೂಪಲ್ಲಿ ಮೊದಲು ಕಾಣುವಂತ ಹೇಳಿದಾಗ ಕೊಕ್ಕು. ಅದರ ಕೊಕ್ಕು ಹೇಳುವಂತಹದ್ದು ಯಾವುದು ಸಂಕೇತ? ಕೊಕ್ಕಿಲ್ಲಿ ಕೂಡ ಅದು ಹೇಗೆ ಮೊನಚೋದ ಕೊಕ್ಕು, ಸೂಜಿ, ಒಳ್ಳೆ ಗಟ್ಟಿಯಾದ ಸೂಜಿಯಾದ ಕೊಕ್ಕು ಅದು. ಆ ಕೊಕ್ಕಿನ ಕೊಡೀ ಭಾಗ ಹೆಂಗಿದ್ದು ಸೂಜಿಯಾಗಿತ್ತು. ಅದು ಯಾವುದೋ ಸಂಕೇತ. ಯಾವುದು ಸಂಕೇತ? ಏಕಾಗ್ರತೆ ಸಂಕೇತ, ಶ್ರದ್ಧೆಯ ಸಂಕೇತ. ಅಂದರೆ ನಾವು ಹೆರಟದ ತೆಗೆದರೆ ನಮ್ಮ ಅಪ್ಪನ ಶ್ರಾದ್ದ ಮಾಡಿ ಯಾವುದು ಬೇಕು ಕೇಳಿದ್ರೆ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದೆ ವಿನಃ ಶ್ರಾದ್ದ ಆಗ. ಆ ಶ್ರಾದ್ದ ಹೇಳುವಂತಾದ್ರ ರೂಪ ಇಪ್ಪದ ಎಲ್ಲಿಗೇಡೆ, ಅದರ ಸಂಕೇತ ಎಲ್ಲಿಗೇಡೆ ಈ ಗರುಡನ ಕೊಕ್ಕಿನ ಕೊಡಿ ಭಾಗ. ಗರುಡನ ಕೊಕ್ಕಿನ ಕೊಡಿ ಭಾಗಲಿಪ್ಪಂಥದ್ದು ಆ ಸೂರ್ಯ ಮೊನಚಾದ ಭಾಗ ಹೇಳುವಂಥದ್ದು ಯಾವುದು ಸಂಕೇತ ಕೇಳೆ? ಶ್ರದ್ಧೆಯ ಪರಮಶ್ರದ್ಧೆ. ನನಗೆ ಇದಕ್ಕಿಂತ ಮಿಗಿಲಾದ ಇನ್ನೊಂದಿಲ್ಲ, ಅಪ್ಪನ ಶ್ರಾದ್ದ ಮಾಡುವಂತಹದ್ದೇ ನನಗಿಪ್ಪದು. ಮಿಕ್ಕುಳಿದ ಹಾಳು ಭರಣೆಗೆ ಅನುಭವಕ್ಕಿಲ್ಲ. ಬದಲಾಗಿ ಆಚಾರ್ಯರು ಯಾವ ರೀತಿ ಹೇಳ್ತಾವೋ ಹೇಗೆ ಹೇಳಿ ಆ ಗತಿಸಿ ಹೋದಂತಹ ಶರೀರ ಅಂತ ಇದ್ದು ಶರೀರ ಬಿಟ್ಟು ಹೋಗಿ ಆ ಆತ್ಮ ಅನ್ನುವಂಥದ್ದು ಹೋಯ್ದು ಆತ್ಮಕ್ಕಿಪ್ಪಂತಹ ಲೇಷವ, ಆತ್ಮಕ್ಕಿಪ್ಪಂತಹ ಏನು ಪರಿಶುದ್ಧತೆಯ ಅದನ್ನು ಮಾಡಿಕ್ಕೆ ಎಂತ ಕೇಳಿದ್ರೆ ನಾವು ಹೆರಟದಿಂದಗಡೆ ಮನುಷ್ಯತ್ವದಿಂದ ಹೊರಟಿದ್ವಿ. ನಾವು ಪ್ರಾರಂಭದಲ್ಲಿ ಮನುಷ್ಯತ್ವಂ, ಮುಮುಕ್ಷುತ್ವಂ, ಮಹಾಪುರುಷ ಸಂಶಯ ಪುರುಷ ಪದ. ಆ ಮೂರು ಪದಲ್ಲಿ ಈ ಮನುಷ್ಯತ್ವ ಅಂತ ಇದ್ದು ಮನುಷ್ಯತ್ವ ಅಂತ ಹೊರಟಿದ್ವಿ. ಮನುಷ್ಯತ್ವ ಬೇಕಾರೆ ಅದು ಬೇಕು, ಇದು ಬೇಕು. ಯಾವುದು ಏಕಾಗ್ರತೆ, ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದೆ ಅವನ ಜೀವನ ಸಾಗ. ಯಾವುದೇ ರೀತಿಯ ಕೂಡ ಅವನ ಶ್ರದ್ಧೆ ಹೇಳುವಂಥದ್ದು ಚೂರು ಕೂಡ ಕಮ್ಮಿ ಫಲ. ಅಂದರೆ ಯಾವ ಕಡೆ ಭಗವದ್ಗೀತೆಯಲ್ಲಿ ಹೇಳ್ತಾ ಯಾವುದು ಕಡೆ ಯಜ್ಞ ದಾನ ತಪಕರ್ಮ ಪಾವನಾನಿ ಮನೀಷಿಣಾಮ ಹೇಳಿದೆ. ಯಜ್ಞ ದಾನ ತಪ ಈ ಮೂರು ಕರ್ಮ ಇದು ಯಾವುದೇ ಕಾರಣಕ್ಕೆ ಪಾವನಾನಿ ಪುಣ್ಯಪ್ರದವಾದ ಅರಿಂಗೆ ಹೇಳಿದ್ರೆ ಮನೀಷಿಣಾಮ ಹೇಳಿದೆ. ಮನೀಷಿಣಾಮ ಬುದ್ಧಿವಂತರುಗಳ ಅರ್ಥ. ಬುದ್ಧಿವಂತರುಗಳ ಮನುಷ್ಯರು ಪ್ರತ್ಯೇಕ ಹೇಳ, ಮನುಷ್ಯರಿಗೆ ಮಾತ್ರ ಬುದ್ಧಿ ಇಪ್ಪದು. ಮಿಕ್ಕುಳಿದ ಯಾವುದೇ ಇನ್ನಿತರ ಜಂತುವಿಗೆ ಬುದ್ಧಿ ಇಲ್ಲ ಹೇಳ್ತಾ ಸುಭಾಷಿತಕಾರ ಹೇಗೆ ಆಹಾರ ನಿದ್ರಾ ಭಯಮೈಶ್ವರಂಚ ಸಾಮಾನ್ಯವೇದ ಪಶುಭಿರ್ನರಾಣ. ಆಹಾರ ತಿಂಬಂತಾದ್ದು ಹಸು ಎನಬಹುದು, ಆ ನಾಯಿಬಹುದು, ನಾವು ನಾಯಿಬಹುದು. ನಿದ್ರೆ ಹೊರಕ್ಕೂ ಎನಗುಯಿದ್ದು ಅವಕ್ಕೂ ಇದ್ದು, ದನಕ್ಕೆ ನಾಯಿಗೆ ಹೊರಕ್ಕಿದ್ದು. ನಿದ್ರೆ ಭಯ ಹೆದರಿಕೆ ಎನಗುಯಿದ್ದು ಅದಕ್ಕೂ ಇದ್ದು, ಎಲ್ಲ ಇದ್ದು ಸಮಾನ. ಮೈಥುನ ಎನ್ನಾಂಗೆ ಇಪ್ಪಂತಹ ಪ್ರತ್ಯುತ್ಪಾದನೆ ಮಾಡುವಂತಹ ಕ್ರಿಯೆ ಅದಕ್ಕೂ ಇದ್ದು ಎನಗೂ ಇದ್ದು, ಎಲ್ಲ ಪ್ರತಿಯೊಂದು ಕೂಡ ಎಲ್ಲ ಇದ್ದು. ಆದರೆ ಒಂದು ವಿಷಯವಿದೆ, ಯಾವುದು ಬುದ್ಧಿ ವಿವೇಕ. ಅದು ಎನಗಿಪ್ಪಷ್ಟು ಬುದ್ಧಿ ಅದಕ್ಕಿಲ್ಲ. ನಾನು ಹೇಳಿಕೊಟ್ಟಷ್ಟು ಮಾತ್ರ ನಾಯಿಗೆ ಬಾ ಹೋಗು ಅಷ್ಟೇ ಗೊತ್ತಾಗಿ, ಅದರ ಹೆಸರು ಗೊತ್ತಿದ್ದಕ್ಕೆ. ದನ ಬಾ ಹೇಳುವ ಬತ್ತು ಹೋಗಲು ಅದಕ್ಕೆ ಹೊಸತ್ತು ಚಿಂತನೆ ಮಾಡುವಂಥ ಬುದ್ಧಿ ಅದಕ್ಕಿಲ್ಲ. ಭಗವಂತ ಕೊಟ್ಟಿಯಲ್ಲ ಕೊಟ್ಟದೇನೋ ಒಬ್ಬಂಗೆ ನಾಳೆಗಿಂತ ಮಾಡ್ಲಕ್ಕಾನು, ನಾಳೆಗಿಂತ ಮಾಡ್ಲಕ್ಕು, ಹೀಗೆ ಹೊಸ ಸ್ಫುರಣೆ ಅದಿಲ್ಲ ಗೊತ್ತಿಲ್ಲ ಏನೋ ಮಾತ್ರ ಇಕ್ಕೋದು. ಅದು ಕೊಟ್ಟರು ಭಗವಂತ ಕೊಟ್ಟರು. ಅದು ಅದರಲ್ಲಿ ಮಾತ್ರ ಬೇರೆ. ಅದಕ್ಕೆ ಮನೀಷಿಯ ಅದು ಬುದ್ಧಿಪ ಮನೀಷ ಹೇಳಿದ್ರೆ ಮನೀಷನ ಬುದ್ಧಿ, ಮನೀಷಿ ಇಪ್ಪ ಅದು ಕೂಡ ಅನು ಶರೀರ ಎಂತ ಈ ಮನುಷ್ಯ ಶರೀರ. ಅದಕ್ಕೆ ಏನು ವಿಶೇಷವಾದ ಸುಖ ಬೇಕು. ಅವಕ್ಕೆ ಇಪ್ಪಷ್ಟು ಸುಖ ಸಾಗಲಾಗೆ, ಅವಕ್ಕೆ ಎಷ್ಟು ಸುಖ ಬೇಕು, ಅವಕ್ಕೆ ಸುಖ ಆನೆ ಒದಗಿಸಷ್ಟೇ. ಆ ನಾಯಿಯ ಒಳ್ಳೆ ಬೆಚ್ಚಗಿಪ್ಪತ್ತಾಗಿ ಬೆಚ್ಚಾಯಿತು, ಅದಕ್ಕೆ ಚೈಂಡಿಯೆಲ್ಲ ಇದ್ದರೆ ಚಳಿಯೆಲ್ಲ ಇದ್ದರೆ ಆಗ ಅದೇ ರೀತಿ ದನ ಒಳ್ಳೆ ರೀತಿಯಲ್ಲಿ ಕಟ್ಟೆ ಎಲ್ಲ ಅದೆಲ್ಲ ಆನೆ ಮಾಡುವ ವ್ಯವಸ್ಥೆ. ಜನಗಾಂಗಲ್ಲ ಆನು ಒಳ ಕೂಡಿ ಇಲ್ಲಿ ಮನೆ ಒಳಗೆ ಬೆಚ್ಚಂಗೆ ವ್ಯವಸ್ಥೆಗೆ ಹೊತ್ತ ಫ್ಯಾನ್ ಆಗಬೇಕು, ಚಳಿ ಹೊತ್ತು ಮತ್ತು ಆ ಎಲ್ಲ ವ್ಯವಸ್ಥೆ ಮಾಡಿಡಬೇಕು. ಅದಕ್ಕೆ ಏನೋ ವಿಶೇಷವಾದ ಸುಖ ಬೇಕು. ಅದಕ್ಕೆ ಯಾರು ಮನುಷ್ಯ
ಮನುಷ್ಯಗೆ ಮಾತ್ರ ವಿಶೇಷವಾಗಿ ಅದಕ್ಕೋಸ್ಕರವಾಗಿ ಮನುಷ್ಯತ್ವ ಹೇಳುವಂಥದ್ದು ಎಂತ ಇದು ಅದಕ್ಕೆ ಬೇಕಾಗಿ ನಾವು ಸಂಸ್ಕಾರ ಅನ್ನುವಂಥದ್ದು ಕೂಡ ಇದೆ. ಅದಕ್ಕೆ ಸಂಸ್ಕಾರದಿಂದ ಸಂಸ್ಕಾರ ಹೇಳುವಂಥದ್ದು ಮಾಮೂಲಿ ಎಂತ ಕೇಳಿದ್ರೆ ಎಲ್ಲಿಯೇ ಆದರೂ ಕೂಡ ಒಂದು ಉಪಯೋಗಕ್ಕೆ ಅರ್ಹವಾಗಿ ಕೂಡ ಆದರೆ ಸಂಸ್ಕಾರ ಹೇಳುವುದು ಬೇಕೇ ಬೇಕು ಅಂತ ಸ್ಪಷ್ಟ. ಒಂದು ಉಪಯೋಗ ಅಂದರೆ ಸಂಸ್ಕಾರ ಶೂನ್ಯವಾದುದು ಉಪಯೋಗ ಶೂನ್ಯವೂ ಆಗಿದೆ. ಸಂಸ್ಕಾರ ಯುಕ್ತವಾಗಿದೆ, ಉಪಯೋಗಕ್ಕೆ ಬೇಕಾದಂತಹ ವಸ್ತುಗಳೇ ಸಂಸ್ಕಾರ ಯುಕ್ತವಾಗಿದೆ. ಯಾವುದೇ ವಸ್ತು ಅದು ಒಂದು ಬಟ್ಟೆ, ಒಂದು ವಸ್ತ್ರ, ಅದನ್ನು ನಾವು ಇಂದ ಬೇಕಾದ ಕತ್ತರಿಸಿ ಅದು ಇದು ಮಾಡಿ ಹೊಲಿದ್ರೆ ಮಾತ್ರ ಅಂಗಿ ಕಟ್ಟಿ, ಇಲ್ಲದ ಅಂಗಿ ಆಗ ವಸ್ತ್ರ ಕಟ್ಟೆ, ಅದು ವಸ್ತ್ರ ಆಗಿ ಕಟ್ಟಿ. ಅದಕ್ಕೆ ಬೇಕು ಸಂಸ್ಕಾರ ಕೊಡಬೇಕು. ವಸ್ತ್ರಕ್ಕೆ ಸಂಸ್ಕಾರ ಕೊಟ್ಟರೆ ಅಂಗಿಯೋ ಇನ್ನಿತರ ಏನು ನಾವು ಹಾಕುವಂತಹ ಧರಿಸುವಿಕೆ ಇದ್ದು ಅದೆಲ್ಲವೂ ಹೌದು. ಹೇಗಿದ್ದು ಅದೇ ಥರಲ್ಲಿ ಪ್ರತಿಯೊಂದು ಕೂಡ ಸಂಸ್ಕಾರ ಹೇಳುವಂಥದ್ದು ಯುಕ್ತವಾಗಿರುವಂತಹದ್ದೇ ನಾವು ಉಪಯೋಗಕ್ಕೆ ಅರ್ಹವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಮನುಷ್ಯನಿಗೂ ಸಂಸ್ಕಾರ ಬೇಕು, ಇಲ್ಲದೆ ನಡೆಯ. ಅದಕ್ಕೆ ಸಂಸ್ಕಾರ ಅನ್ನುವಂಥದ್ದು. ಗತಿಸಿ ಹೋದ ಮೇಲೂ ಸಂಸ್ಕಾರ ಬೇಕು, ಆಯಕಾರೂ ಸಂಸ್ಕಾರ ಬೇಕು. ಏನು ಗರ್ಭಾಧಾನಾದಿ ಕರ್ಮ ಕಾಯಕೂಯಾದರೆ ಅದು ಬೇಕಾದಂತಹ ಗರ್ಭಸ್ಥಕವಾಗಿರುವಂತಹ ಏನು ಕ್ಷೇತ್ರಕ್ಕೆ ಬೀಜಕ್ಕೆ ಬೇಕಾದ ಸಂಸ್ಕಾರ ಇತ್ತು ಅಂತಹ ಸಂಸ್ಕಾರ ಮಾಡಿದರೆ ಮಾತ್ರ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಲಿಲ್ಲ, ಸಂತಾನ ಆಗ. ಹೀಗೆ ಪ್ರತಿಯೊಂದು ಕೂಡ ಏನು ಸಂಸ್ಕಾರವಾಗಿದ್ದು ಆ ಸಂಸ್ಕಾರಕ್ಕೆ ಪ್ರತಿಯೊಂದು ಕೂಡ ಏನು ಸಂಕ್ರಾಂತವಾಗುತ್ತಾ ಹೋಗುವುದು ಶಾಸ್ತ್ರ ಹೇಳುವಂಥದ್ದು. ಆ ಪ್ರಕಾರವಾಗಿ ನಾವು ಹೇಳೋದು ಈ ಗರುಡ ಪುರಾಣದಲ್ಲಿ ಕೂಡ ವಿಶೇಷವಾಗಿ ನಾವು ಗರುಡನ ಸ್ವರೂಪ, ಅದೇ ರೀತಿ ಪುರಾಣದಲ್ಲಿ 18 ಎಂತಗೆ ಬೇಕು ಹೇಳುವಂತಹ 18ನೇ ಸ್ವರೂಪ, ಅದೇ ರೀತಿಯಲ್ಲಿ ಮುಂದೆ ಹೋಗುವಂತಹ 4 ಹೇಳುವಂಥದ್ದು ಎಂತಾರೆ ಅದು. ಹಾಗೆ ಸಂಖ್ಯೆಗಳ ನೆನಪು ಮಾಡಿದರೆ ಮಾತ್ರ ಈ ಪುರಾಣವನ್ನು ಅರ್ಥ ಆಗುತ್ತೆ. ಇಲ್ಲದ್ರೆ ನಾವು ಸಮುದ್ರದ ಬೇಕಾಗಿ ಕಡಲಿನ ತಲೆಗೆ ಕುಂಬಳಗೆ ಹೋಗೋದು ಎಲ್ಲರೂ ನಾವಿದ್ದೀಗ ಎಂತಗೆ ಸಮುದ್ರ ಅಪ್ಪಲೆ ನಾವು ಕೊಂಡೊಬ್ಬ ಪಾತ್ರೆಯಿಂದ ಇದ್ದು ನೋಡಿರ್ತೀವಿ. ಒಬ್ಬ ಚಮಚ ತಗೊಂಡಿದ, ಒಬ್ಬ ಗಿಣ್ಣಾಲು, ಒಬ್ಬ ಕೊಪ್ಪರಿಗೆ, ಒಬ್ಬ ಬಕೆಟ್ ಬಾಲ್ದಿ ಹಿಂಗೆಲ್ಲ ತೆಕ್ಕೊಂಡಷ್ಟೇ ಬಕೆಟ್ ಸಮುದ್ರ ಇಲ್ಲದೆ ಕೇವಲ ನಾವು ತೆಕ್ಕೊಂಡದು ಚಮಚ ಅಂದರೆ ಚಮಚಲ್ಲಿ ಎಷ್ಟಿದ್ದು ಅಷ್ಟು ಮಾತ್ರ ಸಮುದ್ರ ಬಕೆಟ್ ಇದೀಗ ನೀರ್ಚಾಲಿ. ಕೊಪ್ಪರಿಗೆ ಕೊಪ್ಪರಿಗೆ ಬಕೆಟ್. ಹಾಗೆ ನಾವು ನಮ್ಮ ಪಾತ್ರಗಳ ನಾವು ಯಾವ ಪಾತ್ರ ನಾವು ಒಂದು ಕ್ಲಾಸಿಲ್ಲಿ ಪಾಠ ಮಾಡುವಾಗ ಒಂದಷ್ಟು 48-50 ಜನಗಳಿದ್ರೆ ಆ ವಿದ್ಯಾರ್ಥಿ ಎಲ್ಲರಿಗೂ ಒಂದೇ ಅರ್ಥ ಹಾಕ್ಕೊಂಡೇ ಅವರವರ ಪಾತ್ರ ಎಷ್ಟಿತ್ತು ಅಷ್ಟಷ್ಟು ಅರ್ಥ ಆಗ್ತಾ ಹೋಗು. ಅದಕ್ಕೆ ಒಂದೊಂದೇ ಬೇರೆ ಬೇರೆ ಮಕ್ಕಳಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಕೂಡ ತರಗತಿ ಸಾಧಾರಣವಾಗಿ ಸಹಜವಾಗಿ ಹಾಗೆ ಅದರಲ್ಲಿ ಹಾಗೆ ಹೇಳುವಂತಹ ವಿಚಾರ ಅಂತ ಇದ್ದು ಅದಕ್ಕೆ ಮೊದಲಾಗಿ ನಾವು ಕೆಲವೊಂದು ಪೂರ್ವ ಸೂಚನೆ ಕೊಡ್ತು. ಅಂತಹ ಪೂರ್ವ ಸೂಚನೆ ಕೊಡೋದ್ರೆ ವಿನಃ ಏನು ಹೇಳ್ಕೊಂಡು ಅದರಂತೆ ಪಾರಿಭಾಷಿಕ ಪದಂಗ ಇತ್ತು. ಪಾರಿಭಾಷಿಕ ಪದ ಅಂದರೆ ಅದಕ್ಕೆ ಅದು ಸಂಬಂಧಪಟ್ಟಂತಹದ್ದೇ ಪದಂಗಗಳು, ಆ ಪದಂಗವನ್ನೇ ಹಾಗೆ ಕಷ್ಟೇ, ಇಲ್ಲದೆ ಬೇರೆ ಯಾವುದೋ ಹೇಳಿಟ್ಟಿಲ್ಲ. ಅದಕ್ಕೋಸ್ಕರ ಅಂತ ಪದಕ್ಕೆ ಪುರಾಣ ಹೇಳಕಾರೆ ಮೊದಲೇ ನಾವು ತಯಾರಿಬೇಕು ಹೇಳುವಂತಹ ವಿಷಯಕ್ಕೆ. ಅಂದರೆ ಪುರಾಣ ಅಂದರೆ ದೊಡ್ಡ ಸಾಗರದಾಗ ಸಮುದ್ರ, ದೊಡ್ಡ ಸ್ಕಂದ, ದೊಡ್ಡ ವೇದಾಂಗ ಹೇಳಿದಂಥ ಏನು ಋಗ್ವೇದ ಯಜುರ್ವೇದ 4 ವೇದಗಳಿತ್ತು. ಆ 4 ವೇದವೇ ಮಹಾಗೆಲ್ಲುಗೋ. ಆ ಗೆಲ್ಲಿಂದ ಉಪಗೆಲ್ಲು ಹುಟ್ಟಿದ್ದು ಯಾವುದು ಬೇರೆ ಪುರಾಣ ಶಾಖಾಡಿ ಪುರಾಣಕ್ಕೋ ಇತ್ಯಾದಿಗಳೆಲ್ಲ ಬೇಕಾದ ಇಪ್ಪಂತಹದ್ದು ವೇದ ಪುರಾಣವೋ ಶ್ರುತಿ ಸ್ಮೃತಿಗೋ ಇಂತಹ ಎಲ್ಲ ಅದು ಅಲ್ಲದೆ ಅದರಲ್ಲಿ ಹೇಳಿದಂತಹ ಯಜ್ಞ ಯಾಗಾದಿ ಕರ್ಮಂಗೋ ಇದೆಲ್ಲರೂ ಕೂಡ ತನ್ಮೂಲಕ ಯಜ್ಞ ಯಾಗಾದಿ ಕರ್ಮಂದ ಅದು ಹೂವು. ಆ ಮರದ ಹೂವು ಯಾವುದು ಕಡೆ ಯಜ್ಞ ಯಾಗಾದಿಗಳು ಎಂತ ಕೇಳಿದ್ರೆ ಹೂವು ಅಂದರೆ ಹೂವಿಗೆ ಹೊರತ ಕಾರಣ ಹೂವು ಅರಳುವಾಗ ಬಪ್ಪದು ಪರಿಮಳ. ಯಜ್ಞಯಾಗಾದಿ ಒಂದು ಕಡೆ ನಡೆದು ಅಂದರೆ ಅದರಿಂದ ಬಪ್ಪಂತಹದ್ದು ಬಹುದೂರಕ್ಕೆ ಬಪ್ಪಂಥ ಪರಿಮಳ. ಆ ಎರಡೂ ಕೂಡ ಪರಿಮಳಕ್ಕೆ ಹೇಳುವಂತಹ ಸಂಬಂಧ ಇದ್ದು ಆ ಸಂಬಂಧವಾಗಿ ಯಜ್ಞಯಾಗಾದಿ ಹೂವು ಅಂದರೆ ಆ ಮರದ ಹೂವು. ಫಲ ಯಾವುದು ಕಡೆ ಮೋಕ್ಷ ಫಲ, ಯಾವ ಗುರಿ ಹೊಂದುವಿಕೆ ಅಂತ ಇದ್ದು ಅದುವೇ ಫಲ ಹಣ್ಣು. ಹೀಗೆ ಆ ಮರದ ಹೂವು ಹಣ್ಣು ಗೆಲ್ಲು ಇತ್ಯಾದಿಗಳ ವಿವರಣೆ ಬಹಳ ಸುಂದರವಾಗಿ ಒಂದರೆ ಮಂಗಲ ಶ್ಲೋಕಲ್ಲಿ ಕೊಡ್ತಾ ಆ ಮಂಗಲ ಶ್ಲೋಕ ಎಂತ ಹೇಳ್ಕೊಡ್ತಾ ಅಂದರೆ ಇಡೀ ಗ್ರಂಥದಲ್ಲಿ ಹೇಳಿದಂತಹ ಯಾವ ಮಂಗಲ ಶ್ಲೋಕ ಇತ್ತೋ ಮಂಗಲ ಶ್ಲೋಕದ ಕ್ರಮ ಹೆಂಗೆ ಹೇಳಿ ಮಂಗಲ ಶ್ಲೋಕವ ಹಿಡಿಸಿಯ ಪದ ಇಡೀ ಗ್ರಂಥದಲ್ಲಿ ಮುಂದೆ ಎಂತ ಹೇಳ್ತು ಓಡಿಕೊಳ್ತಾವ ಯಾವ ಕೂಡ ಮಂಗಲ ಶ್ಲೋಕ ನೋಡಿಯಪ್ಪಂತೆ ಆ ಮಂಗಲ ಶ್ಲೋಕದಲ್ಲಿ ಏನು ಬೇಡ ಮುಂದೆ ಏನೋ ಈ ಗ್ರಂಥದಲ್ಲಿ ಹೇಳ್ಬಾರ್ದು. ಈ ಗ್ರಂಥದಲ್ಲಿ ವಿಷಯ ತಪ್ಪಾಗಿದೆ ಇದೇ ವಿಷಯ ಅಮ್ಮ ಎಂತ ಕೇಳಿದ್ರೆ ಅಲ್ಲಿ ಹೇಳ್ತಾ ಮುಂದೆ ಒಬ್ಬಗ ಮೊದಲ ನಾವು ಗರುಡ ಹೇಳುವಂಥ ವಿಷಯ ಹೇಳಿದ್ರು ಪಾಪ ಮತ್ತು ಪುಣ್ಯ ಅನ್ಕೊಳ್ಳಿ. ನಾವು ಯಾವ ರೀತಿ ಪಾಪಗಳ ಮಾಡ್ತೀವಿ ಎಂತಹ ಯಾವ ರೀತಿಯ ಪಾಪದ ಮಾಡುವಂತಹ ಪಾಪಗಳ ಒಂದಷ್ಟು ಸಂಚಯಗಳಲ್ಲಿ ಹೇಳ್ತಾರೆ. ಧ್ರುವಿಗೆ ಒಂದಷ್ಟು 4-5 ಅಧ್ಯಾಯಗಳು ಹೇಳುವುದಷ್ಟು ಕೂಡ ಪಾಪದ ಸಂಚಯಗಳು ಎಂತಹ ಮಾಡಿದೆ ಎಂತಹ ಕೆಲಸಗಳ ಮಾಡಿದೆ ಯಾವುದರ ಅನುಷ್ಠಾನ ಮಾಡಿಕೊಳ್ಳಿದರೆ ತನ್ಮೂಲಕವಾಗಿ ಏನೇನು ಹೋಗ್ಬೋದು. ಉದಾಹರಣೆಗೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ನಮ್ಮ ದೈನಂದಿನ ಜೀವನದಲ್ಲಿ
ಗೊಂತೇ ಆಗುತ್ತಂಗೆ ಕೆಲವೊಂದಷ್ಟು ಕೆಲಸಗಳನ್ನ ಮಾಡ್ತೀವಿ. ಉದಾಹರಣೆಗೆ ನಾವು ಶೌಚಾಚಾರ ಶೌಚಾಚರಣೆ ನಾವು ಮಲಮೂತ್ರಾದಿಗಳ ವಿಸರ್ಜನೆ ಮಾಡಿ ತನ್ಮೂಲಕವಾಗಿ ನಮ್ಮ ಕಾಲನ್ನು ಹೊಳೆಯದ್ದು ಹೋಗ್ಬೋದು. ಅಥವಾ ಗೊಂತೆ ಆಗುತ್ತೆ ನಮಗೆ ಅದು ಗಡಿಬಿಡಿಯೂ ಇತ್ತು. ನಮ್ಮ ಕೆಲಸದ ಒತ್ತಡದಿಂದಾಗಿ ನಮಗೊಂದೊಮ್ಮೆ ಮರ್ತಬದ್ದಾಗಿಯೂ ಸಾಧ್ಯತೆ ಇತ್ತು. ಅದು ನಮಗೆ ಗೊಂತೇ ಆಗುತ್ತೆ. ಅದು ಪಾಪಸಂಚಯ ಯಾವುದು ఎందుకంటే ಕಿಚ್ಚು ನಮಗೆ ಗೊಂತೇ ಇಲ್ಲದೆ ನಾವು ಮುಟ್ಟಿರೂ ಕೂಡ ಕಿಚ್ಚಿನ ಸ್ವಭಾವ ಸದೇರ ಕೈ ನಮಗೆ ಗೊತ್ತೇ ಒಂದಾಗಿ ಆಯಿತು ಕೈಗೆ ಆಯಿತು ಕಿಚ್ಚು ಹಾಗಿಪ್ಪಂಥದ್ದು ಪಾಪಾಡೋದು ಹಾಗಿಪ್ಪಂಥದ್ದು ಅಂದರೆ ನಾವು ಸಮಾಜದಲ್ಲಿ ಹಬ್ಬಗ ಅಲ್ಲಿ ಹೇಳ್ತಾ ಕೊನೆಗೆ ಸಮಾಜದಲ್ಲಿ ನಾವು ಮಾಡುವಂತಹ ಪಾಪದ ಕರ್ಮಗಳ ನೋಡುವಂತಹ ಒಂದು ವಿಷಯ ಪಾಪಾಡಿ ನಿರ್ಧಾರಾಯಕಾರೆ ಪಾಪ ಕರ್ಮಕ್ಕೆ ಒಂದು ಬೇಕನೆ ಬರೀ ಒಬ್ಬ ಜನವೇ ಕಂಪೇರ್ ಬೇಕು ನೋಡ್ತಾ ಇಂಥ ಮಾಡ್ತಾ ಇದ್ದಾನೆ ನೋಡ್ತಾ ನಮ್ಮ ನೋಡುವ ಇಂಥ ನೋಡುವಾಗ ಅಲ್ಲಿ ಹೇಳ್ತಾ ಹೆಂಗೆ ಭಾಳ ಸುಂದರವಾಗಿ ಹೇಳ್ತಾ ಶ್ರವಣನೇ ಹೆಂಗಾಗ್ತಾರೆ ಶ್ರವಣಿಯನ್ನು ಹೆಂಗಾಗ್ತಾನೆ ಶ್ರವಣರು ಹೇಳಿದ್ರೆ ಶ್ರವಣ ಬ್ರಹ್ಮಣ ಪುತ್ರ ಎಲ್ಲರೂ ಮಾಡೋದಾರಿಕೆ ರಿಪೋರ್ಟ್ ಮಾಡೋದಾರಿಕೆ ಕೇಳಿದ್ರೆ ಹೋಗಿ ಮಾಡೋದೆಲ್ಲ ಚಿತ್ರಗುಪ್ತಂಗೆ ರಿಪೋರ್ಟ್ ಮಾಡುವಂತಹ ಜನಾಂಗಗಳು ಇವೆಲ್ಲ ಮಾಡ್ತಾವೆ. ಆರಕ್ಕೆ ಬೇರೆ ಒಂದು ಶ್ಲೋಕದಾಗ ಆದಿತ್ಯ ಚಂದ್ರ ಮಗಿನೋ ನಲಶ್ಚ ದೇವ್ರ್ಭೂಮಿರಾಪೋ ಹೃದಯ ಯಮಶ್ಚ ಹೆಂಗೆ ಹೇಳಿ ನೋಡಿ. ಆದಿತ್ಯ ನೋಡ್ತಾ ನಾವು ಮಾಡೋ ಕೆಲಸಗಳು ಪ್ರತಿನಿತ್ಯ ಆದಿತ್ಯ ಯಾವುದು ಉದಿ ನಮಗೆ ನಾವು ಸಾಮಾನ್ಯವಾಗಿ ನಮ್ಮ ದೇವಕ್ರಿಯೆಗೋ ಸೂರ್ಯಾಧಿಷ್ಠಿತವಾಗಿ 26 ಸೂರ್ಯಾಧಿಷ್ಠಿತ ಹೆಂಗೆ ನೀವು ಮಾಡಿಕೊಂಡ್ರೆ ಉದ್ಯೋಗ 6 ಗಂಟೆ ಮುಗಿಯಲ್ಪಟ್ಟೆ ಕೆಲಸಕ್ಕೆ ಅದಕ್ಕೆ ಆಗುತ್ತಿಲ್ಲ. 6:30 ಸೂರ್ಯ ಒಂದೇ ಅಪ್ಪದು ಇವೊಂದು 6 ಗಂಟೆಗೆ ಹೇಳೋದು ಮುಗಿಯಿತು. ಆಗ ಎಂತ ಕೇಳಿದ್ರೆ ಸೂರ್ಯಾಧಿಷ್ಠಿತವಾಗಿದೆ. ಸೂರ್ಯ ಪೂಜೆಗೆ ಸೂರ್ಯ ಸಾಕ್ಷಿ ಜಗತ್ ಸಾಕ್ಷಿ ಸೂರ್ಯಾಧಿಷ್ಠಿತವಾಗಿ ಸೂರ್ಯನೇ ನಾವು ಕಾರಣ. ನಾವು ಮಾಡೋದು ಎಲ್ಲ ಕರ್ಮಕ್ಕೂ ಕೂಡ ಇದು ಕೆಟ್ಟ ಕೆಲಸಕ್ಕೂ ಒಳ್ಳೆಯ ಕೆಲಸಕ್ಕೂ ಎಂತ ಇದು ಕೂಡ ಸಾಕ್ಷಿ ಎಂಬ 6 ಗಂಟೆ ಸೂರ್ಯ ಆದಿತ್ಯ ಮದಾನದಲ್ಲಿ ಹೇಳ್ತ ಆದಿತ್ಯ ಚಂದ್ರ ಮತ್ತು ಇನ್ನೊಂದು ಇಪ್ಪಂತ ಚಂದ್ರ ಅಧಿಷ್ಠಿತವಾಗಿ ಇಪ್ಪಂತ ಚಂದ್ರ ಆದಿತ್ಯ ಚಂದ್ರ ಅನಿಲ ಗಾಳಿ ಅನಲ ಬೆಂಕಿ ಹೀಗೆ ಒಂದೊಂದೇ ಪಟ್ಟಿ ಮಾಡ್ತಾ ಹೋದು. ಅಹಶ್ಚ ರಾತ್ರಿಶ್ಚ ಉಭೇಜ ಸಂಧ್ಯೆ ಹಗಲು ರಾತ್ರಿ ഇരുಳು ಉಭೇಜ ಸಂಧ್ಯೆ 2 ಸಂಧ್ಯಾಕಾಲಗಳು ಒಂದು ಪ್ರಾತಃ ಸಂಧ್ಯೆ ಒಂದು ಸಾಯಂ ಸಂಧ್ಯೆ ಹೀಗೆ ಪ್ರತಿಯೊಂದು ಕೂಡ ಎಲ್ಲಿ ಹೀಗೆ ಒಂದೊಂದೇ ಅಂಶಗಳು ಆದಿತ್ಯ ಚಂದ್ರ ಅನಿಲು ಅನಲಶ್ಚ ದೇವ್ ಭೂಮಿ ಆಪಹ ಹೃದಯ ಯಮ ಎಲ್ಲರೂ ಕೂಡ ನಮ್ಮ ನೋಡ್ತಾ ಮಾಡಿ ಕೆಲಸ ಇದ್ದಾಗ ನಮ್ಮ ನೋಡೋದೇ ಕೆಲಸ. ಇವಾಗ ಇಷ್ಟು ಏನು ಪಟ್ಟಿ ಕೊಟ್ಟಂತಹ ಈ ಲೋಕಲ್ ಹೇಳಿದಂತಹ ಅಷ್ಟೂ ಅಂಶಗಳು ಕೂಡ ಕೆಲಸ ಎಂತಾಗಿದೆ ನಮ್ಮ ನೋಡುವಂಥದ್ದು ನಮ್ಮ ಚಲನವಲನ ಇವ ಎಂತ ಮಾಡ್ತಾನೆ ಎಷ್ಟೊತ್ತಿಗೆ ಎಂತ ಮಾಡ್ತಾನೆ ಅಂತ ಪ್ರತಿಯೊಂದು ಕೂಡ ನೋಡ್ತಾ ಇರ್ಬೋದು. ಅದಕ್ಕೆ ಸಾಮಾನ್ಯವಾಗಿ ಎಂತ ಮಾಡ್ತಾರೆ ಈ ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆ ಬ್ರಹ್ಮಚಾರಿಗೆ ಸಂಧ್ಯಾವಂದನೆ ಎಂತ ಸಂಧ್ಯಾವಂದನೆ ಒಳ್ಳೆ ಮಾಡಬೇಕು ಇದಕ್ಕೆ ಬೇಕಾಗಿ ಮಾಡಬೇಕು. ಹೊರಗಲ ಆಗ ಸಂಧ್ಯಾಕಾಲ ಹೊರಗಲ ಆಗ ಯಾವ ಕಾಲ ಪ್ರತಿವೇರೆ ಹೊರಗದ್ದೇ ಎಂತ ಮಾಡಬೇಕು ಸಾಧಾರಣ ಇದ್ದಾಗ ನಾವೆಂತ ಮಾಡಬೇಕು ಬ್ರಹ್ಮಚಾರಿ ಜಪ ಮಾಡ್ತಾವೆ. ಇಲ್ಲದೆ ನಾವೆಂತ ಮಾಡ್ತೀವಿ ಕೈಕಾಲ ಮುಂದೆ ತೊಳೆದು ಮಾಡಿ ನಾವು ಒಂದಷ್ಟು ಸ್ತೋತ್ರ ಓದೋದು ಅಥವಾ ಇದು ಪಾಠ ಎಂತ ನಮ್ಮದಾದಂತಹ ಭಕ್ತಿಯ ದೇವರಿಗೆ ಕೊಡುವಂತಹ ಆ ಕೆಲಸ ಮಾಡ್ತಾ ಇರ್ತೀವಿ. ಏನು ಭಜನೆಗೂ ಎಂಥದ್ದು ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಅದೆಲ್ಲ ಮಾಡೋ ಕಾರಣ ಏನು ಇದೆ ಇದೇ ಕಾರಣ ಅಂತ ಹೇಳಿದ್ರೆ ನಾವು ಆಸನ ಬಲಿ ಮನಗದ್ದೆ ನಾವು ಈ ಸದಾಕಾಲ ಕೂಡ ಭಗವಂತನ ಧ್ಯಾನದಲ್ಲಿ ಇರುವಂತಹದ್ದೆಲ್ಲ ನೋಡುವ ಇದ್ದ ಅದು ನಮಗೆ ಪ್ರಧಾನ ಪ್ರಜ್ಞೆ ಬೇಕು. ನೋಡುವ ಇದ್ದ ಸಿಸಿ ತಲೆ ಮೇಲೆ ಕೂತ್ಕೊಂಡು ಆನ್ ಮಾಡುವಂಥ ಕೆಲಸಕ್ಕೆ ಹೇಳ್ತಾ ಎಂತ ಕೇಳಿದ್ರೆ ಹೇಳ್ತಿದ್ದಕ್ಕೆ ಕೇಳಿದ್ರೆ ಮುಂದಿನ ಶ್ಲೋಕ ಹೇಳ್ತಾನೆ ವೃತ್ತಂ ಯತ್ನೇನ ಸಂರಕ್ಷೆ ಎಂತ ಕಾರಣ ಇದು ವೃತ್ತಂ ಯತ್ನೇನ ಸಂರಕ್ಷೆ ನಿನ್ನ ವೃತ್ತವನ್ನು ಕಾಪಾಡಿಗೋ ಇತಿ ವೃತ್ತ ನಂತರ ವೃತ್ತಾನೆ ಇತಿವೃತ್ತ ಕ್ಯಾರೆಕ್ಟರ್ ನಮ್ಮ ನಮ್ಮ ವೃತ್ತ ಅಂತ ಇದು ನಮ್ಮ ಇತಿವೃತ್ತ ನಮ್ಮ ದೈನಂದಿನ ನಡವಳಿಕೆ ಯತ್ನೇನ ಸಂರಕ್ಷೆ ಪ್ರಯತ್ನಪೂರ್ವಕವಾಗಿ ರಕ್ಷಿಸಿಗೋ ಎಂತ ಹೇಳಿದ್ರೆ ವಿಶ್ವಾಸ ಮಾಡಿ ಈಗ ನಿನ್ನದಿಲ್ಲ ನೀನು ವಿಶ್ವಾಸ ಮಾಡಬೇಕು ಇಲ್ಲದೇ ಇಲ್ಲ. ಇಡೀ ಜೀವನ ಈ ಪದದಲ್ಲಿ ಹೇಳಿದ್ರೆ 3 ಅಕ್ಷರದ ಒಂದು ಪದಲ್ಲಿ ವಿಶ್ವಾಸ ಇಲ್ಲದೆ ಏನು ಗುಣ ಇಲ್ಲ. ನಂಬಿಕೆ ವಿಶ್ವಾಸ ಇಲ್ಲದೆ ಅವ ಎಂತ ಸುಮ್ಮನೆ ಮನುಷ್ಯರೂಪೇಣ ಮೃಗಾಶ್ಚರಂತಿ ಅವಂಗಷ್ಟೇ ಮನುಷ್ಯ ರೂಪದಲ್ಲಿ ಬಂದ ಮೃಗ ವಿಶ್ವಾಸವೇ ಇಲ್ಲದ ಮೇಲೆ ನಾವು ಮಾಡಿರುವಂತಹ ಕೆಲಸದಲ್ಲಿ ವಿಶ್ವಾಸ ಇಲ್ಲದ ಮೇಲೆ ಅವಾಗ ಏನು ಕಲಿಬೇಕು. ಇಲ್ಲಿ ಅಭ್ಯಾಸ ಮಾತಿಲ್ಲಿ ವಿಶ್ವಾಸ ಒಪ್ಪಿಯಾವತ್ತು ಅಪ್ಪನ ಅಪ್ಪಣೆ ನಾವು ನಮಗಿಲ್ಲದ ವಿಶ್ವಾಸವೇ ಇಲ್ಲ ಎಲ್ಲಿ ಇಲ್ಲ
ನಮಗೆ ಅಪ್ಪೆ ಹಾಲು ಕೊಡುವ ಹೊತ್ತಿಗೆ ಮಗುವಿಗೆ ಹಾಲು ಕೊಡುವ ಎಳೆ ಮಗುವಿಗೆ ಹಾಲು ಕೊಡುವ ಸಂದರ್ಭದಲ್ಲಿ ಆ ಅಪ್ಪನ ತೋರಿಸುವಾಡ ಅವಿದ ನನ್ನ ಅಪ್ಪ ನಿನ್ನ ಅಪ್ಪ ಯಾವುದೋ ಒಂದು ಗಂಡಿನ ಈ ಅಬ್ಬೆ ನಿನ್ನ ಅಪ್ಪ ಅಪ್ಪ ತೋರಿಸಿದ ಅಬ್ಬೆ ಅಬ್ಬೆ ಹೇಳಿದ ಮಾತು ಅಬ್ಬೆ ಮೇಲೆ ವಿಶ್ವಾಸದಲ್ಲಿ ಯಾವುದೋ ಒಂದು ಗಂಡಿನ ಅಪ್ಪ ಅಪ್ಪ ಅಂತ ತಿಳ್ಕೊಂಡು ಇದು ಮೊದಲು ನಿಜವಾದ ಅಪ್ಪ ಅಲ್ಲ ಅಂದಾಗ ಅಬ್ಬೆ ಹಾಗೆ ಮಾಡ್ತಾರೆ. ಯಾವ ಅಬ್ಬೆಯೂ ಹಾಗೆ ಮಾಡ್ತಿಲ್ಲ. ಬದಲಾಗಿ ಅಬ್ಬೆಯ ಕರಳುಬಳ್ಳಿ ಸಂಬಂಧ, ಅಬ್ಬೆಯ ಸಂಬಂಧ ಕರಳುಬಳ್ಳಿದಾಗಿತ್ತು. ಅಬ್ಬೆಯ ಮೇಲೆ ಮಾತಿನ ವಿಶ್ವಾಸದಲ್ಲಿ ಯಾವುದು ಅಪ್ಪನ ಅಪ್ಪ ತಿಳ್ಕೊಂಬಂತ ಅದು ಈ ಮಗು. ನಾವು ಅದೇ ರೀತಿಯಲ್ಲಿ ನಮ್ಮ ಅಪ್ಪನ ತಿಳ್ಕೊಂಡದ್ದು ನಮ್ಮ ಅಬ್ಬೆ ಹೇಳಿದ ಕಾರಣ ನೋಡುವಾಗ ಇನ್ನು ಅಪ್ಪ ಅಪ್ಪ ಹೇಳಿದ್ರೆ ನಾವು ತಿಳ್ಕೊಂಡಿದ್ವಿ. ನಮ್ಮ ಇಡೀ ಪ್ರಪಂಚದ ತಳಹದಿಗೆ ವಿಶ್ವಾಸ ಮೇಲೆ ವಿಶ್ವಾಸ ಇಲ್ಲದರಿಂದ ಯಾವುದು ಆಗ ಅದಕ್ಕೋಸ್ಕರವಾಗಿ ಹೆಜ್ಜೆಯಲ್ಲಿ ಜೊತೆಗೇನೆ ವಿಶ್ವಾಸದಲ್ಲಿ ದೃಢವಾಗಿ ನಂಬಿಕೆ ಹೊಂದಿಕೊಂಡು ನಿನ್ನ ಇತಿವೃತ್ತವ ಕಾಪಾಡಿದೋ, ನಿನ್ನ ಕ್ಯಾರೆಕ್ಟರ್ ಕಾಪಾಡಿದೋ ಎಂತೇಳಿ ವೃತ್ತಂ ಯತ್ನೇನ ಸಂರಕ್ಷೆ ಪ್ರಯತ್ನಪೂರ್ವಕವಾಗಿ ಕಾಪಾಡಿದೋ ಎಂತೇಳಿ ವೃತ್ತ ಹಾಳಾಗುವುದಾದರೆ ಇಡೀ ಹಾಳಾಗ ಏನಂದರೆ ಕೈಲಿ ಬಡವನಿಗೆ ಪೈಸೆ ಇಲ್ಲೇ ಆದರೆ ವಿತ್ತಲ್ಲಿ ದಕ್ಷಿಣೋ ವಿತ್ತ ದಕ್ಷಿಣ ಪೈಸೆ ಇಲ್ಲ ಸಾಲ ಇಲ್ಲ ಬಿಟ್ಬಿಟ್ಟು ಅವನಿಗೆ ಬಡವ ಹಳಿದು ಅಂದರೆ ವೃತ್ತದಸ್ತು ಅದು ಹತ ಇನ್ನೊಮ್ಮೆ ಇತಿವೃತ್ತ ಕೆಟ್ಟಿರುವುದಾದರೆ ಸಂಪೂರ್ಣ ಹಾಳಾಗ ಎಲ್ಲವೂ ಕೂಡ ನಾಶ ಆಗುತ್ತೆ. ಅದಕ್ಕೋಸ್ಕರವಾಗಿ ನಿನ್ನ ಇತಿವೃತ್ತ ಕಾಪಾಡಿಗೋ. ಇತಿವೃತ್ತವನ್ನು ನೋಡುವಂಥ ಒಬ್ಬ ಇದ್ದ ಆದ್ರೆ ಇವೇ ಎಲ್ಲ ಪಟ್ಟಿ ಮಾಡಿಕೊಟ್ಟ ಆದಿತ್ಯ ಅದು ಅವರು ಇಡೀ ಅದಕ್ಕೆ ಸಂಬಂಧಪಟ್ಟವರು ಇಡೀ ಅಧ್ಯಾಯಗಳಲ್ಲಿ ತಿಳಿಸಲ್ಪಟ್ಟರು. ಹೇಗೆ ನಮ್ಮ ನಡವಳಿಕೆಯಲ್ಲಿ ತಿದ್ದಿ ತೀಗಿಟ್ಟು ಇನ್ನೊಬ್ಬ ಅಲ್ಲ ನಾವೇ ಇಪ್ಪದು. ಇನ್ನೊಬ್ಬ ಪಾಠ ಮಾಡಲಾಗಲಿಲ್ಲ, ಆನಿಪ್ಪ ದೂರ ಎನ್ನ ಅಭ್ಯಾಪನೊಟ್ಟಿಗಿಲ್ಲ ಆನಿಪ್ಪ ತುಂಬ ದೂರ ಇದ್ದರೆ ನಾನು ಎಂತ ಮಾಡಿ ನಡೆಯುತ್ತಿದ್ದೀಗ ಇಂದೀಗ ಎಂತ ಮಾಡಿ ನಡೆಯುತ್ತೆ ಎನ್ನ ಅಭ್ಯಾಸ ನಕ್ಕೊಂಡಿಲ್ಲ ನೊಟ್ಟಿಗೆ ನಾನು ಎಂತ ಬೇಕು ಕೆಟ್ಟ ಕೆಲಸ ಮಾಡಬೇಕು ಹೇಳಿದೆ. ಅದರಿಂದ ದೋಷ ಮಾಡುವುದಾದ್ರೆ ನೀನೇ ಪಟ್ಕೊಂಬಂದು ಪೀಠಕಂತಿ ಹಾಕಲಾರಿ ಕೇಳಿದ್ರೆ ನಿನಗೆ ನೀನೇ ಹಾಕ್ಬೋದು, ಇನ್ನೊಬ್ಬ ಹಾಕೋಲ್ಲ. ಉದ್ಧರೇ ಆತ್ಮಾನ ಹೇಳಿ ಎಲ್ಲರೂ ಕೂಡ ಕಾರಣ ಉದ್ಧಾರ ಇನ್ನೊಂದರ ಕಾರಣ ಇನ್ನೊಬ್ಬ ಅವನ ಕೈಯಲ್ಲೇ ಇನ್ನು ಅಭ್ಯಾಸ ಹೆಚ್ಚಲ್ಲಿ ಕೈ ಇಡುತ್ತಾ ಎಷ್ಟೇ ಕೊನೆಗೆ 9 ತಿಂಗಳು 10 ತಿಂಗಳ ಹತ್ರ ಅಭ್ಯಾಸ ಬಿಟ್ಟು ಕೈ ಇಲ್ಲ ಬಿಟ್ಟಿಗೆ 10 ತಿಂಗಳಲ್ಲಿ 10ನೇ ಹೆಜ್ಜೆ ಹಾಕಿ 10 ಹೆಜ್ಜೆ ಕೂಡಿ ಶಾಸ್ತ್ರ ಇಪ್ಪದು. ಒಂದು ಎಳೆ ಮಗು 10 ಹೆಜ್ಜೆ ಹಾಕೋದು ಯಾವಾಗ 10ನೇ ತಿಂಗಳು ಸಾಮಾನ್ಯವಾಗಿ ಹಾಗೆ ಇಪ್ಪಂದು ಅಷ್ಟರವರೆಗೆ ಅಭ್ಯಾಸ ಕೈ ಹಿಡಿ ಹೇಳು ಯಾವಾಗ ತಾನೇ ತಟುಕು ಮಾಡಿ ಆ ಮಗು ಎಳೆ ಮಗು ಶುರು ಮಾಡ್ತೋ ಹೋಗಲು ಶುರು ಮಾಡಿಲ್ಲ ಹಾಗಾಯಿತು ಅಬ್ಬೆ ಕೈ ಬಿಟ್ಟದ್ದು. ಅಪ್ಪ ಹೇಳುವಂಥದ್ದು ಎಲ್ಲಿಗೆ ಅಲ್ಲಿ ಆ ಒಂದು ಸಾಮಾನ್ಯ ಪ್ರಾಥಮಿಕ ಹಂತ ಪ್ರೌಢ ಹಂತ ಕಲಿಗೆ ದೂರ ಹೋದು ಆ ಮಗು ಮತ್ತೆ ಪ್ರೌಢ ಹೋಗೋದು ಎನೆಗೆ ಆನೆ ಇರ್ತದೆ ಇನ್ನೇ ಕೂಡಿ ಅಂತ ತಿಳ್ಕೊಳ್ಳಿ ಆನೆ ಎನ್ನ ಬಾಯಿ ಎದ್ದೆ ಅದಕ್ಕೆ ಹೇಳ್ತಾನೆ. ಹೇಗೆ ಇದು ಅಲ್ಲಿ ಹೇಳ್ತಾ ಮುಂದೆ ವೃತ್ತ ಹೇಳೋದ ವಿಷಯ ಹೇಳ್ತಾನೆ. ಹೇಗೆ ಯಾವ ರೀತಿಯಲ್ಲಿ ಇದು ಆಹಾರ ತಿನ್ನುವಂತ ಆಹಾರ ಇದು ಆಹಾರ ತಿಂಬಲ ಯಾವ ರೀತಿ ಸೋಸಿ ಕುಡಿಯಬೇಕು ಅಂದರೆ ಪ್ರತಿಯೊಂದು ಕೂಡ ಬಾಯಿಲಿ ನಮ್ಮ ಈ ಗಲಾಂತರ್ಗತ ಅಂದರೆ ಗಂಟಲಿನ ಒಳಗೆ ಆಹಾರ ಹೋಗುವಂತಹದ್ದು ಅತ್ಯಂತ ಸೂಕ್ಷ್ಮವಾಗಿ ವಿಷಯ. ಎಂಥ ಆಹಾರ ಹೋಗುದು ನಮಗೆ ನಾವೇ ನಿರ್ಧಾರ ಮಾಡಬೇಕು, ಅಂದರೆ ನಮಗೆ ನಾಳೆ ಪರಿಣಾಮ ಹೊಂದವು. ಎಂಥ ಆಹಾರ ತಿಂದಿದೆ ಅದರ ಪರಿಣಾಮ ನಾಳೆ ಹೊಂದವು ಅನ್ನದ ಪರಿಣಾಮ. ಹೇಗೆ ಇದು ಮಂತ್ರ ಇದು ಮನ ದೃಷ್ಟಿಪೂತಂ ಯಸೇತ್ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ ಶಾಸ್ತ್ರಪೂತಂ ವದೇದ್ವಾಕ್ಯಂ ಮನಃಪೂತಂ ಸಮಾಚರೇತ ಸುಭಾಷಿತ. ಹೀಗೆ ದೃಷ್ಟಿಪೂತಂ ಯಸೇತ್ಪಾದಂ ನಮ್ಮ ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಮಡಗುವಂತಹದ್ದು ದೃಷ್ಟಿಪೂತಂ ದೃಕ್ಷುದ್ಧವಾಗಿ ನಡೆಯುವುದು. ದೃಕ್ಷುದ್ಧವಾಗಿ ಅದರ ಪುರಾಣ ಹೇಳುವಂತಹದ್ದು ದೃಷ್ಟಿಪೂತಂ ಯಸೇತ್ಪಾದಂ ನಿನ್ನ ಪಾದ ನಿನ್ನ ಹೆಜ್ಜೆ ಮಡುವಂಥದ್ದು ಹೇಗೆ ಹೊಡೆಯಬೇಕು ಹೇಳಿ ದೃಷ್ಟಿಪೂತಂ ಸರಿ ಕಣ್ಣು ಬಿಟ್ಟು ಕಣ್ಣು ನೋಡಿ ಆನ್ ಮಡಗಿದ್ದು ಅಕ್ಕೋ ಇದು ಹೆಜ್ಜೆಯಿಂದಾಗಿ ಎಂತ ಬೇರೆ ಆನ್ ಮಡಗಿದ ಸ್ಟೆಪ್ ಅಂದರೆ ದೃಷ್ಟಿಪೂತ ಕಣ್ಣಿನ ಹೆಜ್ಜೆ ಮಡಿಯೋಕೆ ಅರ್ಥ ಅಲ್ಲ, ಅದರ ಒಳಾರ್ಥ ಬೇರೆ. ಅಂದರೆ ಆನ್ ತೆಕ್ಕೊಂಬಂದ ನಿರ್ಧಾರ ಇದರಿಂದಾಗಿ ಇನ್ನೊಬ್ಬಂಗೆ ಆನಿಗಾಲು ತೊಂದರೆ ಅಕ್ಕೋ ಏನಗೇನೋ ಲಾಭ ಇಕ್ಕೋ ಮತ್ತೊಬ್ಬಗೆ ದೋಷ ಅಕ್ಕೋ 1008 ದೃಷ್ಟಿಯಲ್ಲಿ ಅದು ಯೋಚನೆ ಮಾಡಿ ಒಂದು ಹೆಜ್ಜೆ ಮಡಿಯಕ್ಕಾರೆ ಒಂದು ಸ್ಟೆಪ್ ಮಡಿಯಕ್ಕಾರೆ ದೃಷ್ಟಿಪೂತಂ. ಮತ್ತೆ ಹೇಳುದು ವಸ್ತ್ರಪೂತಂ ಪಿಬೇಜ್ಜಲಂ ವಸ್ತ್ರಲ್ಲಿ ಸೋಸಿ ಕುಡಿ ಹೇಳಿ
ಅದು ವಸ್ತು ಸೋಷಿಯಲ್ ಅರ್ಥ ಅಲ್ಲ, ಬದಲಾಗಿ ಅದರ ಹಿಂದೆ ಹೇಳುವಂಥ ಅರ್ಥ ಬೇರೆ ಇದ್ದ ಅರ್ಥ ಹೇಳಿದರೆ ಅಲ್ಲಿ ಆಹಾರ ತಿನ್ನುವಂತಹ ಸನ್ನಿವೇಶದಲ್ಲಿ ಈ ಆಹಾರ ಆನು ಸ್ವೀಕಾರ ಮಾಡಿದೆ ಎನ್ನಲಾಗ್ತೋ ಎನ್ನ ಪ್ರಕೃತಿ ಅಂತಾರ. ಎನ್ನ ಪ್ರಕೃತಿ ಸಾತ್ವಿಕ ಪ್ರಕೃತಿ. ಈ ಸಾತ್ವಿಕ ಪ್ರಕೃತಿಯ ರಾಜಸ ಪ್ರಕೃತಿಯ ಆಹಾರ ನಿಮ್ಮಡಿಗೋ ಅಥವಾ ತಾಮಸ ಪ್ರಕೃತಿಯ ಆಹಾರ ನಿಮ್ಮಳಕ್ಕೋ ಇಂದ್ರೆ ನನಗೆ ಎಂತ ಹೇಳುವು, ಲೋಕಲ್ ಅಂತ ಹೇಳುವು, ಅಥವಾ ನಿನಗೆ ಅಕ್ಕೋ, ನಿನಗೆ ಒಗ್ಗುವೋ ಮಾಂಸ ಪದಾರ್ಥ ನಿಮ್ಮಲ್ಲಿ ಹಿಡಿಯೋ ಎಲ್ಲ ಹಿಡಿಯೋ, ಇದು ಸಾಧ್ಯವೇ ಇಲ್ಲ. ಮೊಟ್ಟೆ ಕೂಡ ತಿನ್ನೋದು ಅವ್ರು ಮಾಂಸ ಹೇಗೆ ತಿನ್ನಲಿ ಅಪ್ಪ, ಅದು ತಾಮಸ ಪ್ರಕೃತಿ. ಆ ತಾಮಸ ಪ್ರಕೃತಿಯ ಆಹಾರ ಸಾತ್ವಿಕ ಪ್ರಕೃತಿ ಮಜ್ಜೆ ಬಿಡುವಾಗ ಆಗ ಹೇಳುವಂತಹ ಪ್ರಜ್ಞೆಯನ್ನು ಮೂಡಿದೆ. ಜೊತೆಗೆ ಅಲ್ಲಿ ಹಬ್ಬ ಇಲ್ಲ ಅಪ್ಪ ಇಲ್ಲ, ನಾನು ದೂರ ಇರ್ಬೋದು, ನನಗೆ ಹಬ್ಬ ಇಲ್ಲ ಅಪ್ಪನೂ ಇಲ್ಲ, ದೂರ ಇಲ್ಲ, ಆರು ಇಲ್ಲ, ನಾನು ಒಬ್ಬನೇ ಇರ್ಬೋದು. ನಾನು ಕುಡು ತಿಂದು ಮಾಡ್ಲಾಕ ಹಾಗಿದ್ದ ಆಹಾರನ ತಿಂಬಲಾಕ ಅಥವಾ ಹೀಗಿದ್ದ ಇದು ವ್ಯವಹಾರ ಮಾಡ್ಲಾಕ ಹೇಳುವಂತಹ ಪ್ರಜ್ಞೆ ಇವಾಗ ಮೂಡೋದಿಲ್ಲ. ಆದರೆ ಮತ್ತಿನ್ನೇ ತಾನೆ ನಾವು ಮನುಷ್ಯತ್ವದಲ್ಲಿ ಹೊತ್ತು, ಅದಕ್ಕೆ ಸುರುವಿನ ಮನುಷ್ಯತ್ವ. ನಾವು ಮನುಷ್ಯತ್ವನೇ ಬರ್ತಾ ಇದ್ದೀಗ, ಬೇರೆಯಲ್ಲಿ ಹೋಗಿದೆ. ನಾವು ಸುರುವಿಗೆ ಹೇಳಿದಂತಹದ್ದು ಮನುಷ್ಯತ್ವ ಮುಮುಕ್ಷುತ್ವ ಮಹಾಭ್ರಾತ. ಅದಕ್ಕೆ ದೇವಾನುಗ್ರಹ ಹೇಳುವ ಅದಕ್ಕೆ ಬಗ್ಗೆ ಏನಕ್ಕೆ ಬೇಕಾಗಿಲ್ಲ, ಭಗವಂತನ ಅನುಗ್ರಹಕ್ಕೆ ಬೇಕೇನೋ ಮಾಡುವಂತಹದ್ದು. ಎಂದರೆ ನಮ್ಮ ಜೀವನ ಹೇಳುವುದು ಆರಿಗೆ ಬೇಕಾಗಿ ಅಲ್ಲಿ ಹೇಳ್ತಾ ಭದ್ರಂ ಕರ್ಣೇಭಿ ಶೃಣುಯಾಮ ಭದ್ರಂ ಪಶ್ಯೇಮ. ಭದ್ರಂ ಯಾವುದು ಎನ್ನ ಕಿವಿಯಿಂದ ಯಾವಾಗಲೂ ಕೂಡ ನಾನು ಒಳ್ಳೆಯದನ್ನೇ ಕೇಳುವಾಗಲಿ, ಯಾವಾಗಲೂ ನನ್ನ ಕಣ್ಣಿಗೆ ಕಾಂಬದ ಭದ್ರಂ ಪಶ್ಯೇಮ, ಒಳ್ಳೆಯದೇ ಕಾಣಲಿ. ದೇವಹಿತಯ್ಯದಾಯು ಯಶೇಮ ದೇವಹಿತಯ್ಯದಾಯು. ಹೆಂಗೆ ಎನ್ನ ಈ ಶರೀರವನ್ನು ನಾನು ಮಾಡಿಕೊಂಡೆಂದರೆ ಯಶೇಮ ಅಂತ ಕಲಿಯಕ್ಕೆ ಯಾವ ಆಯುಷ್ಯನ ಎನ್ನ ಆಯುಸ್ಸು ಭಗವಂತ ಕೊಟ್ಟ ಆಯುಸ್ಸು, ಅದು ಎಷ್ಟು ಗೊತ್ತಿಲ್ಲ, ಎಷ್ಟು ಕೊಟ್ಟಿದ್ದ ಆಯುಸ್ಸು ನನಗೊಂದಿಲ್ಲ, ಎಷ್ಟು ಕೊಟ್ಟಿ ಆಳಿ ಕೊಟ್ಟ ಆಯುಷ್ ಈಗ ಸರಿ ಇದ್ದ ನಾವು ಅದರ ಅದು ಕಳೆ ಕತೆ ಹೇಗೆ ಕಳೆದು ದೇವಹಿತಯ್ಯದ ಆಯು, ದೇವರ ಹಿತಕ್ಕೋಸ್ಕರ ಭಗವಂತನ ಹಿತಕ್ಕೋಸ್ಕರ ಕಳೆಕಾರ. ಅದು ಮಾಡಿಕ ಆಯ್ತ ಮಾಡಬೇಕು, ಅದು ಮಾಡಿಕ ಹಿಂದಿನ ದುರ್ಬುದ್ಧಿಯ ಮಾಡಿದ ಪೂಜೆಯಲ್ಲಿ ಆದರೆ ನನಗೆ ಆ ದೇವಹಿತಕ್ಕೆ ಮಾಡಿ ಸಾಧ್ಯ ಇದ್ದಾವೆ. ಭಗವಂತನ ಹಿತಕ್ಕೋಸ್ಕರ ಮಾಡಬೇಕು, ನನಗೆ ಆಯುಷ್ಯ ಕಳೆಯಬೇಕು, ಲೆಕ್ಕ ಅಂತ ಮಾಡಬೇಕು. ನಾನು ಮಾಡಿದ ಕೆಲಸ ಎನ್ನ ವೃತ್ತವ ಕಾಪಾಡಿ, ಎನ್ನ ಇತಿವೃತ್ತ ಕಾಪಾಡಿದ್ದೇನೆ. ಎನ್ನ ಇತಿವೃತ್ತ ಯಾರು ಎಂದೂ ಕೂಡ ಅಂದರೆ ಸ್ಖಾಲಿತ್ಯ ಪಡವಲಾಗ, ಎನ್ನ ನಡವಳಿಕೆಯಲ್ಲಿ ಸ್ಖಾಲಿತ್ಯ ಪಡದೆ ಹೇಳಿ. ಆದರೆ ತನ್ಮೂಲಕವಾಗಿ ನನಗೆ ಆ ದೇವಹಿತ ಹರುವುದನ್ನು ಸಿಕ್ಕ, ದೇವಾನುಗ್ರಹ ಸಿಕ್ಕ. ನನಗೆ ದೇವಾನುಗ್ರಹ ಸಿಕ್ಕಾರೆ ಎನ್ನ ಉದ್ಧಾರಕ್ಕೆ ಕಾರಣ ಆಗುತ್ತದೆ. ಆನೆ ಆಯ್ಕೊಂಡು ಇನ್ನೊಬ್ಬ ಅಲ್ಲ, ನನಗೆ ಹಸುವಾರೆ ಆನೆ ಉಣ್ಣೆ ಗಟ್ಟೆ, ಇನ್ನೊಬ್ಬ ಉಂಟಾಗ ನನಗೆ ಹಸುವಾಯಿದೋ ನಾನು ಉಣ್ಣೆ, ನನಗೆ ಒಳ್ಳೇದಾಯ್ಕೋ ಅದು ಮಾಡಿ. ಹೀಗೆ ಪ್ರತಿಯೊಬ್ಬನು ತನ್ನ ಉದ್ಧಾರಕ್ಕೆ ತಾನೇ ಕಾರಣ. ಅದಕ್ಕೆ ಭಗವಂತ ಹೇಳಿದ್ರೆ ಭಗವದ್ಗೀತೆಯೇ ಉದ್ಧರೇಣಾತ್ಮನಾತ್ಮಾನಂ. ಅದೇ ಅದೊಂದೇ ಸಾಕು, ಬೇರೆಂದು ಬೇಡ. ಜೀವನದಲ್ಲಿ ಉದ್ಧಾರ ಕಾರಣ ಆರು ಬೇರೆ ಹೇಳ್ತಾನೆ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತಿ ಬುದ್ಧಿರೇಶ. ಹೆಂಗೆ ಸುಖಸ್ಯ ದುಃಖಸ್ಯ ನ ಕೋ, ಅವನಿಂದಾಗಿ ಸುಖ ಸಿಕ್ಕಿತ್ತು ಭಾವ, ಅದು ಖಂಡಿತ ಅಲ್ಲ. ಅವನಿಂದಾಗಿ ದುಃಖ ಸಿಕ್ಕಿತ್ತು, ಅದೂ ಅಲ್ಲ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತಿ, ಇನ್ನೊಬ್ಬ ಕೊಟ್ಟಿದ್ದಾನೆ ಹೇಳೋದು ಸುಮ್ಮನೆ. ಮತ್ತೆ ಅಹಂಕರೋಮಿ ಎಲ್ಲ ಅಹಂಕರೋಮಿ ನಿವೃತ್ತಾಭಿಮಾನ, ಇದೆಲ್ಲ ಮಾಡಿದ್ದು, ಇದಾ ಮಾಡಿದ್ದು, ಇದಾ ಮಾಡಿದ್ದು, ಹಾಗೆ ಸಾಕು, ಆ ಮಾಡಿದ್ದು, ಆ ಹೇಳುವುದಷ್ಟೇ. ಅಹಂಕರೋಮಿ ನಿವೃತ್ತಾಭಿಮಾನ ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ನಿನ್ನ ಸೂತ್ರ ಗ್ರಥಿತ, ನಿನ್ನ ಸ್ವಕರ್ಮ ಸೂತ್ರ, ನಿನ್ನ ಕರ್ಮಕ್ಕೆ ಸಂಬಂಧಪಟ್ಟು ನೀನು ಬಂದದ್ದು ಇಲ್ಲಿಗೆ. ನೀನು ಬಬ್ಬಲ ಕಾರಣ ಆಗುವ ನಿನ್ನ ಕರ್ಮ, ಕರ್ಮದ ಫಲ. ಆ ಕರ್ಮದ ಫಲವ ಉಣ್ಣೆಕ್ಕಾದರೆ ನೀನೇ ಕಾರಣಾಗಿರುತ್ತೆ. ನಿನ್ನ ಉದ್ಧಾರಕ್ಕೆ ಕಾರಣ ನೀನೇ ಆಗಿ ಹೊರತು ಮತ್ತೊಬ್ಬ ಫಲ ಸಾಧ್ಯ ಇದೆ. ಹಾಗಿಪ್ಪಂತ ಆ ಕರ್ಮ ಫಲವ ಪುಂಜಿಸುವಂತಹದ್ದು ಅದಾವುದು ಇಡೀ ಜೀವನದ ಇದು ಮುಖ್ಯ ಉದ್ದೇಶ. ಪುರಾಣ ಕೊಡುವಂತಹ ಗ್ರಂಥಿ. ನಮಗೆ ಪುರಾಣ ಸಿಕ್ಕೋದು ಏನು, ಈ ಗರುಡ ಪುರಾಣದ ಪ್ರಾರಂಭದಲ್ಲಿ ಸಿಕ್ಕುವ ಗ್ರಂಥಿ ಅಂತ ಕೇಳಿ ಇದಾವುದು ಅಂತ ಕೇಳಿ ನಮ್ಮ ಇತಿವೃತ್ತ ಅದನ್ನೇ ಅಲ್ಲಿ ಬೇರೆ ಬೇರೆ ರೂಪದಲ್ಲಿ ಹೇಳಿದ್ದಾನೆ. ನಾವೀಗ ಎಷ್ಟು ಹೇಳಿದ್ದ ವೃತ್ತ, ನಮ್ಮ ವೃತ್ತ ಅಂತ ಇದ್ದೋ ಆ ವೃತ್ತವರ ರಕ್ಷಣೆ ಮಾಡಿಗೋ ಎಂತ. ಅದರಿಂದಾಗಿನ ಪಾಪ ಹೇಳುವಂಥದ್ದು ಬೇಡಾರು ಮತ್ತು ಅದಕ್ಕೋಸ್ಕರವಾಗಿ ಅದು ಬಾರದ ಹಾಗೆ ನಾವು ಮಾಡಬೇಕಾದರೆ ಎಂತ ಮಾಡಬೇಕು, ನಮ್ಮದೇ ಆದಂತಹ ಕೆಲವೊಂದು ಯೋಚನೆಯಲ್ಲಿ ನಾವು ಹೋದರೆ ಮಾತ್ರ ಅದು ಬಬ್ಬನ ಕಡಿಮೆ ಮಾಡ. ಎಷ್ಟು ಪಾಪ ಬಂತು ಆ ಪಾಪ ಕಡಿಮೆ ಮಾಡಿ ಸಾಧ್ಯ. ನೆಚ್ಚಿಗೆ ಮಾಡಿ ಕಡಿಮೆ ಮಾಡಾಗ್ತದೆ. ಕಡಿಮೆ ಮಾಡಿ ಮೂಲಕವಾಗಿ ಜೀವನ ಆಡುವಂಥದ್ದು ಒಳ್ಳೆಯ ರೀತಿಯಲ್ಲಿ ಹೋಗಲು ಸಾಧ್ಯ ಇದೆ. ಹೇಗೆ ಇಲ್ಲಿ ಹೇಳಿದಂತಹ ಮೌಲ್ಯಗಳು, ಒಂದು ದೃಷ್ಟಿಪೂತಂ ಯಸೇತ್ವ ವಸ್ತ್ರಪೂತಂ ವಿವೇಚನಂ ಶಾಸ್ತ್ರಪೂತಂ ಪದೇದ್ವಾಕ್ಯಂ. ಈ ಮಾತಾಡುವಾಗ ನಾಲಗೆ ಹೇಳುವಂಥದ್ದು ಎಲಿಗಿಲ್ಲದ ನಾಲಗೆ ಹೇಗೂ ತಿರುಸುವಲ್ಲ. ನಾಲಗೆ ರಜಾ ಕಡಿವಾಣ ಬೇಕು, ಮನಸ್ಸು ಹೇಳುವಂಥದ್ದು ಇದ್ದು ಮನಸ್ಸಿಗೆ ಮನುಷ್ಯಗೆ
ಬುದ್ಧಿಲಿ ಆ ಬುದ್ಧಿಯ ಉಪಯೋಗಿಸಿಟ್ಟು ನಾಳೆಗೆ ಹೇಗೂ ತಿರುಗಿಸುವಲ್ಲ, ಬದಲಾಗಿ ತಿರುಗಿಸುವ ರಜಾ ನೋಡಿ ತಿರುಗಿಸು. ಆ ರತ್ನ ಹೇಗೆ ಮಾತಾಡಿ, ಹೇಗೆ ಅದಕ್ಕೆ ಹೇಗೆ ಮಾತಾಡಿ ಅಂತ ಮಾತು ಕೇಳುವ ಮನುಷ್ಯರು ಹೇಳುವಂಥದ್ದು ನೋಡಿಟ್ಟು ಮಾತಾಡಿದ ಮಾತಾಡೋದಕ್ಕೆ ಶಾಸ್ತ್ರಪೂತ, ಶಾಸ್ತ್ರ ಪರಿಶುದ್ಧವಾಗಿ ಮಾತಾಡಿ ಎಂಬುದು. ನಾವು ಮಾತಾಡೋ ಹೂ ಇರುತ್ತೆ ಬೇರೆ 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 ಮಾತಾಡಲಾಗ. ಇನ್ನೊಬ್ಬ ಕೇಳಿದ್ರೆ ಹೇಳುವಾಗ ಉತ್ತರ ಕೊಡಬೇಕು, ಮೌನವಾಗಿ ಕೊಡಬೇಕು. ಕೇಳಿದರೆ ಸರಿಯಾಗಿ ಮಾತು ಉತ್ತರ ಕೊಡಬೇಕು. ಇದು ಅವ್ರ ನಿಯಮ, ಜೀವನದ ನಿಯಮ. ಸಾಮಾನ್ಯವಾಗಿ ಶಾಸ್ತ್ರಪೂತ ಮತ್ತೆ ಮನಃಪುಂಜಿ ಎಂಥದ್ದೇ ಮಾಡು, ಮನಃಪೂರ್ಣ ಸಮಾಧಾನ, ಮನಃಶುದ್ಧವಾಗಿ ಮಾಡು. ಇಲ್ಲದೆ ಎಂಥದ್ದು ಗುಣ ಇಲ್ಲ, ನೀ ಎಂತ ಮಾಡ್ರೂ ಗುಣ ಇಲ್ಲ. ಯಾವುದಕ್ಕಿಲ್ಲ ಮನಸ್ಸಿಲ್ಲದೆ ಮಾಡಿಲ್ಲ. ಚಿತ್ತವಿಲ್ಲದೆ ಗುಡಿಯ ಸುತ್ತಿಲ್ಲದೆ ಫಲವೇ ಇಲ್ಲ. ಏನೇ ಮನಸ್ಸೇ ಇಲ್ಲ. ಇವ ಗುಡಿಯ ಸುತ್ತಲ ಅವನ ಹೆಂಡತಿ ಹೇಳಿ ಗುಡಿ ಹೋದದ್ದು, ಹೋಗಿ ದೇವಸ್ಥಾನಕ್ಕೆ ಹೋಗಿ ಇದು ಹೆಂಡತಿ ಹೇಳಿಕೊಂಡು ಹೋದ ಇವಾಗ ಏನು ಮನಸ್ಸೇ ಇಲ್ಲ, ಅದು ಹೋಗ್ತಾ ಹೋಗಿ ಸುತ್ತು ಹೋಗ್ತದೆ. ಆ ದೇವರು ಬಿಟ್ಟು ಅವ್ನು ಗೊತ್ತಿಲ್ಲ, ನನಗೆ ಒಳಗಾಡಿ ಗೊತ್ತಿಲ್ಲ. ಹೇಗೆ ಎತ್ತಿನ ಮೇಲೆ ಎತ್ತು ಗಾಣವನ್ನು ಹೋಗ್ತದ ಇತ್ಯಾದಿ. ಹೇಗೆ ಎತ್ತಿನ ಗಾಣಕ್ಕೆ ಕಟ್ಟಿದ ಎತ್ತು ಉದ್ಮನೇ ಹೋಗ್ತದೆ ಹೊರತು ಏನು ಇಲ್ಲ. ಮನಸ್ಸಿಲ್ಲದೆ ಮಾಡಿ ಯಾವ ಗುಣವೂ ಇಲ್ಲ. ಅದಕ್ಕೆ ಮೊದಲಾಗದ ಮನಸ್ಸು. ಆ ಮನಸ್ಸು ಸರಿಯಾದ ರೀತಿಯಲ್ಲಿ ಮನಃಶುದ್ಧವಾಗಿದ್ದವಾಗ ಮಾತ್ರ ಆ ಕಾರ್ಯ ಸಾಫಲ್ಯ ಇಲ್ಲದೆ ವಿನಃ ಅವನಿಗೆ ಜೀವನದಲ್ಲಿ ಶ್ರೇಯಸ್ಸು ಇಲ್ಲೇ. ಆ ಶ್ರೇಯಸ್ಸಿಗೋಸ್ಕರವಾಗಿ ಅವತ್ತು ನಾವು ಇದಿಷ್ಟು ಈ ಪುರಾಣ ಕೊಡುವ ಸಂದೇಶ ಏನಿದ್ದೋ ಆ ಸಂದೇಶ ನಾವು ಹೇಳೋದು. ಅಂದರೆ ಅದರಲ್ಲಿ ಯಾವ ರೀತಿಯ ಪುರಾಣದಲ್ಲಿ ಸಂದೇಶ ಕೊಟ್ಟಿನ ನಮ್ಮ ಜೀವನದ ಹಸನಾಗುವಿಕೆಗೆ, ಅಂದರೆ ಜೀವನ ಹೇಳೋದು ಒಳ್ಳೆಯದಪ್ಪಾರೆ, ಜೀವನದ ಒಂದು ಮೇಲ್ಗತಿಗೆ, ಅಂದರೆ ಯಾವ ರೀತಿಯಲ್ಲಿ ಪಾಪನ್ನು ಬಾರದ ಹಾಗೆ ಚಟುವಟಿಕೆ ಮಾಡಿದೀವೋ ಅದೆಲ್ಲ ಪುರಾಣ ಕೊಡುವ ಸಂದೇಶ 5:62. ಮತ್ತಿಪ್ಪದಲ್ಲಿ ಇದ್ದಾರೆ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಮಾಡುವಂತಹ ಅಂದರೆ ಒಂದು ವ್ಯಾವಹಾರಿಕ ಮತ್ತು ಪಾರಮಾರ್ಥಿಕ ಎರಡು ವಿಭಾಗ. ಅಲ್ಲಿ ಹೇಗೆ ಯಾವತ್ತು ವ್ಯಾವಹಾರಿಕ 1:26 ಹೇಳಿ ನಮ್ಮ ಶರೀರದಲ್ಲಿ ನಮ್ಮ ಏನೇನು ಹೆರ ಇಪ್ಪಂತ ಹೊರಮೈಲಿ ಏನೇನಿದ್ದು, ಅಂದರೆ ಕಣ್ಣು ಕಿವಿ ನಾಲಿಗೆ ಹೇಳುವಂಥ ಅವಯವವನ್ನು ಏನೇನು ಅವಯವಗಳು ಇದ್ದು ಈ ಅವಯವಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಅವಯವ ಸ್ವಾತಂತ್ರ್ಯ ಇದ್ದು ಹೇಗೆ ರೆಡಿಯ ಅದಕ್ಕೆ ನಿಯಮ ಹೇಳಿದ್ದು. ಅವಯವ ಎಲ್ಲಿ ಉಪಯೋಗಿಸಬೇಕು ಅಲ್ಲಲ್ಲೇ ಉಪಯೋಗಿಸಬೇಕು. ಕೈಯ ಹೇಗೆ ಉಪಯೋಗಿಸಬೇಕೋ, ಯಾವ ಕೈಯ ಹೇಗೆ ಉಪಯೋಗಿಸಬೇಕೋ ಅಲ್ಲಿಯೇ ಉಪಯೋಗಿಸಬೇಕು. ಅದರಾದರೂ ಹೇಳುವಂಥ ಪುರಾಣ ಅವಯವದ ಅದಕ್ಕೆ ವ್ಯಾವಹಾರಿಕ ಪಾರಮಾರ್ಥಿಕ ಒಳಯಿಪ್ಪಂತಹ ಸಾಮಾನು. ಏನು ಒಳ್ಳೆಯ ಸಾಮಾನು ಕೆಲವೆಲ್ಲ ಉಸಿರು ಉದಾಹರಣೆಗೆ ಅಲ್ಲಿ, ಅಥವಾ ಶರೀರದ ಹೆರಪಟ್ಟಂತಹ ಮಗನು ಬೇರೆ ಬೇರೆ ಕಡೆ ಹೇಳ್ತಾನೆ. ಎಷ್ಟು ಅಲ್ಲಿ ಹೇಳ್ತಾನ 10 ದಶಚ್ಛದಿ 10 ಹೊಟ್ಟೆ ಆಡ 10 ಹೊಟ್ಟೆಯಲ್ಲಿ ಹೆರವಪ್ಪನ ಕಡೆ ಮಗನುಗಳು ಬೇರೆ ಬೇರೆ ಮಗನು 10 ಹೊಟ್ಟೆಯಲ್ಲಿ ಒಪ್ಪಂತಹ ಮಗನಿಗೆ ಬೇರೆ ಬೇರೆ ಹೆಸರು. ಅದದು ಹೆಸರುಗಳ ಶರೀರದಲ್ಲಿ ನಾವು ಏನು ಶರೀರ ಹೇಳುವಂಥ ಶಬ್ದವೇ ಇಲ್ಲಿ ಹೇಳ್ತೀವಿ. ಶರೀರ ಹೇಳಿದ್ರೆ ಶರೀರ ಹೇಳುವ ಶಬ್ದಕ್ಕೆ ವ್ಯುತ್ಪತ್ತಿ ವ್ಯಾಖ್ಯಾನ ಹೇಳಿದರೆ ಶೀರ್ಯತೆ ಶರೀರ. ನಾವು ಬಾಬೆ ಇಪ್ಪನಿದ್ದಂಗಿಲ್ಲ. ನಾವು ಎಳೆ ಬಾಬೆ ರೊಟ್ಟಿಯಲ್ಲಿ ಹಾಕಿ ನಮ್ಮ ಅಮ್ಮ ಕೂಗುವ ಸನ್ನಿವೇಶದಲ್ಲಿ ಹೇಗಿತ್ತು, ಕುഞ്ഞി ಬಾಬೆ ಇದ್ದಿದ್ದೋ ಆ ಬಾಬೆ ಹೇಗಿದ್ದು ಆ ರೀತಿ ನಾವು ಇದ್ದೀಗಿಲ್ಲ. ಚಯಾಪಚಯ ಅಂದರೆ ನಾವು ನಿಮ್ಮ ಆಹಾರಕ್ಕಾಗಿ ನಾವು ಅದಷ್ಟು ಬೆಳೆದು ಒಂದು ಏನೇನೋ ಅಂಗಗಳು ಬೆಳೆದು ನಮಗೆ ಶರೀರದಲ್ಲಿ ಬೆಳವಾದ ಅಲ್ಲಿ ಅಂಗಂಗ ಬೆಳವಣಿಗೆ ಅಂತ ಇದ್ದು ಕಣ್ಣಿಗೆ ಕಾಣದ ಸೂಕ್ಷ್ಮ ಬುದ್ಧಿ ಬೆಳೀತಾ ಹೋಗುದು. ಅದಕ್ಕೆ ಶರೀರ ಶೀರ್ಯತೆ. ಕೆಲವೊಂದು ಅವಯವಗಳು ಕ್ಷಯವು. ನಾವು ಸಣ್ಣಾಗಿ ಪೈತಾಂಗ ಇಂದಿಗಿಲ್ಲ. ಇಂದಿಗೆ ನಮಗೆ ಕೆಲವೊಂದು ಅಂಗಂಗ ಕ್ಷಯವು. ನಾವೊಂದು ಹಂತವರೆಗೆ 50 ವರ್ಷ ಹಬ್ಬಬ್ಬಾಡೆ 40-50 ವರ್ಷ ಕಣ್ಣು ಜಾಸ್ತಿ ಬಂದು ಸಣ್ಣ ಅಕ್ಷರ ಮಾಡ್ತಿಲ್ಲ ಭಾವ ಆಡ್ತಾವೆ. ಸಣ್ಣ ಅಕ್ಷರ ಕಣ್ಣನ ಕಾರ್ಯ ಅಂದರೆ ಭಾಗಿರ ಮತ್ತು ಕಣ್ಣಕ್ಕೆ ಕಾಲ ಅಷ್ಟು ಸಣ್ಣಕ್ಕೆ ನಾವು ಕನ್ನಡ ಬೆಳೆದು ಬೇಡ, ಸಣ್ಣಗೆ ಬರಲ್ಲ. ನಾವು ಸಣ್ಣಗೆ ಚೀಟಿ ಬರೋದು ಎಷ್ಟೋ ಇಪ್ಪತ್ತು ಸಣ್ಣ ಚೀಟಿ ಬರೋದು. ಅದು ಈಗ ಹೋದರೆ ಅದರ ಬರವೇ ಇಡ್ತಿಲ್ಲ. ಅದೇ ರೀತಿ ದೂರ ಹೆಣ್ಣು ಕೇಳ್ತಿಲ್ಲ. ರಜಾ ಕ್ಷಯ ಮೊದಲು ಕಡಿಮೆ ದೂರ ಕೇಳಿದ್ರೆ ಕಡಿಮೆ ಇದೆ. ಕ್ಷಯ ಮುಂದೆ ಆದಾಗೆ ಕ್ಷಯ ಮುಂದೆ ಕಣ್ಣಿಗೂ ಕೆಲಿಗೂ ಅಥವಾ ಇದರ ನಾಳೆಗೆ ಮೊದಲಾಗಿ ಬೇಕಾಗುತ್ತಿಲ್ಲ. ಈಗ ಮೊದಲು ನಾನು 7 ಇಟ್ಟು ತಡೋದಿದ್ದೆ. ಈಗನೇ 2 ತಡೋದು ಹೊಟ್ಟೆದು ಕೊಟ್ಟು 2 ದೋಸೆ ಹಾಗೆ ಬಂದ. ಅಂದರೆ ಆಹಾರ ನಿಮ್ಮಲ್ಲಿಯೂ ಕಡಿಮೆ ಇದು. ಮತ್ತು ಕ್ಷಯ ಇದು ಮಾಡಿದಂತಹ ಕೆಲಸದಲ್ಲಿಯೂ ಕೂಡ ಕೆಲಸ ಮೊದಲು ಅದು 20 ಅಷ್ಟೇ ಕೆಲಸ ಮಾಡಬೇಕು. ಈಗ ಇಡ್ತಿಲ್ಲ ಮೊದಲಾಗಿ
ಹೀಗೆ ಒಂದೊಂದು ಅದಕ್ಕೆ ಶೀರ್ಯತೆ ಅದೇ ಕ್ಷಯ ಹೊಂದುವುದು ಕೂಡ ಅರ್ಥ. ಕ್ಷಯ ಹೊಂದುತ್ತಾ ಇಪ್ಪಂತಹ ಈ ಶರೀರ ಕ್ಷಯಾಪಚಯದಿಂದ ಕೂಡಿಕೊಂಡಂತಹದ್ದು. ಅದು ದಿನಾಗಿಯೂ ಕೂಡ ತಿಂದ ಆಹಾರದ ವಿಭಜನೆ ಆಗುವಾಗ ಅದರಲ್ಲಿ ಒಂದಷ್ಟು ಶರೀರದ ಹೆರ ಹಾಕಲೇಬೇಕಾದ್ರೆ ಮಲ ಹೇಳಿ ಸುಶ್ರುತ ಸಂಹಿತೆ ಚರಕ ಸಂಹಿತೆಗಳ ಸಂಹಿತೆಗಳಲ್ಲಿ ಹೇಳಿ ಮಲ ಹೇಳಿದ್ರ ಮಲ ಹೇಳಿ ಶರೀರದ ಹೆರ ಹಾಕದೆ ಆಗಲ್ಲ. ಹಾಗಿಪ್ಪಂತಹದ್ದು ನಾವು ಕೆಳಗೆ ಮೀ ಅಂದ್ರೆ ಮೊದಲು ಮೀ ಅನ್ನುವ ಸ್ನಾನ ಎಂತ ಕೇಳಿದ್ರೆ ರೋಮಕೋಪಲ್ಲಿ ಹೆರಾಕುವು, ಹಲ್ಲಿಲ್ಲಿ ಹೆರಾಕುವು, ಕೆಮಿಲಿ ಬಗ್ಗೆ ಮಲ, ಮೂಗಿಲಿ ಬಗ್ಗೆ ಈ ಬೇರೆ ಬೇರೆ ಜನ ಇದೆ ಎಲ್ಲಲ್ಲಿ ಕೂಡ ಪ್ರತಿಯೊಂದು ಕೂಡ ಬೇರೆ ಬೇರೆ ಮರಕ್ಕೆ ಹೆರ ಬರ್ತಾ ಇರ್ತದೆ. ಆ ಬಪ್ಪಂತಹ ಮರ ಇದ್ದು ಅದನ್ನೆಲ್ಲ ಕೂಡ ಹೆರ ಹಾಕಿ ಶುದ್ಧವಾದರೆ ಮಾತ್ರ ಅವನಿಗೆ ಮನುಷ್ಯತ್ವ. ಅಂದರೆ ಮನುಷ್ಯನ ಸ್ಥಿತಿ ಅಂತಪ್ಪ ನಾವು ಶುರುವಿಗೆ ಪದ ಅಂತ ಇದ್ದು ಅಲ್ಲಿ ಏನೋ ಬಂತು ಮನುಷ್ಯತ್ವಕ್ಕೆ ಬಂತು ಜೊತೆಗೆ. ಇಲ್ಲಂದ್ರೆ ನಾವು ಸಾಕುವಂತಹ ಪ್ರಾಣಿಗಳ ಸಮಾನವಾಗಿ ಅವಕ್ಕೆ ನಿತ್ಯನಿಯಗಳಿಲ್ಲ. ಅವರಲ್ಲಿ ಶರೀರದಲ್ಲಿ ಮಲ ಹೆರ ಬಂತು ಅವು ಇದ್ದವಿಲ್ಲ. ಓಕೆ ಅವರು ನಿತ್ಯ ನಾವು ನಾಯಿಗಳು ನಿತ್ಯ ಮೀಸುತ್ತಿಲ್ಲ. ಯಾರು ಮೀಸುತ್ತು ಅಂದಾರೆ ಕೆಲವು ಕಡೆ ಮೀಸುತ್ತಿಲ್ಲ. ಮೀಸೋದರೂ ಸಂಗತಿ ಅಲ್ಲ, ನಮಗೆ ನಿಯತೆ ಜಲೆ ಇಲ್ಲ. ಒಂದು ಕಲಿಯ ಇದಕ್ಕೆ ಸತ್ಯ ನಿಯಮ ದಿನ ಸತ್ಯ ಆದ ನಿಯಂತ ಜಲೆ ಕಡವರೇ ಇಡಿ ಅವು ಎತ್ತೊಂದು ಹಾಗೆ ಅಂಬಾಲಕ್ಕೆ ಎದೆ ನಿಯಮ ಬೇರೆ. ಶರೀರದ ಸ್ವಚ್ಛ ಶೌಚ ಮುಖ್ಯ. ಶೌಚ ಇಲ್ಲದೆ ಯಾವುದೂ ಆಗ. ಹಾಗಿಪ್ಪಂತಹ ಶೌಚಾಚಾರಕ್ಕೆ ನಾವು ಪ್ರಾಶಸ್ತ್ಯ ಪಡೆದುಕೊಂಡು ಅದವರು ಯಾವ ನಾವು ಯಾರು ಹೇಳಿದೆ ಅಂದ್ರೆ ಪಾರಮಾರ್ಥಿಕ ಒಡಾಂತರಪ್ಪಂತಹ ಸಾಮಾನ್ಯ ಸಾಧನಕ್ಕೆ ಹೇಳಿದೆ. ಅದರಲ್ಲಿ ಒಂದವರು ಈ ಉಸಿರು ಎಂತ ವಿಷಯ. ಉಸಿರು ಎಂತ ಉಸಿರು ಹೇಳಿದ್ರೆ ಒಬ್ಬರಿಗೆ ಉಸಿರು ಒಂದು ದಿನಕ್ಕೆ ಯೋಗಶಾಸ್ತ್ರ ಪ್ರಕಾರ 20 ಹೇಳಿದ್ರೆ 21,600 ವರ್ಷ ಶಕ್ತಿ ಮಾತ್ರ. ಹೆಚ್ಚಿಗೆ ಅವನಿಗೆ ಮಾಡಿರುವುದು ಹೆಚ್ಚಿಗೆ ಅವನ ಆಯುಷ್ಯ ಕ್ಷಯ. ಅವನ ಕ್ಷಯ ಆಗದ್ದ ಹಾಗೆ ಪ್ರಾಣಾಯಾಮಾದಿಗಳಲ್ಲಿ ಅವಂತ ಮಾಡ್ತಾನೆ. ಉಸಿರಿನ ಬಂಧನ ಮಾಡಿ ಮಡಗಿದರೆ ಮಾತ್ರವೇ ಅವನ ಆಯುಷ್ಯ ವೃದ್ಧಿ. ಇಲ್ಲದ ವೃದ್ಧಿ ಇಲ್ಲ. 21,600 ಬಾರಿ ಮಾತ್ರವೇ ಅವನಿಗೆ ಒಂದು ಅಹೋರಾತ್ರಿ 24 ಗಂಟೆಯಲ್ಲಿ 26 ಹೆಂಗೆ ಹೇಳಿದ್ರೆ ಹಂಸ ಹಮ್ಮಳು ಕೆಳಗೆ ಹೋಗುವಂಥದ್ದು, ಸಾ ಹೇಳಿದ್ರೆ ಕೆಳಗುವಂಥದ್ದು. ಅದುವೇ ವಿಕ್ರಮಲ್ಲಿ ಸೋಹಂ ಒಳೆಪ್ಪಂಥದ್ದು. ಸಹ ಅಹಂ ಅವನೇ ನಾನು ಅವನೇ. ಅದಕ್ಕೆ ಅಜಪಾಹಳು ಗಾಯತ್ರಿ ಹೇಳುವಂಥದ್ದು ಗಾಯಂತಂ ಪ್ರಾಯದೇನಿ ಗಾಯತ್ರಿ. ಎಲ್ಲ ಗಾಯತ್ರಿ ಅಂದರೆ ನಾವು ಮಾಡುವಂತಹ ಗಾಯತ್ರಿ ಜಪ ಅದು ಮಾತ್ರ ಅಲ್ಲ, ಬದಲಾಗಿ ಎಲ್ಲ ಕಡೆಯಲ್ಲೂ ಗಾಯತ್ರಿ ಹೇಳಲ್ಪಡೋದು. ಗಾಯತ್ರಿ ಹೇಳೋದು ಅದೊಂದು ಛಂದಸ್ಸು. ಗಾಯತ್ರಿ ಹೇಳೋದು ಛಂದಸ್ಸು. ಆ ಅರ್ಥ ಅಂದರೆ ಗಾಯಂತಂ ಪ್ರಾಯತೆ ಅಂದರೆ ಯಾವಾಗ ಆ ಮಂತ್ರವ ಜಪ ಮಾಡಲ್ಪಟ್ಟಾಗ ಅವನ ಅದುವೇ ರಕ್ಷಣೆ ಮಾಡುವುದು. ಅದಕ್ಕೆ ಗಾಯತ್ರಿ ಓದ್ತಾರೆ. ಇದು ನಮ್ಮ ರಕ್ಷಣೆ ಮಾಡಿದ್ವಿ. ಅದು ಗಾಯತ್ರಿ. ಅಜಪ ನಾವು ಹೊರಗಿಟ್ಟಿದ್ದರೂ ಹೌದಾನೆ. ಅದಕ್ಕೆ ಹಂಸ ಗಾಯತ್ರಿ. ಸೋಹಂ ಹಂಸ ಪರಳಿದ ಇದು ಹಂಸ. ಈ ಹಂಸಂದ ಹೆರಬಪ್ಪಂತಹ ಇದು ಪರಳಿ ಹೊಟ್ಟೆಂದ ಹೆರಬಪ್ಪಂತಹ ಏನು ಊರ್ಧ್ವ ಛಿದ್ರ ಅಂದರೆ ಜತ್ರು ಸಂಧಿಗಿಂತ ಮೇಲ್ಭಾಗ. ಜತ್ರು ಸಂಧಿ ಅಂದರೆ ಹೆಗಲಿನ ಸಂಧಿಗೆ ಜತ್ರು ಸಂಧಿ ಇರುವುದು. ಜತ್ರು ಸಂಧಿ ಊರ್ಧ್ವ ಛಿದ್ರ ಮೇಗಣ ಹೊಟ್ಟೆ. ನಮ್ಮ ಪ್ರಾಣ ಹೋಗೋದು ಕೂಡ ಮೇಗಣ ಹೊಟ್ಟೆಗೆ ಹೋಗಿ ಶಾಸ್ತ್ರ ಇರುವಂಥದ್ದು. ಕೆಳನ ಹೊಟ್ಟೆಗೆ ಹೋಗಲಾಗ. ಕೆಳನ ಹೊಟ್ಟೆಗೆ ಹೋದರೆ ಅದು ಅವನಿಗೆ ಅಧೋದ್ವಾರೇಣ ಯಾರಿಗೆ ಪಾಪಿನ ಗಚ್ಚಂತಿ. ನಮಗೆ ಪುಣ್ಯವಂತರಿಗೆ ನಮಗೆ ಹೋಗಬೇಕಂಥದ್ದು ಹೆಗಲಿಂದ ಮೇಲ್ಭಾಗಕ್ಕೆ. ನಾವು ಮಾಡುವಂತಹ ಕೆಲಸ ನಮ್ಮ ಚಾರಿತ್ರ್ಯದಿಂದ ನಮ್ಮ ಹೆಗಲಿಂದ ಮೇಲ್ಭಾಗದ ಹೊಟ್ಟೆಗೆ ಹೋಗಬೇಕು. ಮೂಗಿದೆಯೋ ಕಣ್ಣಿದೆಯೋ ಎಲ್ಲಿ ಪ್ರಾಣ ಹೋಯ್ದೋ ಆ ಜಾಗದಲ್ಲಿ ನೆತ್ತರ ಒಂದು ನಡಿ ಒಂದು ಶಾಸ್ತ್ರ ಹೇಳುವಂಥದ್ದು. ರಕ್ತಸ್ರಾವಾಗಿ ಕಣ್ಣಿಕ್ಕು, ಬಾಯಲ್ಲಿ ಬಾಯ ಮಾಡಿ ಇಡ್ಲಿಕ್ಕು, ಹಿಂಗೆಲ್ಲ ನಿಯಮಗಳು. ಅಂತೂ ಬಯಕಾದಲ್ಲಿ ಹೆಗಲಿಂದ ಮೇಲ್ಭಾಗಕ್ಕೆ ಬಂದ ಹೊಟ್ಟೆಗೆ ಬಯಕು ಹೇಳ್ತಾರೆ. ಎಂತ ಹಂಸ ಇದು. ಹಂಸ ಅಂತ ಹೇಳುವ ಕಾರಣ ಹಂಸ ಗಾಯತ್ರಿ. ಸೋಹಂ ಜಪಾಲ್ ಜಪ ಹೋಮಯೋಗ ಮನೆಗೆ ಹೊರಗಿಟ್ಟಿದ್ದರೂ ಕೂಡ ಈ ಜಪ ನಿಲ್ಲುತ್ತಿಲ್ಲ. ಆ ಜಪ ನಿಂದರೆ ಮತ್ತೆ ಏಳಿಲ್ಲ. ಮತ್ತು ನಾನು ಇಟ್ಟುಕೊಂಡು ಕಟ್ಟೆ ಹಿಡ್ಕೊಂಡು ಹೋಗ್ಬೋದು 4 ಜನ. ಅಷ್ಟರವರೆಗೆ ಒಂದು ಗಾಯತ್ರಿ ಯಾವ್ದೋ ಅದಕ್ಕೆ ಜಪ ಹಂಸೇರಿ ಹೇಳ್ತಾರೆ. ಹಂಸ ಆಡುವಂತಹ ಗಾಯತ್ರಿ ಹೋಗ್ತಾ ಇರ್ತದೆ. ಹಾಗಿಪ್ಪಂತಹ ಗಾಯತ್ರಿ ಜಪ ಒಬ್ಬಂಗೆ ಭಗವಂತ ಕೊಟ್ಟದ್ದು 21,600. ಅದಕ್ಕೆ ಪಾಲಿದೆ ಅಷ್ಟು. ಅದಕ್ಕೆಲ್ಲ ಒಂದೊಂದು ಭಗವಂತನಿಗೆ ಪಾಲಿದೆ. ಎಲ್ಲ ಭಗವಂತನ ಆವಾಸ ಸ್ಥಾನ ನಮ್ಮ ಶರೀರ. ಅದಕ್ಕೆ ನಮ್ಮ ಶರೀರದ ಭಾಗ ಕಾಲು
ಒಂದೊಮ್ಮೆ ಅರಿಂಗಾತ ಆಗಿ ಹೋದ ಪರಮೋಸಿದಾಗಿ ಹೋದರೂ ಕೂಡ ನಾವು ಕೂಡಲೇ ನಮಸ್ಕಾರ ಮಾಡಬಹುದು. ಅಂತ ಹೇಳಿದ್ರೆ ಎನ್ನಾಗೆ ಭಗವಂತ ಅವನಲ್ಲಿ ಇದ್ದಾನು ಅಂತ ಕಲ್ಪನೆ, ಅಂತಹ ಭಾವನೆಯ ಪರಿಪೂರ್ತಿ ಭಾವನೆ ಅಂತ ಹೇಳಿದ್ರೆ ಎನ್ನಾಗೆ ಬಂದ ಭಗವಂತ ಇದೆ. ಮಮೈವ ಅಂಶೋ ಜೀವಲೋಕೆ ಜೀವಭೂತ ಸನಾತನ ಹಾಡೋ ಮಾತಿತ್ತು ಭಗವಂತನಿದ್ದು. ಹೇಗೆ ಅಂತ ಹೇಳಿದ್ರೆ 84,000 ಜೀವ ಜಾಲಗಳಲ್ಲಿ 84 ಜೀವಜಾಲ ಇರ್ಬೋದು. ಚತುರಶೀತಿ ಲಕ್ಷೇಶು ಯೋನಿಷು ಹೇಳಿತು. 84 ಲಕ್ಷ ಜೀವ ಯೋನಿಯಲ್ಲಿ ಬಂತಹ ಏನು ಈ ಜೀವ ಯೋನಿದ್ದು ಆ ಜೀವ ಎಲ್ಲದಲ್ಲಿ ಇಬ್ಬರು ಆತ್ಮ ಭಗವಂತ ಆನೆ ಇಬ್ಬರು ಮಮೈವ ಅಂಶಃ ಎನ್ನದೇ ಅಂಶ ಇಬ್ಬರು. ನಿನ್ನಲ್ಲಿಯೂ ಎನ್ನ ಅಂಶ ಇದ್ದು ಅವನಲ್ಲಿಯೂ ಎನ್ನ ಅಂಶ ಇದ್ದು. ಹೇಗೆ ಚಂದ್ರ ಉದಯಿಸಿಯಪ್ಪಗ ಚಂದ್ರೋದಯ ಆದಪ್ಪಗ ನೀವು 84 ಲಕ್ಷ ಜೀವ ಇದರಲ್ಲಿ ಮಾಡಿ ನೀರು ಮಾಡಿ ಇದು ಕೂಡ ಚಂದ್ರ ಅಂತ ಇಲ್ಲಿ ಚಂದ್ರ ಅಂತ ಇಲ್ಲಿ ಚಂದ್ರ ಆಯ್ತು. ಚಂದ್ರಬಿಂಬ ಎಲ್ಲಲ್ಲಿ ಚಂದ್ರಬಿಂಬ ಹೆಂಗೆ ಕಾಣ್ತಾವೆ? 20 ಚಂದ್ರಗಳು ಒಬ್ಬನೇ, ಭಗವಂತ ಒಬ್ಬನೇ. ಆ ಭಗವತ್ ಶಕ್ತಿ ಹೇಳುವಂಥದ್ದು ಎಲ್ಲಲ್ಲಿ ಕೂಡ ಇತ್ತು. ಅದೇ ಪ್ರಕಾರವಾಗಿ ಹೇಳ್ತಾ ಎಲ್ಲಲ್ಲೂ ಇರ್ತದೆ. ಆನೆ ಇಪ್ಪನು ಹಾಗಳ ಕಾರಣ ಇನ್ನೊಬ್ಬಗೆ ಎಲ್ಲಾದರೆ ಪಕ್ಕನೆ ಪರಾಮರ್ಶಿ ಪುರಾಣ ಹೇಳ್ತು. ಕಾಲಿನ ಪಾದಸ್ಪರ್ಶ ಆದರೆ ನಾವು ಪೂರ್ತಿ ನಾವಿಂದ ಮಾಡ್ತೀವಿ. ಎಲ್ಲ ಧರ್ಮದವು ಕೂಡ ಹುಟ್ಟಿ ನಮ್ಮ ಇದು ಪ್ರಾಯಶ್ಚಿತ್ತ ಮಾಡ್ತೀವಿ. ಎಲ್ಲ ಧರ್ಮ ಬರೇ ನಾವು ಹಿಂದೂ ಮಾತ್ರಲ್ಲ, ಆರಿಗಲ್ಲ ಕಾಲ ಪಕ್ಕ ಮುಖ್ಯ ಹೋದರೆ ಪೂರ್ಣತೆ ಮಾಡಿ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ ಮಾಡೋ ಕಾರಣ ಅಂದರೆ ಮಂಗೆ ಎಂದು ಕೂಡ ಇದು ಮಾಡಲಾಗುವಂಥದ್ದು ಒಳ ಮನಸ್ಸು ಕೊಡುವಂಥದ್ದು ಯಾವುದೇ ರೀತಿಯಲ್ಲಿ ಕೂಡ. ಅದಕ್ಕೋಸ್ಕರ ಅದಲ್ಲದೆ ಗೌರವ ಕೊಡು. ಇನ್ನೊಬ್ಬಗೆ ನಾವು ಇನ್ನೊಬ್ಬನ ಕಂಡಪ್ಪಗೆ ನಾವೇನು ನಮ್ಮ ಗೌರವ ಕೊಡ್ತೀವಿ. ಹೇಗೆ ಕೊಡ್ತೀವಿ? ಎಂತಾರು ಮಾಡ್ತೀವಿ ನಾವು ಒಂದು ಅದಕ್ಕೆ ವಿಶ್ ಕೊಡ್ತೀವಿ. ನಾವು ವಿಶ್ ಮಾಡ್ತೀವಿ, ಅದೇ ಒಂದು ನೆಗೆ ಮಾಡ್ತೀವಿ. ನೋಡಿ ನಮಗೆ ನಮಸ್ಕಾರ ಆಡಿ ಹೃದಯ ನಾವು ಕೊಟ್ಟು ನಮಸ್ಕಾರ ಮಾಡುವು. ನಮ್ಮದಂತ ನಾವು ಕಿರಿಯಮ್ಮ ನಮ್ಮಿಂದ ಒಬ್ಬ ಕಿರಿಯರವನ್ನ ಬೆನ್ನು ತಟ್ಟುವು, ಅದೇ ನಮ್ಮ ಪುಟ್ಟ ಮಗುವಾರೆ ಬೆನ್ನು ತಟ್ಟುವು ಅಂತೂ ನಮ್ಮ ಪ್ರೀತಿ ಪೂರ್ವಕವಾಗಿ ನಮ್ಮ ಕಾಮ ಅಂತ. ಆ ಪ್ರೀತಿ ಪೂರ್ವಕ ಕಾಮದ ಕಾರಣ ಏನು ಬೇರೆ ಎನ್ನಲ್ಲಿ ಬಾಗೆ ಭಗವಂತ ಅವನ ಬೆನ್ನು ಮುಟ್ಟು ಅಥವಾ ಅವನಿಗೆ ಇದು ಸಾಷ್ಟಾಂಗ ಬೇಡ. ಗುರು ಶಿಷ್ಯರಿಗೆ ಸಾಷ್ಟಾಂಗ ಬೀಳುವು. ಗುರು ಸಿಕ್ಕಿದಾಗ ಮಾಡಿ ಮಿತ್ರ ಸಿಕ್ಕಿದ ಅವನಿಗೆ ಕೈ ಮುಟ್ಟು ಅಥವಾ ಕೈ ನೆಗ್ಗು. ಬೇರೆ ಅಂತೂ ಎನ್ನಲಾದಂತಹ ಗೌರವ ನಮ್ಮ ಕೊಡುವಂಥದ್ದು. ಎನ್ನಲಾದ ಗೌರವವನ್ನು ಕೊಡೆಕಾರ್ಯ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕೊಡುವಂಥದ್ದು ಇದೊಂದು ಕಡೆ ತನ್ನದಾದಂತಹ ಅವನು ಪ್ರತಿಯಾಗಿ ಕೊಡ್ತಾನೆ. ನಮಗೆ ಕೊಟ್ಟು ತೆಕ್ಕೊಳ್ಳೆ ಗೌರವ ಅನ್ನುವಂಥದ್ದು ಕೊಟ್ಟು ತೆಕ್ಕೊಂಬಂತಹ ಗುಣ ಅಂದರೆ ರೆಸ್ಪೆಕ್ಟ್. ನಾವು ಕೊಡುವಂಥ ಗೌರವ ಕೊಡುವಂಥ ಕೈ ನೆಗುವ. ಅದು ನಮ್ಮ ಒಬ್ಬ ಆರೋಪ ನಾವು ಕಳಿಸಿದ ಭಾಷೆ ಕೈ ನೆಗುವ ಮಾಡುವಲ್ಲ. ನಮಗೆ ನಮಸ್ಕಾರ ನಾವು ಹೀಗೆ ಮಾಡಿ ಹೃದಯ ಮುಟ್ಟಿ ಮಾಡಿ ನಮಸ್ಕಾರ ನಾವು ನಮ್ಮದಾದಂತಹ ಏನು ಒಂದು ಗೌರವ ನಾವು ಕೊಡ್ತೇವೆ. ಹಾಗೆ ಪ್ರತಿಯೊಬ್ಬ ಅವಕಾಶಕ್ಕೆ ಸಂಬಂಧಪಟ್ಟ ಗೌರವ ಕೊಡ್ತಾ ಅದೆಲ್ಲ ಕಾರಣ ಅಂತ ಹೇಳಿದ್ರೆ ಮಮ ಈ ವಾಂಸೋ ಜೀವಲೋಕೆ ಆ ಒಂದು ವಿಷಯವನ್ನು ನಾವು ತೆಗೆದುಕೊಂಡು ಬಂದು ನಾವು ಒಂದೇ ತೆಗೆದುಕೊಂಡು ನಮ್ಮ ಸಂಸ್ಕಾರ ಇದೆ. ನಮ್ಮ ಹಿರಿಯರು ಮಾಡಿದ ಸಂಸ್ಕಾರ ಆ ಪರಂಪರೆ. ಅದಕ್ಕೆ ಹೇಳ್ತಾರೆ ಹೇಗೆ ಅಂದರೆ ಮಹಾಜನೋ ಏನ ಗದಸ್ಸ ಪಂಥಾಹ ದಾರಿ ಮಾನ್ಯ ಕಮಲ ದಾರಿ ಯಾವುದು ಹೇಳಿದ್ರೆ ಇಲ್ಲೇ ಹೋಗಿ ಕಾಣು ಇಲ್ಲಿ ಕಾರಣ ಆಗುತ್ತದೆ. ನಮ್ಮ ಹಿರಿಯರು ಹೋದಿಲ್ಲ ಹೇಗೆ ನಮ್ಮ ಹಿರಿಯರು ಮೊದಲು ಬಲ್ಲೆಲ್ಲ ಕಟ್ಕೊಂಡು ಮಾನ್ಯಕ್ಕೆ ಮೊದಲು ದಾರಿ ಮಾಡಿ ಹೊಡಿದ್ದು ನಡೆದು ಮಾನ್ಯಕ್ಕೆ ದಾರಿ ಇಲ್ಲೇ ಹೋಗಪ್ಪ ಹೇಳಿ ಮಾಡಿದ್ರು. ಅವು ಹೋದ ದಾರಿ ನಾವು ಇದ್ದೀಗ ನಾವು ಒಬ್ಬ ದಾರಿ ಯಾವುದು ಬೇಡ. ನಾವು ನಡೆದ ದಾರಿ ನಮ್ಮ ದಾರಿ ಯಾವುದು ಬೇಡ. ಮಹಾಜನೋ ಏನ ಗತಃ ಪೂರ್ವಜರು ಯಾವ ರೀತಿಯಲ್ಲಿ ನಡೆದವೋ ಆ ರೀತಿ ನಡೆದ ಇದು ದಾರಿ. ಅದಕ್ಕೆ ಅದು ಆ ದಾರಿ ನಡೆದ ಕಾರಣ ಇದ್ದೀಗ ಯಾವ ಸಮಸ್ಯೆಯೂ ಇಲ್ಲ. ನಮ್ಮ ಪೂರ್ವಿಕರಿಗೆ ಯಾವ ಸಮಸ್ಯೆ ಬೈದಿಲ್ಲ. ಈ ದಾರಿ ನಡೆದ ಕಾರಣ ನಮ್ಮ ಪೂರ್ವಿಕರಿಗೆ ಯಾರಿಗೂ ಸಮಸ್ಯೆ ಬೈದಿಲ್ಲ. ನನಗೂ ಆ ಸಮಸ್ಯೆ ಅಂತಹ ಒಂದು ಭಾವನೆ ಆಗಿದೆ. ಅದು ಅವತ್ತು ಅದು ಪುರಾಣ ಕೊಡುವಂತಹ ಸಂದೇಶ. ಅಂದರೆ ನಮ್ಮ ಶರೀರದಲ್ಲಿ ಪಂಚಸಂಚಾರಿಯಾಗಿರುವಂತಹ ಏನು ವಸ್ತುಗಳಿದ್ದು ಆ ವಸ್ತುಗಳ ರಕ್ಷಣೆ ಹೇಗೆ ಬಾಹ್ಯವಾಗಿ ಪಾರಮಾರ್ಥಿಕ ಅಂದರೆ ವ್ಯಾವಹಾರಿಕವಾಗಿ ಹೇಳಿ ಆತ್ಮ ಹೇಗೆ ನಾವು ಮಾಡಿದ ವ್ಯವಹಾರ ಸಮಾಜದಲ್ಲಿ ಮಾಡುವ ವ್ಯವಹಾರ ಈ ವರ್ಣ ಸಂಚಾರ ವಿಚಾರವಾಗಿ ಇಟ್ಕೊಳ್ಳಲ್ಲ. ಅದು ಪಾರಮಾರ್ಥಿಕವಾಗಿರುವಂಥ ಅದು ವ್ಯಾವಹಾರಿಕವಾಗಿರುವಂಥ ಸಮಾಜದಲ್ಲಿ ಮಾಡುವ ವ್ಯಾವಹಾರಿಕವಾಗಿದ್ದರೆ ಪಾರಮಾರ್ಥಿಕವಾಗಿ ಯಾವುದು ಕಡೆ ನಮ್ಮ ಶರೀರದ ಒಳ ಇರುವಂತಹ ಬೇರೆ ಬೇರೆ ಪಾಠಗಳಿವೆ. ಆ ಪಾಠಗಳ ರಕ್ಷಣೆ ಎಲ್ಲಿಗೆ ಇನ್ನೊಬ್ಬರ ಕೈಯಲ್ಲಿ ಮತ್ತೊಬ್ಬರ ಕೈಯಲ್ಲಿ ನಮ್ಮ ಹೃದಯದ ರಕ್ಷಣೆಯೋ ನಮ್ಮಲ್ಲಿರುವಂತಹ ಬೇರೆ ಬೇರೆ ಅವಯವಗಳು ಕಿಡ್ನಿಯೋ ಅದೋ ಇದೋ
ಲಕ್ಷಣಗಳು ಬೇಕಾದ್ರೆ ಇನ್ನೊಬ್ಬರ ಕೈಲಿ ನೋಡಪ್ಪನ ಕಿಡ್ನಿ ಹಾಳು ತೋಳಿ ನಾವು ಹೆಣ್ಣು ಮಗಿಳ್ಯಾಗ ಅವಾಗ ಹೇಳ್ತಾರೆ ಆನೆ ಹಾಳನ್ನ ಮಾಡಿ ಮಗಳ್ತು ಎಂತ ಮಾಡಿ ಸಾಧ್ಯ ಅಷ್ಟೆಲ್ಲ ವಾಪಸ್ ಎರಡು ಕೊಟ್ಟು ಅದೆಲ್ಲ ಇವತ್ತೇ ಬೇಡ ಯಾಕೆ ಅವನಷ್ಟಾಗಿ ಹೇಳಿ ನಾವು ನಮ್ಮಷ್ಟಾಗಿ ಹೇಳಿ ನೀವು ಇದ್ದಂಗೆ ಇರಲ್ವಾ ಅದು ನಮಸ್ಕಾರ ಮಾಡ್ತೀವಿ. ಇನ್ನೊಬ್ಬನ ವಿಷಯಕ್ಕೆ ನಾವು ಬೆಳಗ್ಗೆ ಹೇಳಿ ಉದ್ಧರೇ ಇಂದ ಇಲ್ಲಿಗೆ ಹೇಳಿ ನಮಗೆ ಹೋಗಿದ್ದು ಈ ಮನೆ ಹೋಗ್ತಾರಪ್ಪಾಗ ಬಟ್ಟೆ ಹೇಳ್ತಾವೆ ಕಲಶ ಕರ್ನಾಟಕ ಒಳ್ಳೆಯದು ಎಂತ ಕಲಶ ಕರ್ನಾಟಕ ಕರ್ನಾಟಕ ಅಂತ ಕರ್ನಾಟಕ ನಮ್ಮ ಆಚರಣೆ ಹೇಳ್ತಾರೆ ವಿಷಯ ನಮ್ಮ ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಕೆಲವೆಲ್ಲ ಆಚರಣೆ ಈ ಆಚರಣೆಗಳ ಹಿನ್ನೆಲೆ ಹೇಳಿದ್ದು ಪ್ರತಿ ಆಚರಣೆಗೂ ಹಿನ್ನೆಲೆ ಇದೆ. ನಾವೀಗ ಏನು ಹೃದಯ ಸಂಸ್ಕಾರದಲ್ಲಿ ಬಳಸುವಂತಹ ಎಳ್ಳು ಅದಕ್ಕೆ ಹಿನ್ನೆಲೆ ಇದ್ದು ಎತ್ತೆ ದರ್ಬೆ ಎತ್ತೆಗೆ ರಾಶಿ ಇದೆಲ್ಲ ಪ್ರಧಾನವಾದಂತಹ ವಸ್ತುಗಳು. ಬಿಡಿ ಮಧ್ಯಾಹ್ನಕ್ಕೆ ನಾವು ತಿನ್ನುವಂತಹ ಆಹಾರದಲ್ಲಿ ಈ ಪಿತೃಗೆ ಸಂಬಂಧಪಟ್ಟದ ಒಡೆ ಎಂತಕ್ಕೆ ಒಡೆ ಬಂದದ್ದು ಮಾಷ ಅಂತ ಬಂದದ್ದು ಒಡೆ ಅಂದರೆ ಮಾಷ ಅಂತ ಮಾಷ ಅಂತ ಪಿತೃ ಪ್ರೀತಿಕರಾಹ ಮಾಷಾಹ ಪಿತೃಕ್ಕೆ ಪ್ರೀತಿಕರವಾದ ಮಾಷ ಅನ್ನುವಂಥದ್ದು. ಹೀಗೆ ಒಂದೊಂದೊಂದು ಆಹಾರ ಕೂಡ ಒಂದೊಂದು ಇದಿದ್ದು ಏನು ಹಿನ್ನೆಲೆ ಇದೆ. ಆ ಹಿನ್ನೆಲೆ ಇಲ್ಲದೆ ಅದೆಲ್ಲವೂ ಕೂಡ ಹೇಳ್ತಾ ಪುರಾಣದಲ್ಲಿ ಪ್ರತಿಯೊಂದು ಕೂಡ ಅದಕ್ಕೆ ಇದು ಒಂದು ಗಂಟೆ ಹೇಳುವಂಥ ವಿಷಯ ಅಲ್ಲ, ಆಚರಣೆಗಳು ಈ ಇದರಲ್ಲಿ ಬಿಡಿ. ಅಂತೂ ಕಲಶ ಕನ್ನಾಟಿ ನಾವು ಇದರಿಂದ ಹೇಳೋದು ಆ ಕಲಶ ಕನ್ನಾಟ ಕಲಶ ಆಡೋದು ಗೊತ್ತಿದ್ದು ಅಂದರೆ ನೀರು ಚೆಂಬು ಇಡೀ ಜೀವ ಜಾಲಂಗ ಉತ್ಪತ್ತಿಯ ಕಾರಣ ಯಾವುದು ನೀರು. ಮನೆ ಒಕ್ಕಲಪ್ಪಲು ಹೊರಡೆ ಅಲ್ಲಿ ಒಳ ಹೋಗಿ ಜಾಲಂಗ ಜೀವತ್ವ ತುಂಬಬೇಕು, ಜೀವಂಗ ತುಂಬಬೇಕು. ಅದು ಅಲ್ಲದೆ ಜ್ಞಾನ ಹರಿದು ಹೋಳಿ ಹಾಲು ಉಗಿಸೋದು. ನಾವು ಹಾಲು ಉಗಿಸೋ ಕಾರ್ಯಕ್ರಮ ಮಾಡಿ ಒಳ ಹೋಗಿ ಹಾಲು ಉಗಿಸುವುದು ನೋಡಿ. ಹಾಲು ಇದ್ದರೆ ಹಾಲು ಉಗಿಸಬೇಕು ಆಚರಣೆ ಹೇಳಿದ್ರೆ ಹಾಲು ಬೇರೆ ಅಂತ ಗೊತ್ತಿದೆ. ಹಾಲು ಬೇರೆ ಹಾಲಿನ ಬಣ್ಣ ಬಣ್ಣ ಅಂದರೆ ಬೆಳಿ ಬಣ್ಣ. ಬೆಳಿ ಬಣ್ಣ ಯಾವುದರ ಸಂಕೇತ ಆಗಿದ್ರೆ ಜ್ಞಾನದ ಸಂಕೇತ. ಉಕ್ಕಿ ಹೆರಬಬೇಕು ನಮ್ಮ ಮನೆಯಲ್ಲಿ, ನಮ್ಮ ಹೊಸ ಮನೆಯಲ್ಲಿ ನಾವು ಇದ್ದೇವೆ ಅಂತ ಮಾಡಿಕೊಂಡ್ರೆ ಅದು ಉಕ್ಕಿ ಹೆರಬಬೇಕು. ಜ್ಞಾನ ಉಕ್ಕಿ ಹೆರಬಬೇಕು. ಇದರಲ್ಲಿ ಹಂಚೆಕೆ ಹೇಳೋ ಉದ್ದೇಶದಲ್ಲಿ ಒಂದು ಬಂದಾಗೆಲ್ಲ ಹಾಲು ಕೊಟ್ಟು ನಾವು ಉಗ್ಗಿಸಿ ಅದು ಹಾಲು ಉಗಿಸಿ ಅಂತ ಅದೇ ಒಂದು ಆಚರಣೆ ಹಿನ್ನೆಲೆ ಇಪ್ಪತ್ತಾರು. ಹಾಗೆ ಕಲಶ ಕನ್ನಾಟಿ ಅಂತ ಬೇಕು. ಬೇರೆ ಕನ್ನಾಟಿ ಯಾವ ಕೂಡ ಯಾವುದರ ವಿಚಾರ ಆಗಿದೆ ನಮ್ಮ ನಾವು ನೋಡುವುದರ ಸಂಕೇತ. ನಾವು ಯಪ್ಪ ನಾವು ನಿಂದು ಗುಟ್ಟಾಗಿದ್ದು ಮತ್ತೊಂದು ಬರೋದು ನಮ್ಮ ಅಲಂಕಾರಗಳು ಮಾಡಿ ಕನ್ನಾಟಿಯಲ್ಲಿ ನೋಡು. ಕನ್ನಾಟಿ ಹೇಳೋದಕ್ಕೆ ಆದರ್ಶ ಹೇಳು. ಕನ್ನಾಟಿ ಮುಖ್ಯದಲ್ಲಿ ಹೇಳಿ ಆದರ್ಶ. ಈ ಆದರ್ಶ ಎಂದರೆ ನನಗೆ ಆನೆ ಆದರ್ಶ ಆಗಿದೆ. ಉದ್ಧರೇದ ಆತ್ಮ ಇನ್ನೊಂದು ಉದ್ಧಾರಣೆ ಎನ್ನ ಮೋಲೆಪ್ಪ ಮಸಿ ಆನೆಗಳಿಗೆ ಅಷ್ಟೊಂದು ಇನ್ನೊಬ್ಬ ಅಲ್ಲ. ಇನ್ನೊಬ್ಬನ ಮೊದಲೇ ಮಸಿ ಹೇಳಾಗ ನೋಡುದಿಲ್ಲ ಮೊದಲೇ ಮಸಿ ಎಂದು ಹೇಳಿದಾಗ ಇದ್ದಾರ ಇನ್ನೊಬ್ಬರಿಗೆ ದೋಷವ ಹೇಳಿದಾಗ ಹೇಳ್ತಾರೂ ಅವನಿಗೆ ಬೇನೆ ಆಗದಂಗೆ ಅವನ ದೂರದಲ್ಲಿ ಓಡಿದ ಕಿವಿಲಿ ಅವನಿಗೆ ಮಾತ್ರ ಕೇಳ್ತಾಂಗೆ ಹೇಳಿ ಅವನ ಪರಿವರ್ತನೆ ಮಾಡಿ ಕಷ್ಟ ಹೊರತು ಇದರಿಂದ ದೋಷ ಇತ್ತು ಹೇಳಿದಾಗ ಹಾಗೆ ಅದಕ್ಕೆ ಬೇಕಾಗಿ ಇನ್ನಲ್ಲಿಪ್ಪ ದೋಷ ನೀನು ಸರಿ ಮಾಡಿಸ್ಬೇಕು. ಮೊದಲು ಹೇಗೆ ಅದನ್ನು ಹೇಳ್ತಾನೆ ಈ ಕಿನ್ನನೆ ಪಶುವೆ ಹೇಳ್ತಾನೆ ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಾಶ್ಚರಿತ ಮಾತ್ಮನಃ ಹೇಳ್ತಾನೆ. ಹೇಗೆ ಮನುಷ್ಯ ತನ್ನ ಚಾರಿತ್ರ್ಯವ ಪ್ರತಿನಿತ್ಯವೂ ಕೂಡ ಪ್ರತ್ಯಹಂ ಯಾವಾಗಲೂ ನೋಡೆ ಕಾಣ. ಎಲ್ಲಿ ತನ್ನ ಚಾರಿತ್ರ್ಯವ ತಾನು ನೋಡೆ ಕಾಣ. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಾಹ ಮನುಷ್ಯ ಅಥವಾ ಯಾವಾಗಲೂ ಕೂಡ ತನ್ನ ಚಾರಿತ್ರ್ಯವ ತಾನು ನಿತ್ಯವೂ ನೋಡೆ ಕಾಣ. ಹೇಗೆ ಇನ್ನೊಮ್ಮೆ ಪಶುಭಿಸ್ತುಲ್ಯಂ ಆ ನಾಲ್ಕಾಲಿ ಯಾರು ಸಾಕುತ್ತಾ ನಾಯಿಗೆ ಮುಚ್ಚಗೆ ಸಮಾನವಾಗಿದ್ದಾನೋ ಅಲ್ಲ ಮನುಷ್ಯನಾಗಿ ಎರಡು ಕಾಲಿಗೆ ಹೋಗಿ ಸರಿ ಇದ್ದಾನೋ ಎನ್ನನ್ನೇ ನೋಡಿ ಕಾಣ. ಯಾಕೆ ತನ್ನ ತಾನು ತಿನ್ನ ತಾನು ಮೊದಲ ಆನಾರು ಗೊತ್ತಾದರೆ ಮತ್ತೆಲ್ಲ ಉಂಟಾಗುತ್ತೆ. ತಸ್ಯ ಭಾಸ ಸರ್ವವಿಧಂ ವಿಭಾಗ. ಆ ಒಂದು ಭಾಟ ಕಾಂತಿ ಆ ಒಂದು ಕಾಂತಿ ಹೊಳೆದರೆ ಮತ್ತೆಲ್ಲವೂ ಸರಿ ಕಾಣ್ತದೆ. ಇಲ್ಲದೆ ಅದೇ ಆ ಕಾಂತಿಯೇ ಹೊಳೆದರೆ ಏನು ಕಾಣ್ತೇವೆ. ಅದಕ್ಕೆ ಬೇಕಾಗಿ ಆ ಕಾಂತಿ ಹೊಳವಲೆ ಇದೆಲ್ಲವೂ ಬೇಕು. ಈ ಸಂಸ್ಕಾರಗಳು ಬೇಕು ನೋಡಿ ಪುರಾಣ ಕೇಳಿಗೆ ಹೇಳ್ತಾ ಹೆಂಗೆ ಅಂದರೆ ಒಂದು ಅಲ್ಲಿ ಕರ್ಮ ಮತ್ತು ಜ್ಞಾನಗಳ ಒಂದು ಪಾರಸ್ಪರಿಕವಾದಂತಹ ಒಂದು ನಂಟು. ಯಾವ ಕರ್ಮ ಜ್ಞಾನಕಾಂಡ ಮತ್ತು ಕರ್ಮಕಾಂಡ ಅಲ್ವೇ ಎರಡು ಜ್ಞಾನ ಮತ್ತು ಕರ್ಮಗಳ ಬೆಸೆಯುವಿಕೆ. ಅದು ಹೇಗೆ ಒಂದು ನಾಣ್ಯದ ಹಂಗೆ ಹೇಳಿ ನಮ್ಮ ಜೀವನ ಆಡುವಂಥದ್ದು ಒಂದು ನಾಣ್ಯಕ್ಕೆ ಮೋಕ್ಷ ಧರ್ಮ 16 ಅಂತ ಹೇಳೋದು. ಮೋಕ್ಷ ಧರ್ಮ ಹಾಗೆ ಹೇಗೆ ಹೇಳಿ ಒಂದು ನಾಣ್ಯದ ಒಂದು ಬದಿಲಿ 5 ಇದ್ದರೆ ಇನ್ನೊಂದರಲ್ಲಿ ರಾಜನ ಮುದ್ರೆ. ಈ ರಾಜನ ಮುದ್ರೆಯು 5 ಎರಡು ಒಂದಕ್ಕೊಂದು ಬೆಸಕ್ಕಂಡಿಪ್ಪಂಥದ್ದು. ಎರಡು ಬಿಡಿಸಿದೆ ಎರಡಕ್ಕೂ ಮೌಲ್ಯ ಇಲ್ಲ. 5ಕ್ಕೂ ಮೌಲ್ಯ ಇಲ್ಲ, ರಾಜಕ್ಕೂ ಮೌಲ್ಯ ಇಲ್ಲ. ನಮ್ಮ ಜೀವನವು ಅದು ಹೇಳ್ತಾರೆ. ಹೇಗೆ ನಮ್ಮ ಜೀವನ ಅಂದರೆ
ಒಂದು ಜ್ಞಾನಕಾಂಡ, ಇನ್ನೊಂದು ಕರ್ಮಕಾಂಡ. ನಾವು ಮಾಡುವುದಾದರೆ ಜ್ಞಾನಕಾಂಡ ಇಲ್ಲದೆ ಕರ್ಮಕಾಂಡ ಪರಿಪೂರ್ತಿ ಆಗೋದು. ಕರ್ಮಕಾಂಡ ಪರಿಪೂರ್ತಿ, ಕರ್ಮಕಾಂಡ ಬೇಕು ಯಾವುದಕ್ಕೆ? ಒಳ್ಳೆ ಜ್ಞಾನಕ್ಕೆ. ಒಳ್ಳೆ ಜ್ಞಾನಕ್ಕೆ ಒಳ್ಳೆ ಕರ್ಮ ಬೇಕು. ಈಗ ಜ್ಞಾನ ಶಕ್ತಿ, ಇಚ್ಛಾ ಶಕ್ತಿ, ಕ್ರಿಯಾ ಶಕ್ತಿ, ಸ್ವರೂಪ ನೀವು ಓದುತ್ತಾ ಇದ್ದೀವಿ ಅರ್ಥಾಶ್ರಮದಲ್ಲಿ. ಏನಂತ ಕೇಳಿದ್ರೆ ಜ್ಞಾನ ಶಕ್ತಿ, ಇಚ್ಛಾ ಶಕ್ತಿ, ಕ್ರಿಯಾ ಶಕ್ತಿ, ಈ ಮೂರು ಶಕ್ತಿಗಳ ಸಮ್ಮಿಲನವಾಗುತ್ತೆ ವಿನಃ ಪ್ರಪಂಚದಲ್ಲಿ ಒಂದು ಹುಲ್ಲು ಗಡ್ಡಿ ಕೂಡ ಒಂದು ಕಡೆ ಹೋಗ. ಒಂದು ಹುಲ್ಲು ಗಡ್ಡಿ ಒಂದು ಕಡೆ ಮತ್ತೊಂದು ಬೈಕೊಳ್ಳೆ ಇದು ಮೂರು ಬೇಕು. ಇದರಲ್ಲಿ ಒಂದನ್ನಾದರೂ ಅದು ಮಾಡಿದರೆ ಆಗ ಸಾಕು. ಜ್ಞಾನಶಕ್ತಿ ಇದ್ದರೆಗೆ ಒಂದಿದ್ದು ಹೇಗೆ ಹುಲ್ಲು ಗಡ್ಡಿ ಹತ್ತಿರ ಪಡೆಯುತ್ತೆ ಒಂದಿದ್ದರೆಗೆ ಜ್ಞಾನ ಇದ್ದು. ಇಚ್ಛೆ ಇಲ್ಲ, ಮತ್ತೆ ಇಚ್ಛೆ ಇಲ್ಲದಾಗಾಯ್ತು ಕ್ರಿಯೆ ಅಂತ ಬಂತು. ಅದು ಇಚ್ಛೆಯೂ ಇತ್ತು, ನಿಜ ಮಾಡ್ತಾ ಇಲ್ಲ, ಅದು ಆಗ್ತಿಲ್ಲ. ಇದು ಹುಲ್ಲುಗಡ್ಡೆಯಲ್ಲೇ ಕಟ್ಟಿ ಇವಾಗ ಎರಡು ಒಂದಿದ್ದು. ಈ ಜ್ಞಾನವೇ ಇಲ್ಲ, ಹೇಗೆ ಮಡಿಗಳೇ ಒಂದಿದೆ ಕರ್ಮ. ಇದರ ಇಬ್ಬರ ಇಚ್ಛೆ ಕೊಟ್ಟು ಹೇಗೆ ಮುಂದೆ ಎರಡು ಮಾಡಿಕೊಂಡು ಭಾವ ಹೇಗೆ ಬೇರೆ ಗೊತ್ತಿಲ್ಲ ಏನಂತ ಅದೂ ಸಾಧ್ಯ. ಇದು ಬೇಕೇ ಬೇಕು. ಒಂದು ಕ್ರಿಯೆಯ ಸಂಪನ್ನತೆಗೆ ಪರಿಪೂರ್ಣವಾದಂತಹ ಜ್ಞಾನ ಬೇಕು, ಇಚ್ಛೆ ಬೇಕು, ಕ್ರಿಯೆ ಬೇಕು. ಈ ಮೂರು ಇಲ್ಲದವಾಗ ಅದು ಅದೇ ರೀತಿ ಈ ದೊಡ್ಡ ಪುರಾಣದಲ್ಲಿ ಅತಿ ಒಂದಿಗೆ ಒಂದು ಜ್ಞಾನಕಾಂಡ, ಒಂದು ಕರ್ಮಕಾಂಡ, ಎರಡೂ ಬೇಕು. ಎರಡು ಇಲ್ಲದವಾಗ ಅದು ಪರಿಪೂರ್ಣತೆ ಆಗ ಜೀವನ ಹಸನಾಗ ನಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಇಹದ ಸುಸ್ಥಿತಿಯ ಕಾರಣ ಆಗ ಬೇರೆ ಗತಿಸುವಂಥ ಪಿತೃ. ಅದಕ್ಕೆ ಅವರು ಶಾಸ್ತ್ರ ಹೇಳುವಂಥದ್ದು ಪಿತಾ ದದಾತಿ ಸತ್ಪುತ್ರ ಗೋಧನಾದಿ ಪಿತಾಮಹ ಧನದಾತ ಭವೇಚ್ಛೋಭಿ ವೃದ್ಧಸ್ತು ಪ್ರಪಿತಾಮಹ ಎನ್ಮ. ಹೇಗೆಂದರೆ ಪಿತಾಮಹ ವೃದ್ಧ ಪ್ರಪಿತಾಮಹ ಅನ್ನೋ ಸಾಲು ಇಹದ ಸುಸ್ಥಿತಿಗೆ ಕಾರಣ. ಹಾಗೆ ಅದಕ್ಕೆ ಶ್ರಾದ್ದ ಅನ್ನುವಂಥ ಕರ್ಮ ಮಾಡಲಿಕ್ಕೆ ಕಾರಣ. ಆ ಅದಕ್ಕೆ ಎಂದರೆ ಪ್ರತಿ ಶ್ರಾದ್ದ ಹೊರಗೂ ಕೂಡ ಅಕೇರಿಗೆ ಹೇಳುವಂಥದ್ದರೆ ಆಯು ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿತ ಹೇಳ್ತಾರೆ. ಇವೆಲ್ಲ ಕೊಡ್ಲಿ. ಯಾರು ಈ ಗತಿಸಿವಾದಂತಹ ಪಿತೃಗೋ ಇದನ್ನೆಲ್ಲ ಕೊಡ್ಲಿ. ಅಲ್ಲಿ ಐತೊಡೆ ಕಾಣ ಒಳ್ಳೆಯ ಆಯುಸ್ಸು, ಒಳ್ಳೆಯ ಸತ್ಪ್ರಜೆಗೋ ಯಾರು ಅದಕ್ಕೆ ಸತಿಪತಿಯಾದಂತಹ ದಾಂಪತ್ಯಕ್ಕೆ ಒಳ್ಳೆಯ ಸತ್ಸಂತಾನ, ಆಯು ಪ್ರಜಾ ಧನಂ ಬೇಕಾದಂತಹ ಐಶ್ವರ್ಯ, ವಿದ್ಯಾ ಒಳ್ಳೆ ಕಲಿತಂತಹ ವಿದ್ಯೆ ಕಾಲಕ್ಕೆ ಸರಿಯಾಗಿ ಪ್ರಚೋದನಿಸಿಕೆ. ಇಲ್ಲದೆ ಒಂದಷ್ಟು ಕಲ್ತಿದ್ದೀವ ಕಲ್ತದ್ದು ಕಾಲಕ್ಕೆ ಸರಿ ಪುಸ್ತಕ ನೋಡಬೇಕಾಯ್ತು. ಪುಸ್ತಕದಲ್ಲಿ ಪುಸ್ತಕಲ್ಲೇ ಆಗಿದೆ. ಇವಾಗ ಅಲ್ಲಿ ಕಾಲಕ್ಕೆ ಸರಿಯಾಗಿ ಬರದೆ ಏನು ಕೂಡ ಇಲ್ಲ. ವಕೀಲ ಕೋರ್ಟ್ನಲ್ಲಿ ವಾದಿಸಬೇಕು. ಕೋರ್ಟ್ಲಿ ಹೋದ ಆ ಪುಸ್ತಕದಲ್ಲಿ ಹೇಳಿದ್ದು ಈ ಪುಸ್ತಕ ಎಂಥ ಗುಣಕ್ಕೆ ಅಲ್ಲಿ ಕಾಲಕ್ಕೆ ಸರಿಯಾಗಿ ನಮಗೆ ಬೈದೇ ಇಲ್ಲ. ಲಾ ಬೈದರೆ ಎಂಥ ಗುಣಕ್ಕೆ ಎಷ್ಟು ಕಲ್ತ ಆ ಕಲ್ತಲ್ಲಿ ಆ ಕ್ಷಣಕ್ಕೆ ಬರೀ ಒಬ್ಬ ಅಧ್ಯಾಪಕ ಅವನಿಗೆ ಆ ಕಲ್ತಕ್ಕೆ ಆ ಸಂದರ್ಭಕ್ಕೆ ಸಾಧ್ಯ ಬರೆಯಕ್ಕೆ ಆ ಸಂಪರ್ಕ ಪಾಪ ವಿದ್ಯೆ ಬರೆಯಕ್ಕೆ ಸ್ಮರಣೆಗೆ ಬರೆಯಬೇಕು. ಬಾಯಿ ಹೇಳಿ ಮಾತ್ರ ವಿದ್ಯಾರ್ಥಿ ಗೊತ್ತಾಗಬೇಕು. ಇಲ್ಲದೆ ಇದು ನಾಳೆ ನೋಡಿ ಹೇಳ್ತೇನೆ ಅದಾಗುವುದಿಲ್ಲ. ನಾಳೆ ನೋಡಿ ಹೇಳೋದು ಆ ಕಾಲಕ್ಕೆ ಬರೆಯಕ್ಕೆ, ಆ ಸಮಯಕ್ಕೆ ಬರೆಯಕ್ಕೆ ಅದು ತಾಕತ್ತು. ಅದು ಬೇಕಾದಾರಿಗೆ ಈ ಪಿತೃಗಳ ವೃತ್ತಿ ಇದ್ದರೆ ಮಾತ್ರ ಅದೆಲ್ಲ ಕಾಲಕ್ಕೆ ಸರಿಯಾಗಿ. ಆಯು ಪ್ರಜಾ ಧನಂ ವಿದ್ಯಾ ಸ್ವರ್ಗಂ ಉದ್ದೇಶ ಈಡೇರೆ. ಎರಡ ಉದ್ದೇಶ ಏನೊಂದು ಆಯಕ್ಕೂ ಎರಡಿದೆ, ಅದು ಈಡೇರೆ ಗುರಿ, ಆ ಗುರಿ ತಲುಪಬೇಕು. ಅದು ಕಾರಣ ಈ ಪಿತೃ. ಇದಕ್ಕೆ ಬೇಕಾಗಿ ಪಿತೃಗಳ ಕರ್ಮ ಅನ್ನೋದು ಅತ್ಯಂತ ಇಹದ ಸುಸ್ಥಿತಿಯೇ ಕಾರಣ ಮಾಡಿ ಇಡೀ ಗರುಡ ಪುರಾಣ ಸಾಗುವಂಥದ್ದು. ಅಂದರೆ ನಮ್ಮದಾದಂತಹ ಈ ಸುಸ್ಥಿತಿ ಅಂತ ಇದ್ದು ಪ್ರತಿಯೊಂದು ಕೂಡ ಇಹ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಂತಹ ಬಾಳ್ವೆ ನಡೆಸಕ್ಕೆ ಕಾರಣ ಯಾವುದು? ಬೇರೆ ಬೇರೆ ದೋಷಗಳು ಉಂಟಾವುದು ಜೀವನ ಹಾಳುವಂಥ ಸನ್ನಿವೇಶದಲ್ಲಿ. ಆ ಜೀವನ ದೋಷಗಳಲ್ಲಿ ನಾವು ಒಬ್ಬ ಜ್ಯೋತಿಷಾಸ್ತ್ರ ಮೊರೆ ಅಷ್ಟಪ್ಪ ಹೇಳ್ತೇವೆ. ಜ್ಯೋತಿಷಾಸ್ತ್ರದಲ್ಲಿ ಹೇಳ್ತೇವೆ ತಿಂಗಳ ಪೈಕಿ ಎಲ್ಲರೂ ತಿಥಿ ಆಗ್ತಾವೆ. ಈಗ ಕುಟುಂಬ ಎಲ್ಲ ತಿಥಿ ಆಗ್ತಾವೆ. ಮೊದಲುಗಳು ಅಷ್ಟಗೆ ಆಗ್ತಾವೆ ಹೇಳ್ತಾವೆ. ಮಹಾಲಯ ತಿಥಿ ಆಗ್ತಾವೆ, ಅಷ್ಟಗೆ ಆಗ್ತಾವೆ. ಈ ಕಲ್ಲೊಂದೇ ಅಷ್ಟೇ ಮಾಡ್ತಾವೆ. ಆ ತಿಥಿಯಪ್ಪಲ್ಲಿ ಹೋಗಿ ಒಂದು ಸುಕ್ಕುಂಡೆಯೋ ವಡೆಯೋ ಸುಕ್ಕ ತಿಂದಿಕ್ಕೆ ಬನ್ನಿ, ಹೋಗಿ ಎಂತಲ್ಲ ಪ್ರಸಾದ ತಿಂದಿಕ್ಕೆ ಬನ್ನಿ, ಪಿತೃ ಪ್ರಸಾದ ತಿಂದಿಕ್ಕೆ ಬನ್ನಿ. ನಿಂಗಳ ಕುಟುಂಬದಲ್ಲಿ ಎಲ್ಲಾರು ನಿಂಗಳ ಎಲ್ಲೂ ಆಗುತ್ತಿಲ್ಲ, ನಿಂಗಳ ಮನೆಯಲ್ಲಿ ಆಗುತ್ತಿಲ್ಲ, ನಿಂಗಳ ಕುಟುಂಬದಲ್ಲಿ ಎಲ್ಲಾರು ಆಗುತ್ತೋ ನೋಡಿ ಮೊದಲು ಪ್ರಶ್ನೆ ಎಂಥ ಕಾರಣ ಅಂದರೆ ಪಿತೃ ಹೇಳುವಂತಹ ಎಲ್ಲ ಧರ್ಮದ ಕೂಡ ಪಿತೃಗಳ ಆರಾಧನೆ ಸದಾಕಾಲ ಮಾಡ್ತಾ ಇರ್ತವೆ. ಈ ಬೇರೆ ಬೇರೆ ಕಡೆ ಅಮಾಸೆ ಅಡು ಮಾಡ್ತಾವೆ. ಅಮಾಸೆ ಸುಳ್ಳು ಮಾಡ್ತಾವೆ ಕೆಲವು ಪಂಗಡದವು, ಇನ್ನು ಕೆಲವು ಪಂಗಡದವು ಮತ್ತೊಂದು ಕಡೆ ಅಂತ ಎಲ್ಲ ಪಂಗಡದವು ಕೂಡ ಅವರವರ ಪಿತೃಕರ್ಮ ಬೇರೆ ಬೇರೆ ಧರ್ಮಲ್ಲಿ ಅನುಷ್ಠಾನ ಮಾಡ್ತಾರೆ.
ಅದು ಅವರಿಗೆ ಪುಷ್ಟಿಗೆ ಕಾರಣ, ಅವರ ಜೀವನದ ಪುಷ್ಟಿಗೆ ಕಾರಣ. ಅದು ಅವರು ಪಿತೃ ಹೇಳುವಂಥದ್ದು. ಯಾವಾಗ ಅಭ್ಯಪ್ಪನ ಪ್ರಾಣ ಹೇಳುವಂಥ ಪ್ರಾಣೋತ್ಕ್ರಮಣೆ ಆತೋ ತದು ಮೊದಲುಗೊಂಡು ಏನೇನು ಕರ್ಮಗಳ ಅನುಷ್ಠಾನ ಭಟ್ಟರು ಕೈ ಆಚಾರ್ಯರು ಮಾಡಿಸಿದ ಮೇಲೆ ಆ ಪ್ರೇತ ಹೇಳುವಂತಹ ವಿಭಾಗದ ಪಿತೃ ಹೇಳುವಂತಹ ವಿಭಾಗಕ್ಕೆ ಪ್ರವೇಶ ಪಡಬರಬೇಕಾಗಿ ಅವತ್ತು ಅವ್ರದ್ದೇ ಸಂಸ್ಕಾರ ಇಪ್ಪಂತಹದ್ದು. ಸಂಸ್ಕಾರ ಆದ ಮೇಲೆ ಪಿತೃ ಹೇಳುವಂತಹ ಪಟ್ಟಕ್ಕೆ ಬರ್ತಾ ತನ್ಮೂಲಕವಾಗಿ ನಾವು ಇದೆಲ್ಲ ಬರುವ ವಿಚಾರವನ್ನು ಮಾಡಿ ನಾವು ಬೇರೆ ಶ್ರಾದ್ದಾದಿ ಕರ್ಮ, ಶ್ರಾದ್ದಾದಿಗಳಲ್ಲಿ ಭಾಗವಹಿಸುವಿಕೆ, ಅವರ ಪ್ರಸಾದಕ್ಕೆ ನಾವು ಭಾಜನಪ್ಪಂತಹದ್ದು, ಇದೆಲ್ಲವೂ ಕೂಡ ಈ ಹತಸುಸ್ಥಿತಿಯ ಕಾರಣ ಹೇಳಿ ಪುರಾಣ ಅನ್ನೋ ಸಂದೇಶ ಕೊಟ್ಟು ತನ್ಮೂಲಕವಾಗಿ ಆ ಪುರಾಣದ ವಿಷಯ ಅಲ್ಲಿಗೆ ಮುಗಿಸುತ್ತೆ. ಹೇಗೆ ಹೇಳಿ ಯಾವ ರೀತಿಯಲ್ಲಿ ನಮ್ಮ ಜೀವನದ ನಾವು ಈಗ ನಮಗೆ ಯೌವನಲ್ಲಿ ಎಂತ ಹೋಗುವರೆ ಆನೆಂತ ಮಾಡಿದ್ರೆ ಅಂತ ಹೇಳುವಂತಹ ನಾವು ಹೇಗೆ ಒಂದು ಗಾದೆ ಜ್ಞಾನ ಇರುವುದು ಮದಿಯೋಮದಿ 30 ನಾಮದೇ ಕಣ್ಣು 50 ಆಗ್ಬೋದು 60 ತೊಂಡ ನಾಯಿ ಹೇಗೆ ಆ ಮಾಡಿ ಇದು ಮಾಡ್ತಾರೆ ಆ ಮಾಡಿ ಅವ್ರ ಜ್ಞಾನ ಇರುವುದು 20 ವರ್ಷವರೆಗೆ 20 ಅವರಿಗೆ 13 ಟೀ ಹೊಡೆದು ಮಾಡಿ 12 13 ಮಾಗಿ ಮತ್ತೆ 19 ಹೊಡೋದಕ್ಕೆ 20 ನ್ಯಾಯ ಎಲ್ಲ ಮಾಡಿ ಒಳ್ಳೆದು 20 ಮದಿಯೋಮದಿ 30 ಸಾಕು 36 ಅವಾಗ ಮತ್ತೆ ಹಿಡಿದು ಮಾಡಿ ಅವಾಗ ಹೇಳಿದ ಕಳೆದವನಿಗೆ ಮದುವೆ ಎಲ್ಲ ಮಾಡಿಸೋದು ತುಂಬ ಈ ಕಾರಣದ ನಾವು ಈ ಪುರಾಣದಲ್ಲಿ ಹೇಳಿದಂತೆ ಹೇಳಿದ್ವಿ. ಹೇಗೆ ನಮ್ಮ ಚಟುವಟಿಕೆಗಳು ಯೌವನಲ್ಲಿ ಬೇರೆ ಥರ ಚಟುವಟಿಕೆ ಇನ್ನೊಬ್ಬ ಹೇಳಿಕೆ ಹೇಳೋದಾನೆಲ್ಲ ಇರ್ತೀವಿ. ಭರ್ತರಿ ಹೇಳುವುದನ್ನೇ ಭರ್ತರಿ ಹೇಳ್ತಾ ಅಂತ ಹೇಳಿ ನಮಗೆ ಇಪ್ಪಂತಹ ಆಯುಸ್ಸು ಪರಮಾಯುಸ್ಸು ಎಷ್ಟು ಬೇರೆ ಆನಗುದೇ ನಮಗೆ ಸಮಾನ 120 ವರ್ಷ ಆಯುಸ್ಸು. ಅದಕ್ಕೆ ಅರ್ಧ ಎಷ್ಟು ಬೇಡ 60. ಅದಕ್ಕೆ ಷಷ್ಠಿ ಪೂರ್ತಿ ನಾವೆಲ್ಲ ವ್ಯವಹಾರ ಕಾಣ್ತದೆ. ಅಲ್ಲಿ ಷಷ್ಠಿ ಪೂರ್ತಿ ಆಡ, ಇಲ್ಲಿ ಷಷ್ಠಿ ಪೂರ್ತಿ ಆಡ, ಅಲ್ಲಿ ಉಗ್ರತ ಆಡ, ಇಲ್ಲಿ ಉಗ್ರತ ಆಡ, ಉಗ್ರತ ಷಷ್ಠಿ ಪೂರ್ತಿ 60 ವರ್ಷ ಆಯ್ತು. 60 ವರ್ಷವೇ ಆಗಲಿ, 120 ವರ್ಷವೇ ಆಗಲಿ ಹೇಳ್ತಾ ಬರ್ತಾರೆ. ತದರ್ಥಂ ನಿದ್ರಯಾಗತ ಅಷ್ಟೇ ಆಯ ಕಾರ್ಯ ತೊಡಗಿದ್ದು ನಮಗೆ 8 ಗಂಟೆ ಆದರೆ ಕಣ್ಣು ತೋರಿಸುವ 8:08 9 ಗಂಟೆ ಕಣ್ಣು ಢಕ್ ಅಪ್ಪಲೆ ಉಂಡಿಕ್ಕೆ ಬರೋದು. ನಾವು ಮಾಡಿದ್ದು 9 ಗಂಟೆಗೆ ಉಂಡಿಗೆ ಹೊರಗೆ ಉಡಿ 7 ಗಂಟೆಗೆ ಹೊರಗೆ ಒಂದೇ ಒಂದು ನಮ್ಮ ಜೀವನದಲ್ಲಿ ಹೋದಷ್ಟು ನಮ್ಮ ಜೀವನ ಹಾಗೆ ಆಗಿ ಎಷ್ಟು 120 ವರ್ಷಕ್ಕೆ ಲೆಕ್ಕ ಆಗ್ತದೆ. ಈಗ ಮುಂದೆ ನಡೆದಂತಲ್ಲ 120 ವರ್ಷದ ಆಯುಸ್ಸು ಕೊಡುವಂತಹದ್ದು. ಅರ್ಧಂ ನಿದ್ರಯಾಗತ 67 ಬೀಡಿಯಲ್ಲಿ ತುಳಸಿಯಾಗಿ ಬೀಡಿಯೊಳಗೆ ಅಚ್ಚುಮಣಿ ಕರ್ಕ ತುಳಸಿ ಹಬ್ಬ ಸಿಕ್ಕುದಲ್ಲಿ ನಡುಬೇಕು ಮಾತ್ರ ಹೇಗಿದ್ದೋ ಹಾಗೆ ನಮ್ಮ ಜೀವನದ ಭರ್ತರಿ ಹೇಳೋದು ಆನಂದಲ್ಲ. ಭರ್ತರಿ ಅಂತ ಒಬ್ಬ ಪ್ರಾಚೀನ ಕವಿ ಮಾಡಿದ್ದಾನೆ. ಅರ್ಧಂ ನಿದ್ರಯಾಗತಂ 67 120 ಲೆಕ್ಕಾಗುವಾಗ ನೋಡ್ರಪ್ಪ 60 30 ಗಾಡಿ ಅರ್ಧಮಾರ್ಧ ಎಷ್ಟು 30 ಹೇಳಿದ್ದು ಕೇಳ ಜನ್ಮ ಕಾಲಕ್ಕೆ ಹೋಯ್ತು ಬೇಡ ಅದು ಮಾಡಿ ನಾನು ಹೋದ ನೀ ಅಲ್ಲಿ ಕೇಳಿ ಹೋಗ್ಬಿಟ್ಟಿಲ್ಲ. ಯೌವನ 30 ಹೇಳುವಂಥದ್ದು ಪರಮ ದುರ್ಲಭವಾದ ವಿಚಾರ. ಏನು ಅಭ್ಯಪ್ಪ ಹೇಳಿದ್ದು ಕೇಳಂತ ಕಾಲ ಏನ ಮಾಡಿಯೂ ಹೇಳಿದ್ದು ಕೇಳ. ಅಲ್ಲಿ ಎದ್ದು ತಿರುಗಿದು ಹೋಗು, ಎಲ್ಲಿಂದ ತಿರುಗಿದು ಹೋಗು, ನೇತೃತ್ವ ಮಾಡುವುದು, ಯಾವುದೇ ರೀತಿ ಸ್ವಚ್ಛತೆ ತನ್ಮೂಲಕವಾಗಿ ಸ್ವೇಚ್ಛಾಚಾರಕ್ಕೆ ಒಳಗಾಗಿ ಏನೇನೋ ಮಾಡ್ತಾನೆ. ಎಲ್ಲರೂ ದುಶ್ಚಟಗಳನ್ನ ಅಂಟಿಸೋಡ್ತಾನೆ. ಬೇಡಕ್ಕಾಗ ಹಾಗಿದ್ದ ಪರಿಸ್ಥಿತಿ ಯೌವನ ಆಡುವಂಥದ್ದು. ಯಾವತ್ತಿನ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮುಯತ್ರ ಚತುಷ್ಟಯ ಮಾಡಿತು. ಹೆಂಗೆ ಒಂದೊಂದು ಕೂಡ ಪರಮ ಕಷ್ಟದ ಕೆಲಸ. ಯಾವುದು ಬೇಡ ಒಂದು ಯೌವನ ಹೇಳ್ಬೇಕಾದ್ರೆ ಜೌವನಿಗ ಆ ಜೌವನ ಆಡುವಂಥದ್ದು. ಇನ್ನೊಂದು ಧನ ಸಂಪತ್ತಿ ಕೈ ಹೀಗೆ ಮಾಡಿದ ಕೈಲಿ ಪೈಸೆ ಮಾಡಿತ್ತು. ಧನ ಸಂಪತ್ತಿ ಪ್ರಭುತ್ವ ಒಂದು ಅಧಿಕಾರ ಅವಿವೇಕತ್ವ ಎಂತ ಮಾಡ್ತೀನಿ ಅವರಿಗೆ ಗೊತ್ತಿಲ್ಲ. ಹಾಗಿದ್ದ ಪರಿಸ್ಥಿತಿ ಇದು 4 ಕೂಡ ಒಂದೊಂದು ಕೂಡ ಭಯಂಕರ ಪವರ್ಫುಲ್. ಕೇಳಿಸಲೇ ಇದೆಯಾ ಮದ ಬಂದ ಆನೆ ಎಂತ ಮಾಡಬೇಡಿ. ಅದು ಒಬ್ಬಗೆ 4 ಒಬ್ಬರಿಗೆ ಇದ್ರೆ ಹೇಳ್ತಾರೆ. ಈ 4 ಎಲ್ಲರೂ ಒಬ್ಬಂಗೆ ಇಬ್ಬರು ಆದರೆ ಒಬ್ಬನ ಹೋಯ್ತು, ಪೈಸೆ ಬ್ಯಾಗ್ ಹಾಕಿತ್ತು, ಅಧಿಕಾರಿ ಆಗಬೇಕು ದೊಡ್ಡ ಅಧಿಕಾರಿ. ಅವಿವೇಕದ ಮೊದಲೇ ಇತ್ತು. ಎಂತ ಮಾಡಿದ್ರೆ ಹಾಗೆ ಓದಿಲ್ಲ. ಪೈಸೆ ಎಂತ ಮಾಡಿದ್ರೆ ಎಲ್ಲಿ ಎದ್ದು ಹೋಗಿ ಓದಿಲ್ಲ. ಎಂತ ಅಲ್ಲಿ ಹೇಳ್ತಾ ಹೀಗಿಪ್ಪಂಥ ಪರಿಸ್ಥಿತಿ ಯಾವುದು ನಮ್ಮ ಜೀವನ. ಅಂದರೆ 30 ವರ್ಷ ಆಡೋದು ಭಯಂಕರ ಕಠಿಣವಾದ. ಯಾವುದೇ 120 ಲೆಕ್ಕಾಗೋದು ಎಷ್ಟು ನಾವು ಗೊತ್ತಿಲ್ಲ. 120 ದುಡ್ಡು ಮಾಡಿ ಸಿಕ್ಕಿದ್ದು 30 ಸಿಕ್ಕಿತ್ತು. 30 ಕೈಗಿದ್ದು. ಈ 30ರಲ್ಲಿ ಹೇಳ್ತಾ ತದರ್ಧಂ ಅದರ ಅರ್ಧ ಮಾಡಪ್ಪ 15 ಅರ್ಧ ಮಾಡಿದಂತ ಇವತ್ತು ನಿನಗೆ ಸರಿಯಾದ ರೀತಿಯಲ್ಲಿ ಯಾವುದೋ ದೇಹದಲ್ಲಿ ಇರ್ತದೆ. ನೀನು
ಶೀತ ಜ್ವರ ಮತ್ತಿಂಗೆ ಧರ್ಮ ಕಾರ್ಯಕ್ಕೆ ಎಲ್ಲಿ ಧರ್ಮ ಕಾರ್ಯ ಮಾಡ್ತೇವೆ ಜಪ ಮಾಡು ಇಡೀ ಕಾಲ ಬೆಳಿಗ್ಗೆ ತೋಡ್ತೀವಿ ಪೂಜೆ ತಪ್ಪದೇ ಅಲ್ಲ ಪೂಜೆಯೂ ಇಲ್ಲೇ ಜಪವೂ ಇಲ್ಲೇ ಮತ್ತೊಂದು ತಲೆ ಬೇರೆ ಜ್ವರ ಏನು ಹೇಳ್ತೀವಿ ಮನೆಯಿಂದ ಏನು ಹೇಳ್ತೀವಿ ಮನೆಯಲ್ಲಿ ಏನು ಹೇಳ್ತೀವಿ ಇವತ್ತು ಜಪ ಮಾಡ್ತಾನೆ ಮತ್ತೊಂದು ಮಾಡ್ತಾನೆ ಆಹಾರ ಸ್ವೀಕಾರ ಮಾಡ್ತಾನೆ ಇಲ್ಲೇ ಮೆಚ್ಚುತ್ತಿಲ್ಲ 4 ದಿನ ಜ್ವರ ಹೊಟ್ಟೆ ಸರಿ ಇಲ್ಲ ಅದು ಕಾಮಂತ ಹೇಳೋದು 15 ವರ್ಷ ಇವಾಗಿರು ಮತ್ತು 15 ವರ್ಷಗಳು ನನಗೆ ಗೊತ್ತಷ್ಟು 15 ಅದರ್ಧ ಮಾಡು ಪರಸೇವೆಯ ಇನ್ನೊಬ್ಬನ ಸೇವೆ ಹೋಗ್ತು ಇನ್ನೊಬ್ಬನ ಸೇವೆ ಅಂತಾರ ಈ ವಿಷಯ ಅವನು ಕೊಡ ಇದು ಇದು ಅವನು ಕೊಟ್ಟಿಲ್ಲ ಇದು ಅವನು ಹೇಳ ಮತ್ತೊಂದು ಅದು ಇದು ಗೊತ್ತೇ ಹೋಗ್ತದೆ ಆತ ಇವತ್ತು ಅಕ್ಷರ ಆತ ಅಲ್ಲಿ ಹೇಳ್ಕದಲ್ಲ ಅಂಗಡಿ ಹೇಳ್ಕದ ಆತ ಇದನ್ನು ಕೊಡಕದಲ್ಲ ಆತ ಕೊಡು ಕೊಟ್ಟು ಇನ್ನೊಬ್ಬನ ಸೇವೆಗೆ ಹೋಗ್ತು ಅದರ್ಧಂ ಪರಸೇವೆಯ ಈ 15 ಅರ್ಧ 7 ಅದು ಅವನಿಗೆ ಪರಸೇವೆ ಹೋಗೋದು ಇವನ ನಮ್ಮ ಎಷ್ಟಾಗಮ್ಮ 120 ವರ್ಷಕ್ಕೆ ಲೆಕ್ಕಾಗಿ ಹುಡುಗರು ಮಾಡಿದ್ರು ಸಿಕ್ಕಿದ್ದಕ್ಕೆ ಇವನಿಗೆ ಇವನ ಪಾಲಿಗೆ ಧರ್ಮ ಕಾರ್ಯ ಮಾಡ್ತಾರೆ ಧರ್ಮ ಕಾರ್ಯ ಮಾಡ್ತಾರೆ ಮಾಡಲಿಕ್ಕೆ ಅದನ್ನ ಸಮಯ ಸಿಕ್ಕಿದೆ ಇನ್ನು ಸಮಯ ಸಿಕ್ಕಿದೆ ಬಹು ತುಸು ಬಹಳ ಕಡಿಮೆ ಸಿಕ್ಕುವ ಸಮಯ ಹೀಗಿಪ್ಪ ಅಷ್ಟು ಅಮೂಲ್ಯವಾದ ನಮ್ಮ ಜೀವನ ಒಂದಾಗೋದಿಲ್ಲ ಒಂದೇ ಅದನ್ನು ಹೋಗ್ತು ನಾವು ಇಷ್ಟು ಹೊತ್ತು ಆಗಿಂದ ನಾವು ಇಲ್ಲಿ ಕೂತ್ಕೊಂಡು ಎದ್ದು ಒಂದು ಹೇಳಿದೆ ಇವನಿಗೆ ಎದ್ದು ನೋಡ್ತಾ ಇದ್ದಿ ಕೇಳ್ತಾ ಇದ್ದೆ ಹೊತ್ತು ಹೊತ್ತೇ ಅವರು ಇಷ್ಟು ಹೊತ್ತು ಹೋಗ್ತೇನೆ ಜೀವನ ಇಷ್ಟು ಹೊತ್ತು ಹೋದೆ ಮತ್ತು ಅಲ್ಲಿಗ ಮನೆಗೆ ಟೆಪ್ಪೆಲ್ಲ ಮತ್ತೆ ಮನೆ ಕಾಪಾಡಿ ಹೇಳಿಬಿಡಲಿ ಅಲ್ಲಿ ಅದು ಮಾಡಿ ಹೇಳಿ ಅಂಬ ಈ ಪರಿಸ್ಥಿತಿ ಅದು ಒಂದೊಂದು ಅಂಶ ಒಂದೊಂದು ಹೇಗೆ ಹೇಳ್ತಾರೆ 1000 ಕಮಲದ ದಳಂಗಳ ಎತ್ತಗಿಪ್ಪ ಕಮಲದಂಗ ಅದರ ಮಡಿಗೆ ಒಂದು ಗಡ್ಡಿ ಗಟ್ಟಿಯಾದ ಮೊನಚಾದ ಸೂಜಿ ಜಲಕವೇ ಇತ್ಯಪ್ಪದ ಒಂದಾದ ಮೇಲೆ ಮಕ್ಕಳು ಒಂದಾದ ಮೇಲೆ ಒಂದು ಉಂಟಾದೋ ಒಟ್ಟಿಗೆ ಉಂಟಾದ ವೇಳೆ ಒಟ್ಟಿಗಲ್ಲ ಒಂದಾದ ಮೇಲೆ ಎರಡು ಒಂದಾದ ಆ ಸಣ್ಣ ಸಮಯ ತ್ರುಟಿ ಕಣ್ಣಿಗೆ ಒಳ್ಳೆಯ ಕಣ್ಣು ಎತ್ಕೊಂಡು ಒಂದೇ ಕಣ್ಣಿಗೆ ಮಾಡಿಬಿಟ್ಟು ಸಾಕು ಆ ಒಂದು ಕ್ಷಣಕ್ಕೆ ತ್ರುಟಿ ಇರೋದು ಹಾಗಿಪ್ಪಂದ ತ್ರುಟಿಯಷ್ಟು ಸಮಯ ಹೋದರೂ ಕೂಡ ನಮ್ಮ ಜೀವನದಲ್ಲಿ ನಷ್ಟವೇ ಕೊಂಡಾಗ ನಾವು ಒಂದೇ ಆಗುತ್ತೆ ಹಾಗಿಪ್ಪಂತಹ ಜೀವನ ನಮ್ಮ ಅಥವಾ ಜೀವನದ ಕ್ಷಣಿಕತ್ವ ಹೇಳಿದೆ ಅಷ್ಟು ಕ್ಷಣಿಕ ಗುಳ್ಳೆ ನಾವು ಗೊತ್ತಿತ್ತು ನೀರ ಮೇಲೆ ಗುಳ್ಳೆ ಪಡ್ಕೊಂಡಿತ್ತು ಆಗ ನಮ್ಮ ಜೀವನ ಅನ್ನೋದು ಒಡಗೋಗ್ತಂತಾಗ ಆ ರೀತಿ ನಿಂತಾಗ ಹಾಗಿದ್ದಲ್ಲಿ ನಾವು ಆ ಭಗವಂತನ ಎಷ್ಟು ಸಾಧ್ಯವೋ ಅಷ್ಟು ನಾವು ಇದು ಮಾಡ್ತಾರೆ ಯಶೇಮ ದೇವಹಿತಯ್ಯದಾಯು ನಮ್ಮ ಆಯುಷ್ಯನ ದೇವಹಿತಂ ಭಗವಂತನ ಹಿತಕ್ಕೋಸ್ಕರವಾಗಿ ಆಯುಷ್ಯನ ಕ್ಷಯಿಸುತ್ತಾ ಒಂದಷ್ಟು ವಿಚಾರಗಳು ಅಂದರೆ ಬೇರೆ ಬೇರೆ ವಿಷಯಗಳ ಸಂಗ್ರಹ ಮಾಡುವುದು ಬೇರೆ ವಿಷಯಕ್ಕೆ ಹೇಳುವುದು ಬೇರೆ ವಿಷಯಕ್ಕೆ ಏನೇನೋ ಆಚರಣೆಗಳು ಮಾಡ್ತಾರೆ ಅಷ್ಟೇ ಕ್ಷಣ ಬೆಳೆಯುತ್ತದೆ ಅದು ಅವರು ನಮ್ಮ ಜೀವನ ಅಸ್ಥಿರವಾಗಿದ್ದಂತಹ ಆ ಜೀವನ ಹಾಗಿದ್ದಂಥ ಅಸ್ಥಿರವಾದ ಜೀವನದಲ್ಲಿ ನಾವು ಆ ಪಿತೃಗಳ ಕರ್ಮವನ್ನು ಮಾಡಿಟ್ಟಿದ್ದರೆ ಮಾತ್ರವೇ ದೇವಕರ್ಮ ಸಾರ್ಥಕ್ಯ ಇಲ್ಲದೆ ಸಾಧ್ಯ ಇಲ್ಲೇ ಕೂಡ ಹೇಳ್ತಾನೆ ಯಾಕೆಂದರೆ ದೇವಕರ್ಮ ಮತ್ತು ಪಿತೃಕರ್ಮ ಒಟ್ಟೊಟ್ಟಿಗೆ ಬಂದಾಗ ಯಾವ ಪ್ರಾಶಸ್ತ್ಯಾಗಿದೆ ಮೊದಲು ಮಾಡಕದ್ದೇ ನಿನ್ನ ಪಿತೃಕರ್ಮ ಮತ್ತೆ ದೇವಕ್ರಿಯೆ ದೇವಕರ್ಮ ಅಂತ ಹೇಳಿ ದೇವರ ಕರ್ಮ ಮಾತ್ರ ಹೇಳಿದೆ ಅಲ್ಲಿ ಅಥವಾ ಉಳಿದ ಮೊದಲ ಪಿತೃಕರ್ಮ ಮಾಡಿ ಪಿತೃ ಜಾಗದ ವಿನಃ ದೇವಕರ್ಮದ ಸಾಫಲ್ಯ ಸಿಕ್ಕುತ್ತಿಲ್ಲ ಸಾರ್ಥಕ್ಯ ಸಿಕ್ಕುತ್ತಿಲ್ಲ ಅದು ಸಾರ್ಥಕ್ಯ ಸಿಕ್ಕೇಕೋ ಪಿತೃಕರ್ಮವನ್ನು ಮಾಡಿ ಮೊದಲ ಅವಕ್ಕೆ ಖುಷಿ ಪಡಿಸಿದೆ ಮಾತ್ರವೇ ನಿನಗೆ 26 ಆ ರೀತಿ ಇರ್ತಕ್ಕಂಥ ಇಡೀ ಜೀವನದ ಒಂದು ಸಾರ್ಥಕತೆ ಹಾಗಿರುವಂತಹ ಸಾರ್ಥಕತೆ ನಾವೀಗ ಒಂದಷ್ಟು ಪಕ್ಷಿ ವಿಷಯ ನಾವು ಒಂದಷ್ಟು ಶ್ರವಣದ ಮಹತ್ವದಾಗಿ ಆ ಅಂದರೆ ಅದರಲ್ಲಿ ಹೇಳುವಂತಹ ಆ ಶ್ರವಣ ಎಂತ ಶ್ರವಣದ ಫಲ ಎಂತ ಇದೋ ಆ ಫಲ ನಿಮ್ಮೆಲ್ಲರೂ ಲಭಿಸಿ ಹೋದಂತಹ ಆ ಯಜಮಾನರ ಮಾತುಶ್ರೀಯ ಒಂದು ಆತ್ಮವನ್ನು ಉತ್ತಮವಾದ ಪರಲೋಕವ ಪಡೆಯಲಿ ಅನುಭವವಾಗಿ ಆ ಮಹಾವಿಷ್ಣುವ ಸಂಪೂರ್ಣವಾದಂತಹ ಅನುಗ್ರಹ ಎಲ್ಲರಿಗೂ ದೊರೆತು ಎಲ್ಲರಿಗೂ ಕ್ಷೇಮ ಅಭಿವೃದ್ಧಿ ಆಗಲಿ ಅಂತ ಮಾತುಗಳ ಅನುಭವವನ್ನು ಪಾದ